ಅಭಿಷೇಕಿಂದ ಮೊದಲಿಗೆ ಅಭಿಷೇಕಿಂದ ಇನ್ವೋಕೇಶನ್ ಸರ್. ಇದು ಮುಚ್ಚುಮರೆ ಇಲ್ಲದೆ ಕುವೆಂಪು ಅವರು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವು ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನು ಉಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನು ಉಳಿಯುವುದೇ ಪಾಪವಾಗಿ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಗೆ ನರಕ ತಾನುಳಿವುದೇ ನರಕವಾಗಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮುಂದೆ ಅನೂಪ್ ಮಾತಾಡ್ತಾರೆ. ಅವರು ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರೀಯ ಪ್ರಕೃತಿ ಆರಾಧನೆ, ಸಾಮಾಜಿಕ ಧಾರ್ಮಿಕ ಕಡೆ ಬಗ್ಗೆ ಸೊ ಸಾಮಾನ್ಯವಾಗಿ ನಾವೆಲ್ಲ ಪಠ್ಯ ಪುಸ್ತಕ ಪ್ರಕಾರ ಓದಿರ್ತೀವಿ. ಕುವೆಂಪು ಯಾರು ಅಂತ ಕೇಳಿದ್ರೆ ರಾಷ್ಟ್ರಗೀತೆ ಬರೆದವರು, ರಾಮಾಯಣ ದರ್ಶನ ಬರೆದವರು, ಕನ್ನಡಕ್ಕೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ ಅಂತ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಈ ಥರ ಲಿಟ್ರೇಚರ್ ಎಲ್ಲ ಆಸಕ್ತಿ ಕೇಳಿದ್ರೆ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಪ್ರಣಯ ಗೀತೆ ಬರೆದಿದ್ದಾರೆ, ವಿರಹ ಗೀತೆ ಬರೆದಿದ್ದಾರೆ, ರಾಷ್ಟ್ರೀಯತೆ ಬಗ್ಗೆ ಬರೆದಿದ್ದಾರೆ, ಸಾಮಾಜಿಕ ಕಳಕಳಿ ಬಗ್ಗೆ ಬರೆದಿದ್ದಾರೆ ಅಂತ ಹೇಳ್ಕೊಳ್ಬೋದು. ಈ ರೀತಿ ಭಾಳಷ್ಟು ಚರ್ಚೆಗಳು ಕೂಡ ಆಗಿದೆ. ಉದಾಹರಣೆ ETVಯಲ್ಲಿ ಜಯಂತ್ ಕಾಯ್ಕಿಣಿ ಅವರು ನಡೆಸ್ಕೊಡ್ತಾ ಇದ್ರು ರಸ ಋಷಿಗೆ ನಮನ ಅಂತ, ಪ್ರತಿ ಬುಧವಾರ ಸಂಜೆ, ಆಮೇಲೆ ಭಾನುವಾರ ಸಂಜೆ ಮಾಡೋದು. ಹಾಗೆ ತಾರಿಣಿ ಅವರೊಂದು ಬುಕ್ ಬರೆದಿದ್ದಾರೆ, ಅವ್ರ ಮಗಳು ತಾರಿಣಿ, ಅಣ್ಣ ಮಗಳು ಕಂಡ ಕುವೆಂಪು ಅಂತ. ಅದರಲ್ಲೂ ಸಾಕಷ್ಟು ಸಿಗುತ್ತೆ ಕುವೆಂಪು ಅವ್ರ ವ್ಯಕ್ತಿತ್ವದ ಬಗ್ಗೆ. ಆಮೇಲೆ ಅವರು ತೇಜಸ್ವಿ ಅವರು ಬರೆದಿದ್ದಾರೆ ಅಣ್ಣ ನೆನಪು ಅಂತ, ಅದು ಭಾಳ ಚೆನ್ನಾಗಿದೆ. ಚಿಕ್ಕವರಿದ್ದಾಗ ಕುವೆಂಪು ಅವ್ರು ಹೇಗಿದ್ರು, ಬೆಳೀತಾ ಕುವೆಂಪು ವ್ಯಕ್ತಿತ್ವ ಹೇಗೆ ಬದಲಾಗಿದ್ದವೆಲ್ಲ ಹೇಳಿದ್ದಾರೆ. ಆಮೇಲೆ ಕುವೆಂಪು ಅವರೇ ಸ್ವತಃ ಬರೆದಿರೋ ಅವ್ರ ಆಟೋಬಯೋಗ್ರಫಿ ಇದೆಯಲ್ಲ, ನೆನಪಿನ ದೋಣಿ ಅಂತ, ಭಾಳ ದೊಡ್ಡದಿದೆ, ಓದಿಲ್ಲ ನಾನು. ಅದರಲ್ಲೂ ಸಾಕಷ್ಟು ಮಾಹಿತಿಗಳಿದೆ. ಆ್ಯಕ್ಚುಲಿ ಇದು ರಸಋಷಿಗೆ ನಮ್ಮನ ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ತೊಗೊಂಡು ಜಯಂತ್ ಕಾಯ್ಕಿಣಿ ಅವರು ನಡೆಸ್ಕೊಟ್ಟಿದ್ದಾರೆ. ಅದು ಭಾಳ ಚೆನ್ನಾಗಿದೆ. ಸುಮಾರು 6-7 ತಿಂಗಳು ಹಿಂದೆ ಬರ್ತಿತ್ತು. ರೆಗ್ಯುಲರ್ ಆಗಿತ್ತು. ಮೊದಲು ರಸಋಷಿಗೆ ನಮ್ಮ ಕುವೆಂಪು ಅವರು ಇತ್ತು, ನಂತರ ಬೇಂದ್ರೆ, ಆಮೇಲೆ ಕಾರಂತ ಅವರು, ಕೊನೆಗೆ ರಾಜ್ಕುಮಾರ್ ಅವ್ರ ನಟ ಸಾರ್ವಭೌಮನಿಗೆ ನಮಸ್ಕಾರ. ಅದೆಲ್ಲ DVD ಹೊರಗೆ ತರಬೇಕು ಅಂತ ಯಾರು ಅಂತ ಇನ್ನೂ ಯಾವಾಗ ಹೋಗ್ತೀವಿ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ
ಇವಾಗ ಜನರಲಿ ನಾವೆಲ್ಲ ಟೆಕ್ಸ್ಟ್ ಬುಕ್ಸ್ ಇರೋ ಪ್ರಕಾರ ಭಾಳ ಲಿಮಿಟೆಡ್ ಇನ್ಫಾರ್ಮೇಷನ್ ನಮಗೆ. ಸುಮ್ಮನೆ 100 ಮಕ್ಕಳಿಗೆ ಎಷ್ಟು ಬೇಕು ಅಷ್ಟು ಓದಿರ್ತೀವಿ. ಆ ಕಾಲದಲ್ಲಿ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೋದಿಲ್ಲ. ಸೊ ಇವಾಗ ಸ್ವಲ್ಪ ನೋಡೋಣ, ಯಾಕಪ್ಪ ಈ ವ್ಯಕ್ತಿ ಹೀಗೆ, ಕುವೆಂಪು ಅಂದರೆ ಏನು ಬರೆದಿದ್ದಾರೆ, ಈ ವ್ಯಕ್ತಿ ಯಾಕೆ ಹೀಗೆ, ಅವ್ರಿಗೆ ಹುಟ್ಟ ಬೆಳೀತಾ ಎಂಥ ಎನ್ವೈರ್ಮೆಂಟ್ ಇತ್ತು ಅವ್ರ ಹತ್ರ, ಅವ್ರು ಯಾಕೆ ಮುಂದೆ ಈ ಥರ ಬರೆಯೋಕ್ಕೆ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಅಂತ. ಸೊ ನಾನು ಇವಾಗ ಸದ್ಯಕ್ಕೆ ಕಾಲಾಭಾವ ಇರೋದ್ರಿಂದ ಕುವೆಂಪು ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಆರಾಧನೆ ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಸ್ವಲ್ಪ ಆಮೇಲೆ ಟೈಮ್ ಇದ್ದರೆ ಅವ್ರದ್ದು ಸಾಮಾಜಿಕ ಕಳಕಳಿ, ಹಿಂದೂ ಧಾರ್ಮಿಕ ಕಳಕಳಿ ಏನಿತ್ತು ಆವಾಗ, ರಾಷ್ಟ್ರೀಯತೆ ಬಗ್ಗೆ ಏನು ಹೇಳಿದ್ರು, ಪರಮಹಂಸ ಅವರ ವಿಚಾರಗಳ ಮೇಲೆ ಎಂಥ ಭಾವನೆಗಳು ಬೀರಿದ್ರು, ಆಮೇಲೆ ನಂತರ ಕರ್ನಾಟಕದ ಬಗ್ಗೆ ಆ ಟೈಮಲ್ಲಿ ಅಖಂಡ ಕರ್ನಾಟಕ ಆಗುವಾಗ ಕುವೆಂಪು ಅವರು ಏನೇನು ಕೆಲಸಗಳು ಮಾಡಿದ್ದಾರೆ ಅದ್ರ ಬಗ್ಗೆ ನೋಡ್ಬೋದು ಟೈಮ್ ಇದೆ. ಇವರು ಅವರ ಮಗ ತೇಜಸ್ವಿ ಅವರು ಅನ್ನ ನೆನಪಲ್ಲಿ ಮೊದಲನೇ ಪುಟದಲ್ಲಿ ಹೇಳ್ತಾರೆ, ಮುನ್ನುಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ನಮಗೇನೋ ಗೊತ್ತಿಲ್ಲ ಅಂದಾಗ ಅವ್ರನ್ನ ಹೇಗೆ ಅನಲೈಸ್ ಮಾಡಬೇಕು. ಸೊ ನೀವು ಏನು ಮಾಡ್ತೀರ ಅಂದರೆ ಕುವೆಂಪು ನಿಮಗೇನೂ ಗೊತ್ತಿಲ್ಲ, ಬಟ್ ನೂರಾರು ಪುಸ್ತಕಗಳಿದೆ ಕುವೆಂಪು. ಸೊ ನೀವು ಸಡನ್ನಾಗಿ ಕುವೆಂಪು ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ನಾವು ಒಂದೊಂದು ಪುಸ್ತಕಗಳು ಬೇರೆ ಬೇರೆ ಪುಸ್ತಕಗಳು ಓದ್ತೀವಿ, ಅವ್ರ ಬಗ್ಗೆ ಸಿಂಥೆಸಿಸ್ ಅಂತ ಹೇಳ್ತೀವಲ್ಲ, ಫಸ್ಟ್ ಸಿಂಥಸೈಸ್ ಮಾಡ್ಕೊಳ್ತೀವಿ. ಆವಾಗ ಒಂದು ವ್ಯಕ್ತಿತ್ವ ಒಂದು ರೂಪ ಬರುತ್ತೆ. ಆಮೇಲೆ ಅದನ್ನು ತೊಗೊಂಡು ಅನಲೈಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದ್ಸಲ ಎರಡನೇ ಸಲ ಹೋದಾಗ ವಿ ಕ್ಯಾನ್ ಅನಲೈಸ್. ಸೊ ಫಸ್ಟ್ ಸಿಂಥಸೈಸ್ ಮಾಡಿ ನಂತರ ಅನಲೈಸ್ ಮಾಡ್ತಾರೆ. ತೇಜಸ್ವಿಯವರು ಹಾಗೆ ಬರೆದಿರೋದು ಕುವೆಂಪು ಪುಸ್ತಕದಲ್ಲಿ. ಒಟ್ಟಾರೆ ನೋಡಿದ್ರೆ ಈಗ ಕುವೆಂಪು ಅವ್ರ ಸಾಹಿತ್ಯದಲ್ಲಿ ಯಾವ ಥರ ಸಂದೇಶಗಳಿದೆ ಒಟ್ಟಾರೆ ನೋಡಿದ್ರೆ ಅವ್ರಿಗೆ ಇಷ್ಟೇ ಹೇಳೋದು, ವೈಚಾರಿಕ ಬುದ್ಧಿ ಬೆಳೆಸ್ಕೊಳ್ಳಿ, ಆಮೇಲೆ ವೈಜ್ಞಾನಿಕ ದೃಷ್ಟಿ ಇರಲಿ, ವೈಚಾರಿಕ ಬುದ್ಧಿಗೆ ಒಂಥರ ಯುಟಿಲಿಟಿಯಾಗಿ ವೈಜ್ಞಾನಿಕ ದೃಷ್ಟಿ ಇರಲಿ, ಅವ್ರು ನಿಮಗೆ ಗೊತ್ತಾಗುತ್ತೆ ಮಾಡೋ ಕೆಲಸ ಇನ್ನೂ ಸೊಲ್ಯೂಷನ್ ಮಾಡ್ತಾರೆ. ಆಮೇಲೆ ಮನುಜ ಮತ ವಿಶ್ವಪಥ ಅಂತ ಅಂದರೆ ಥಿಂಕ್ ಯೂನಿವರ್ಸಲ್, ಪೂರ್ಣ ಚೇತನ ಆಗುನಿ ಅನಿಕೇತನ ಇಸ್ ಥಿಂಕ್ ಯೂನಿವರ್ಸಲ್, ಲಿಬರೇಟ್ ಆಗುವ. ಸೊ ಇದು 4 ವೈಚಾರಿಕ ಬುದ್ಧಿ, ವೈಜ್ಞಾನಿಕ ದೃಷ್ಟಿ, ಮನುಜ ಮತ, ವಿಶ್ವಪಥ, ಈ 4ಕ್ಕೆ ಅವ್ರು ಸುಮಾರು ಸಾಹಿತ್ಯದಲ್ಲೂ ನೋಡ್ಬೋದು. ಅಲ್ಲಿ ಆವಾಗ ಸಡನ್ನಾಗಿ ಮಲ್ನಾಡು ಬಗ್ಗೆ ತಂದುಬಿಡ್ತಾರೆ ಏನಾದ್ರು ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಯಾಕಂದರೆ ಕುವೆಂಪು ಅವ್ರು ಮೂಲತಃ ಹುಟ್ಟಿ ಬೆಳೆದಿದ್ದು ಕುಪ್ಪಳ್ಳಿಯಲ್ಲಿ. ಸೊ ಅವ್ರ ಮನೆ ಈಗ ಫೋಟೋ ಈಗ ನೋಡಿದ್ವಿ, ಅದು ಬೇಸಿಕಲಿ ಕುಪ್ಪಳ್ಳಿ ಅವರ ತವ್ರ ಮನೆ ಅಂತ ಹೇಳ್ತಾರೆ. ಸೊ ಮಲೆನಾಡಲ್ಲಿ ಹುಟ್ಟೋದ್ರಿಂದ ಅವ್ರ ಮೇಲೆ ಮಲೆನಾಡಿನ ಸೌಂದರ್ಯಗಳ ಮತ್ತು ಗಾಂಭೀರ್ಯಗಳ ಏನು ಎಫೆಕ್ಟ್ ಏನಿದೆ ಅದು ಅವ್ರ ಲಿಟ್ರೇಚರಲ್ಲೂ ಬಂದ್ಬಿಡು. ಸೊ ಅವರು ಈಗ ಒಂದು ಕಡೆ ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಪ್ರತಿಯೊಂದು ಕಾವ್ಯದಲ್ಲೂ ಏನಾದ್ರು ಒಂದು ಹೇಳೋವಾಗ ಸಡನ್ನಾಗಿ ಪ್ರಕೃತಿ ಬಗ್ಗೆ ತಂದುಬಿಡ್ತಾರೆ. ಅಲ್ಲಿ ಪ್ರಕೃತಿಯ ಸೌಂದರ್ಯ ವರ್ಣಿಸ್ಬೇಕಾದ್ರೆ ಪ್ರಕೃತಿ ಸೌಂದರ್ಯ ತಂದಿರ್ತಾರೆ, ಅಥವಾ ಏನಾದ್ರು ಗಾಂಭೀರ್ಯ ಹೇಳಬೇಕಾದ್ರೆ ಪ್ರಕೃತಿ ಗಾಂಭೀರ್ಯ ತಂದಿರ್ತಾರೆ. ಸೊ ಯಾಕೆ ಹೀಗೆ ಅಂದರೆ ಮೂಲತಃ ಅವ್ರು ಮುಂಚೆನೇನು ಬೆಳೆದಿದ್ದು ಕುಪ್ಪಳ್ಳಿಯಲ್ಲಿ, ಅವರು ಕುಪ್ಪಳ್ಳಿ ಅಂತ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಮಲೆನಾಡು. ಸೊ ಬೆಟ್ಟ ಗುಡ್ಡ ಕಾಡು ಮೇಡು ಜರಿ ತೊರೆ ಅಂದ್ಕೊಂಡೆ ಬೆಳೆದಿರ್ತಾರೆ. ಸೊ ಮಲೆನಾಡಿನ ಚಿತ್ರಗಳು ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ, ಕಥೆಗಳದ್ದು ಪುಸ್ತಕ, ಅದ್ರಲ್ಲಿ ಹೇಳ್ತಾರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಬಾಲ್ಯದಲ್ಲಿದ್ದಾಗ ಅವ್ರು ಹೆಂಗೆ ಜೀವನ ಕಳೆದ್ರು ಆ ಪುಸ್ತಕದಲ್ಲಿ ಅವ್ರು ಸುಮಾರು ಹೇಳೋದು ಅಂದರೆ ಮಲೆನಾಡಿನ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ, ಮಲೆನಾಡಿನ ಪ್ರಕೃತಿ ಬಗ್ಗೆ ಹೇಳ್ತಾರೆ, ಮಲೆನಾಡಿನ ವಿಕೃತಿ ಬಗ್ಗೆನೂ ಹೇಳಿದ್ದಾರೆ. ಅಂದರೆ ಅವಾಗ ಆಗಿನ ಕಾಲದಲ್ಲಿ ಮಲೆನಾಡಲ್ಲಿ ಏನಿತ್ತು, ಶೋಷಣೆಗಳೆಲ್ಲ ಹೇಗೆ ನಡೀತಿತ್ತು ಅಂತ. ಹಾಗೆ ಇನ್ನೊಂದು ಪುಸ್ತಕ ಇದೆ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಇದರಲ್ಲೆಲ್ಲ ಇದೆ ಮಲೆನಾಡಿನ ಪ್ರಕೃತಿ ಸಂಸ್ಕೃತಿ ವಿಕೃತಿಯ ವಿಶ್ಲೇಷಣೆನೇ ಇರುತ್ತೆ. ಪ್ರಕೃತಿ ಬಗ್ಗೆ ಮಾತಾಡುವಾಗ ಅವ್ರು ಬರೀ ನದಿ ಹಸಿರು, ಕಾಡು ಹಸಿರಾಗಿದೆ ಅಥವಾ ನದಿ ಹರಿಯುತ್ತೆ ಬರೀ ಆ ಥರದೇ ಇಲ್ಲ, ಅವ್ರು ಪ್ರಕೃತಿ ಜೊತೆ ಅಧ್ಯಾತ್ಮನೂ ತಂದಿಟ್ಟಿರ್ತಾರೆ. ಸೊ ಯಾಕೆ ಇವೆರಡನ್ನು ಕಂಬೈನ್ ಮಾಡಿದ್ದಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಇವಾಗ ಇದಕ್ಕೆ ನೀವು ರೂಟ್ ಕಾಸ್ ಅಂತ ಏನು ಹುಡ್ಕೊಂಡು ಹೋದರೆ, ಕುವೆಂಪು ಅವರು ಮೂಲತಃ ಬೆಳೆದಿದ್ದು ರಾಮಕೃಷ್ಣ ಮಠದಲ್ಲಿ. ಸೊ ಅವ್ರಿಗೆ ರಾಮಕೃಷ್ಣ ಮತ್ತು ವಿವೇಕಾನಂದರ ವಿಚಾರಗಳ ಎಫೆಕ್ಟ್ ಅಂತೇಳಿ ಹೇಳ್ಬೋದು, ಅದು ಭಾಳ ಪರಿಣಾಮ ಬೀರಿದೆ ಅವ್ರಿಗೆ. ಸೊ ರಾಮಕೃಷ್ಣ ಅವರೇನು ಕಲ್ಕಟ್ಟ ಅಲ್ಲಿ ಇದಿದೆ ಕಾಳಿದೇವಿ ದೇವಸ್ಥಾನ ಇದೆ. ಸೊ ಕಾಳಿಕಾ ದೇವಿಯಲ್ಲಿ ಅವರು ಜಗನ್ಮಾತೆನ ಕಂಡ್ರು ಅಂತ ರಾಮಕೃಷ್ಣ ಪರಮಹಂಸರು ಸುಮಾರು ಕಡೆ ಹೇಳ್ತಾರೆ. ಹಾಗೆ ಕುವೆಂಪು ಅವರು ಪ್ರಕೃತಿಯಲ್ಲಿ ಜಗನ್ಮಾತೆನ ಕಂಡಿದ್ದಾರೆ, ಅದನ್ನು ಅವರು ಪ್ರಕೃತಿ ಮಾತೆ ಅಂತ ಕರೀತಾರೆ. ಸೊ ಆ ವಿಚಾರ ಎಲ್ಲೆಲ್ಲಿ ಪ್ರಕೃತಿ ಜೊತೆ ಆಧ್ಯಾತ್ಮ ಸೇರಿದೆಯೋ ಅದಕ್ಕಿದೆ ರೂಟ್ ಕಾಸ್ ಅಂತ ಹೇಳಬೇಕು. ಪ್ರಕೃತಿ ಮಾತೆಯಲ್ಲಿ ಜಗನ್ಮಾತೆಯನ್ನು ಕಂಡಿದ್ದಾರೆ ಅವರು. ತಾರಿಣಿ ಅವರು ಒಂದು ಕಡೆ ಹೇಳ್ತಾರೆ ಅವ್ರ ಪುಸ್ತಕದಲ್ಲಿ, ಅಪ್ಪ ಯಾವತ್ತೂ ಗುಡಿ ಮಸೀದಿ ಚರ್ಚು ಅಂತೆಲ್ಲ ಹೋಗೇ ಇಲ್ಲ. ಅವ್ರು ಯಾವತ್ತೂ ಸಂಜೆ ಆದರೆ ಮನೆ ಎದುರುಗಡೆ ಒಂದು ಮರದ ಕೆಳಗೆ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು.
ಫುಲ್ ಧ್ಯಾನಸ್ಥರಾಗಿ ತಟಸ್ಥರಾಗಿ ಕೂತ್ಕೊಂಡ್ಬಿಡೋರು, ನಮಗೆ ಮಾತ್ರ ಏನೋ ಒಂದು ಹೊಡಿತಿರ್ಲಿಲ್ಲ ಅಂತ ಹೇಳ್ತಾರೆ. ಏನಾಗ್ತಿತ್ತು ಅದಕ್ಕೆ ಮಿಸ್ಸಿಂಗ್ ಲಿಂಕ್ ಏನಿದೆ, ಏನಾಗ್ತಿತ್ತು ಅನ್ನೋದು ಮಿಸ್ಸಿಂಗ್ ಲಿಂಕ್ ಇನ್ನೊಂದು ಪುಸ್ತಕದಲ್ಲಿ ಸಿಗುತ್ತೆ, ಮಲೆನಾಡಿನ ಚಿತ್ರಗಳಲ್ಲಿ. ಅದಕ್ಕೆ ಕುವೆಂಪು ಅವ್ರು ಏನು ಹೇಳ್ತಾರೆ ಅಂದರೆ, ಎಕ್ಸ್ಟ್ರಾ ಕೀಗೆ ತೊಗೊಂಡಿದ್ದೀನಿ ಒಂದು 4-5 ಸಾಲಿದೆ. ಸ್ಮೃತಿ ಮಂದಿರದಲ್ಲಿ ಆರಾಧನೆಯ ದೇವತೆಗಳು ಹೆಚ್ಚಾದಷ್ಟು ಮನುಷ್ಯ ಶ್ರೀಮಂತನಾಗುತ್ತಾನೆ, ಪವಿತ್ರನಾಗುತ್ತಾನೆ, ಪೂಜ್ಯನಾಗುತ್ತಾನೆ. ನನ್ನ ಜೀವನವೆಲ್ಲ ಕಲ್ಪನಾ ಸ್ಮೃತಿಗಳ ಕೃಪೆಯಿಂದ ಸುಖ ಶಾಂತಿ ಪೂರ್ಣವಾಗಿದೆ. ನಾನು ಮನುಷ್ಯ ನಿರ್ಮಿತ ದೇವಾಲಯಗಳಿಗೆ ಹೋಗಬೇಕಾಗಿಲ್ಲ. ಪ್ರಕೃತಿ ಅಲ್ಲಲ್ಲಿ ಆಗಾಗ ದಾನ ಮಾಡಿರುವ ಭವ್ಯ ಸುಂದರ ದೃಶ್ಯಗಳು ನನ್ನ ಕಲ್ಪನೆಯಲ್ಲಿ ಸರಿಯಾಗಿರುವುದರಿಂದ ನಾನು ಬಯಸಿದಾಗ ಅವುಗಳ ದರ್ಶನ ಸಿಗುತ್ತದೆ. ಹಾಗಾಗಿ ನಾನು ಮೈಸೂರಿನಲ್ಲಿದ್ದರೂ ಪ್ರತಿ ಪ್ರಾತಃ ಕಾಲ ನವಿಲು ಕಲ್ಲಿನಲ್ಲಿಯೂ ಪ್ರತಿ ಸಾಯಂಕಾಲ ಕವಿಶಾಲೆಯಲ್ಲಿಯೂ ಕುಳಿತು ಧ್ಯಾನ ಮಾಡುತ್ತಿರುತ್ತೇನೆ. ಸೊ ನವಿಲು ಕಲ್ಲು ಮತ್ತು ಕವಿಶಾಲೆ ಏನು ಅಂದರೆ ಅವ್ರ ಮನೆ ಹತ್ರ ಇರೋ 2 ವ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ ಪ್ರಕೃತಿ. ಸೊ ಆಗಲೇ ಒಂದು ಫೋಟೋ ಸನ್ಸೆಟ್ ಅದು ಏನೋ ಒಂದು ಫೋಟೋ ನೋಡಿದ್ವಲ್ಲ, ಅದು ನವಿಲು ಕಲ್ಲು. ಅದು ಕವಿಶೈಲ, ಕವಿಶೈಲ ಅದು. ಸೊ ಇಲ್ಲಿ ಯಾಕೆ ಇದು ಹೇಳಿದೆ ಅಂದರೆ, ತಾರಿಣಿ ಅವ್ರು ಹೇಳ್ತಾರೆ ಅವರು ದಿನ ಸಂಜೆ ಏನು ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಏನಾಗ್ತಿತ್ತು ಅಂತ ಗೊತ್ತಿರಲಿಲ್ಲ. ಏನು ಮಾಡ್ತಾ ಇದ್ರು ಅಂತ ಗೊತ್ತಿತ್ತು, ಬಟ್ ಅವ್ರ ವಿಚಾರಗಳು ಗೊತ್ತಾಗ್ತಿಲ್ಲ. ಅದನ್ನು ಕುವೆಂಪು ಅವರು ಮಲೆನಾಡಿನ ಚಿತ್ರಗಳಲ್ಲಿ ಹೇಳಿದ್ದಾರೆ. ನಾನು ದಿನ ಸಂಜೆ ಈ ಥರ ಮಾಡ್ತಿದ್ದೆ, ದೇವಸ್ಥಾನ ಗುಡಿ ಅಂತ ಹೋಗ್ತಿರಲಿಲ್ಲ, ನನಗೆ ಪ್ರಕೃತಿ ಮಾತಿನ ದೇವರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ, ಇಂಪ್ಲೈಟ್ ಇದು. ಹಾಗೆ ಮತ್ತೆ ಮುಂದೆ ಹೇಳ್ತಾರೆ, ಆ ಪರ್ವತ ಶ್ರೇಣಿ, ಆ ವಿಶಾಲ ನೀಲ ಗಗನ, ಆ ಅಪಾರ ಅರಣ್ಯ ರಾಶಿ, ಆ ಸಹಸ್ರ ಪಕ್ಷಿಗಳ ವಸಂತಗಾನ, ಆ ಹಸುರಿನ ಹೆಮ್ಮೆ, ಪದ ನೋಡಬೇಕಿಲ್ಲ, ಹಸುರಿನ ಹೆಮ್ಮೆ. ಹೆಮ್ಮೆ ಅಂದರೆ ಯಾವುದೋ ಕಾರ್ ಇರೋದು ಅದಿರೋದಲ್ಲ, ಹಸಿರು ಇರೋದು ಹೆಮ್ಮೆ. ಆ ಗಂಭೀರ ಮೌನ, ಆ ದಿನಾಂತ ಸಮಯದ ಪವಿತ್ರ ಶಾಂತಿ, ಆ ಗಿರಿಶಿಖರ ತರಂಗಗಳ ನೀಲಲೀಲೆ, ಆ ದೂರದ ದಿಗಂತ ಪಂಕ್ತಿಯ ಮಾಯಾರೇಖೆ, ಇವುಗಳನ್ನು ನೆನೆದರೆ ತನುವಿನಲ್ಲಿ ಮಿಂಚಿನ ಹೊನಲು ಹರಿದಂತಾಗಿ ವಿಕಂಪಿಸುತ್ತದೆ. ಮನವು ಭಾವಾವೇಗದಿಂದ ಮೈಮರೆಯುತ್ತದೆ. ಮುಂದೆ ಹೇಳ್ತಾರೆ ಯಾಕೆ, ಯಾವ ತೀರ್ಥ ಸ್ನಾನದಿಂದ ಹೀಗಾಗುತ್ತದೆ, ಯಾವ ಪುಣ್ಯಕ್ಷೇತ್ರ ಯಾತ್ರೆಯಿಂದ ಹೀಗಾಗುತ್ತದೆ ಅಂದರೆ ಅವರು ಪ್ರಕೃತಿನೇ ದೇವಸ್ಥಾನ, ಪ್ರಕೃತಿ ಮಾತೆನೇ ದೇವರು ಅನ್ನೋದು ಬಹಳಷ್ಟು ಕಡೆ ಹೇಳ್ತಾರೆ ಅವರು. ಆಮೇಲೆ ರಾಮಕೃಷ್ಣ ಪರಮಹಂಸದ ಎಫೆಕ್ಟ್ ಅಂತ ಹೇಳಿದ್ರೆ ಅದೊಂದು ಕಡೆ ಬರುತ್ತೆ. ಆ ಸೌಂದರ್ಯ ಸಮುದ್ರದಲ್ಲಿ ನಾವು ತೆರೆತೆರೆಗಳಾಗಿ ಅಶರೀರಗಳಾಗಿ ವಿಶ್ವವಿಲೀನವಾದೆವು. ಆ ಸೌಂದರ್ಯ ಸಮುದ್ರದಲ್ಲಿ ನಾವು ತೆರೆತೆರೆಗಳಾಗಿ ಅಶರೀರಿಗಳಾಗಿ ವಿಶ್ವವಿಲೀನವಾದೆವು. ಅಂದರೆ ಅದ್ವೈತ ಫಿಲಾಸಫಿ ತಂದುಬಿಡಿಯಾರೆ, ನಾನು ಬೇರೆ ಇಲ್ಲ, ನೀನು ಬೇರೆ ಇಲ್ಲ, ನಾವೆಲ್ಲ ಸಮುದ್ರದಲ್ಲಿರೋ ನೀರಿನ ಥರ. ಸೊ ಒಂದು ಸಣ್ಣ ಕವನ ಇದೆ, ಅವರು ಮೈಸೂರಿನಲ್ಲಿದ್ದಾಗ ಬರೆದಿರೋದು, ಹೋಗುವೆನು ನಾವು ಮಲೆನಾಡಿಗೆ ಅಂತ. ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮೈಸೂರು ಯಾಕೆ ಇಷ್ಟ ಆಗಿಲ್ಲ ಅನ್ನೋದು ಬರುತ್ತೆ, ಮಲೆನಾಡಿಗೆ ಯಾಕೆ ಹೋಗ್ಬೇಕು ಅನ್ನೋದು ಇಲ್ಲಿ ಬರುತ್ತೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ. ಬೇಸರ ಆಗಿದೆ ಬಯಲು ಸೀಮೆಯ ಬೋಳು ಬಯಲಿನ ಬಾನಿದು, ಬಿಸಿಲು ಬೇಸಿಗೆ ಬೀಸುದುರಿಸಕ್ಕೆ ತಾಳಲಾಗದ ಗೋಳಿದು. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಬಿಳಿಯ ತಿಂಗಳ ಸಿರಿಬನಂಗಳ ಮಳೆಯ ಮಂಗಳ ನಾಡಿಗೆ, ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನದೆಂಪಿನ ಗೂಡಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. ಆಗಲೇ ಹೇಳ್ದಂಗೆ ರಾಮಕೃಷ್ಣ ಪರಮಹಂಸ ಅವರದ್ದು ಅದ್ವೈತ ತತ್ವ ಅಂತೇನೋ ತುಂಬ ವಿಚಾರಗಳು ನಡೆಸಿದ್ರು ರಾಮಕೃಷ್ಣ ಪರಮಹಂಸರು. ಅದೇ ಕುವೆಂಪು ಮೇಲೂ ಭಾಳ ಪರಿಣಾಮ ಬೀಳಿದೆ. ಅದರದ್ದು ಒಂದು ಕಾವ್ಯಾದ ಕವನ ಅಂತ ಹೇಳ್ಬೋದು, ಯಾರೋ ಒಬ್ರು ಹಾಡ್ತಾರೆ ಅನ್ಕೊಂಡು, ನಿನ್ನ ಬಾಂಧಳದಂತೆ ನನ್ನ ಮನಸ್ಸಿನಲ್ಲಿ. ಯಾರು ಹಾಡ್ತೀರ ಇವತ್ತು? ಓಕೆ, ನಾನು ಹೇಳ್ತೀನಿ. ಸೊ ಒಂದು ಕವನ ಇದೆ, ಇದ್ರಲ್ಲಿ ಗೊತ್ತಾಗುತ್ತೆ ಅವರು ಪ್ರಕೃತಿಯಲ್ಲಿ ಜಗನ್ಮಾತೆಯನ್ನು ಹೇಗೆ ಕಂಡಿದ್ದಾರೆ, ಹೇಗೆ ಪ್ರೇಯರ್ ಅಂತ ಏನು ಹೇಳ್ತೀವಲ್ಲ ಹೇಗಿದೆ ಅಂತ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ. ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ. ನಿನ್ನೊಲುಮೆ ಎಂದದಲ್ಲಿ ನನ್ನೊಲುಮೆ ಇರಲಿ, ನಿನ್ನಾಳವೆನಗಿರಲಿ ನೀನೇ ಏನಾಗಿರಲಿ. ನಿನ್ನಾತ್ಮದಾನಂದ ನನ್ನದಾಗಿರಲಿ,
ನಿನ್ನ ನೋಡಿರುವ ಶಾಂತಿ ನನ್ನ ಎದೆಗೆ ಬರಲಿ. ಸೊ ಪ್ರಕೃತಿ ಮಾತೆ ಇಲ್ಲೂ ಅಷ್ಟೇ, ಇನ್ನೇನಿಲ್ಲ. ಪ್ರಕೃತಿಯಲ್ಲಿ ಏನೇನೋ ಎಫೆಕ್ಟ್ಸ್ ಆಗ್ತಿದೆ ಅದು ನನ್ನಲ್ಲೇ ಆಗಲಿ, ಪ್ರಕೃತಿಯಲ್ಲಿ ಎಂಥ ಶಾಂತಿ ಇದೆ ಅದು ನನ್ನಲ್ಲೇ ಬರಲಿ, ಅಲ್ಲಿರೋ ಲೀಲಾ ಜಾಲಗಳೆಲ್ಲ ನನ್ನಲ್ಲಾಗಲಿ. ಈಗ ಕುವೆಂಪು ಅವ್ರು ಏನಪ್ಪ ಬರೀ ಮಲ್ನಾಡ್ ಬಗ್ಗೆನೇ ಬರೋದ ಅಥವಾ ಬರೀ ಅಧ್ಯಾತ್ಮನೇ ಬರೋದ್ರ? ಇಲ್ಲ. ಯಾಕಂದರೆ ತಾರಣಿ ಒಂದು ಕಡೆ ಹೇಳ್ತಾರೆ, ಅವ್ರ ಮನೆಯಲ್ಲಿ ಬಹಳ ಸಹಜವಾದ ವ್ಯಕ್ತಿ, ನಮಗೆ ಅಪ್ಪ ಅಂತ ಅಷ್ಟೇ ಗೊತ್ತಿತ್ತು, ಕವಿ ಅಂತ ಗೊತ್ತಿರಲಿಲ್ಲ. ಅವ್ರ ಮಗನೂ ಅಷ್ಟೇ, ಅವರ ಕುವೆಂಪು ಅವ್ರಿಗೆ ರಸಋಷಿ ಅಂತೆಲ್ಲ ಬೇರೆ, ನಮ್ಮ ಅಪ್ಪಗೆ ಋಷಿ ಅಂತೆಲ್ಲ ಹೇಳ್ತೇವೆ, ನಮ್ಮ ಅಪ್ಪ ಅವರು. ಯಾಕಂದರೆ ಬಹಳ ಸಹಜವಾದ ವ್ಯಕ್ತಿ ಮನೇಲಿ ಅವ್ರು ಇದ್ದಿದ್ದು. ಮಕ್ಕಳ ಜೊತೆ ಅಪ್ಪನ ಥರ ಹೇಗಿರ್ಬೇಕಾದ್ರೆ ಇರ್ತಾ ಇದ್ರು, ಹೆಂಡತಿ ಜೊತೆ ಗಂಡನಾಗಿ ಹೇಗಿರ್ಬೇಕಾದ್ರೆ ಇರ್ತಾ ಇದ್ರು. ಸೊ ಒಂದು ಕಡೆ ತಾರಣಿ ಅವ್ರು ನೆನೆಸ್ಕೊಳ್ತಾರೆ, ಅವ್ರು ಚಿಕ್ಕವರಿದ್ದಾಗ ಕುವೆಂಪು ಅವ್ರನ್ನ ಹೇಗೆ ಬಂದು ಎಬ್ಬಿಸ್ತಾ ಇದ್ರು ಬೆಳಿಗ್ಗೆ ಅಂತ. ಅಂದರೆ ಒಂದು ಸಣ್ಣ ಪ್ರೇಯರ್ ಥರನೂ ಇದೆ, ಚಿಕ್ಕ ಮಕ್ಕಳಿಗೆ ಹಾಡು ಥರನೂ ಇದೆ ಅದು ಹೇಳ್ತಾರೆ. ಅವರು ಅವ್ರ ಮಗಳಿಗೆ ಅಕ್ಕ ಅಂತ ಕರೀತಾ ಇದ್ರು ತಾರಣಿಗೆ ಕುವೆಂಪು. ಅಕ್ಕ ಅಕ್ಕ, ಕೋಟಿ ಕೋಟಿ ದೂರದಿಂದ ಹೊಂಬಿಸ್ಲಿದು ಬಂದಿದೆ, ಬೆಳಿಗ್ಗೆ ಹಾಡಿದು ಮಗಳಿಗೆ. ಕೋಟಿ ಕೋಟಿ ದೂರದಿಂದ ಹೊಂಬಿಸ್ಲಿದು ಬಂದಿದೆ, ಸೂರ್ಯ ದೇವನಿಂದ ಕಂದ ಚುಂಬನವನ್ನು ತಂದಿದೆ. ಪೂರ್ವದುದಯ ಗಿರಿಯನೇರಿ ಕಂದರಗಳ ನಿರದೆ ಹಾರಿ, ಪೂರ್ವದುದಯ ಗಿರಿಯನೇರಿ ಕಂದರಗಳ ನಿರದೆ ಹಾರಿ, ಸಾಂದ್ರ ವಿಪಿನಗಳನ್ನು ತೂರಿ ಹಸುಲೆ ಬಿಸಿಲು ಬಂದಿದೆ. ಮಿಹಿರ ದೇವನಿಂದ ಕಂದ ಮಿಸುನು ಕೃಪೆಯ ತಂದಿದೆ, ಏಳಮ್ಮ ಏಳು ಓ ತಾಯಿ ಕುಂಡಲಿನಿ, ಇನ್ನಾದರೂ ಏಳು ಓ ಆನಂದಮಯಿ ಬ್ರಹ್ಮಾನಂದಮಯಿ. ಸ್ವಲ್ಪ ಇವಾಗಲೂ ಮಾತಾಡೋದು ಸ್ವಲ್ಪ ಪ್ರಕೃತಿ ಬಗ್ಗೆ ಇತ್ತು. ಅಂದರೆ ಅವ್ರು ಹೇಗೆ ಪ್ರಕೃತಿ ಮಾತಿನ ಆರಾಧಿಸಿದ್ದಾರೆ ಅಂತ. ಹಾಗೆ ಅದ್ವೈತದ ಬಗ್ಗೆನೂ ಮಾತಾಡ್ತಾ ಅಧ್ಯಾತ್ಮದ ಹೇಗಿರುತ್ತೆ ಅವ್ರ ಕವಿಗಳಲ್ಲಿ ಅಂತ ಒಂದು ನಾಲ್ಕೈದು ಕಾವ್ಯಗಳಿದೆ, ಒಂದು 4 ಸಾಲ ಹೇಳ್ತೀನಿ. ಒಂದು ಶಿವಮೊಗ್ಗ ಸುಬ್ಬಣ್ಣ ಹಾಡೋದು ಕೇಳಿರ್ಬೋದು. ದೇಹವಿದು ನೀನಿರುವ ಗುಡಿ ಎಂದು ತಿಳಿದು ದಿನ ದಿನವೂ ಪೂಜಿಸುವೆನು ದೇವದೇವ. ಅಂದರೆ ನನ್ನ ದೇಹ ಒಂದು ವಚನ ಜ್ಞಾಪಕ ಆಗ್ಬೋದು ಇವ್ರದ್ದು, ಬಸವಣ್ಣ ಅವ್ರದ್ದು. ಎನ್ನ ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ಹೊನ್ನ ಕಳಸವಯ್ಯ. ಸೊ ಅಲ್ಲೂ ಇದು ಒಂದೇ ಥರ ವಿಚಾರಗಳಿದೆ. ಹಾಗೆ ಇನ್ನೊಂದು ಈಗ ಒಬ್ಬ ಅಭಿಷೇಕ್ ಹಾಡಿದ್ದು, ತನುವು ನಿನ್ನದು ಮನವು ನಿನ್ನದು, ಮುಂದೆ ಹಾಡ್ತಾನೆ. ಅದು ಕೂಡ ಇದೇ ವಿಚಾರದ ಅಧ್ಯಾತ್ಮದ ವಿಚಾರದಲ್ಲೇ ಬರುತ್ತೆ. ಅಂದರೆ ನಾನು ಅನ್ನೋದು ಏನೂ ಇಲ್ಲ, ಎಲ್ಲರೂ ಒಂದೇ. ನಮ್ಮಲ್ಲಿರೋ ಐಡೆಂಟಿಟಿ ಅಂತ ಏನಿದೆ ಅದು ಬರೀ ಲೌಕಿಕ ಶರೀರಧಾರಣೆ ಮಾತ್ರ ಅಂತ. ಅಂದರೆ ಇಂಟರ್ನಲ್ಲಿ ವಿ ಆರ್ ಆಲ್ ಒನ್ ಸೋಲ್ ಅಂತ ಆತ್ಮ ಅಂತ ಏನಿರ್ತೀವಿ, ಅಧ್ಯಾತ್ಮದ್ದು ಅದ್ವೈತದ ಅದೇ ಫಿಲಾಸಫಿ. ಅವ್ರದ್ದು ಬಹಳ ಒಂದು ಚೆನ್ನಾಗಿರೋ ಕಾವ್ಯ ಅಂದರೆ ಒಂದು ಇದ್ರ ಬಗ್ಗೆ ಬರ್ತಿದ್ದಾರೆ. ಓಂ ಸಚ್ಚಿದಾನಂದ ತ್ರಿದ್ವಮುಖವಾದ ಪರಬ್ರಹ್ಮನಲ್ಲಿ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹಾಡಿದೆ. ಅದರಲ್ಲಿ ಪೂರಿ ಅದ್ವೈತ ಫಿಲಾಸಫಿ ತುಂಬ ಎದ್ದು ಕಾಣುತ್ತೆ. ಅದರಲ್ಲಿ ಹೀಗಿದೆ: ಓಂ ಸಚ್ಚಿದಾನಂದ ತ್ರಿದ್ವಮುಖವಾದ ಪರಬ್ರಹ್ಮನಲ್ಲಿ ಅಭವದುತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆನು, ಇಳಿದು ಬಾ ಇಲೆಗೆ ತುಂಬಿತಾ ಬೆಳಗ್ಗೆ ಜೀವ ಕೇಂದ್ರದಲ್ಲಿ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ ಇದೊಂಥರ ಪ್ರೇಯರ್ ಥರ, ಪ್ರಾರ್ಥನೆ ಥರ ಇದೆ. ಜನರಿಗೆ ನಾವು ಪ್ರಾರ್ಥನೆ ಅಂದರೆ ಸ್ವಲ್ಪ ಸ್ತುತಿ ಮಾಡೋದು ಅಥವಾ ಸಹಸ್ರನಾಮಗಳು ಹೇಳ್ಬಿಟ್ಟು ಹೊಗಳೋದು, ದೇವ್ರನ್ನ ಆ ಥರ ಮಾಡ್ತೀವಿ. ಬಟ್ ಇದೊಂದು ಕಾವ್ಯದಲ್ಲಿ ಇದನ್ನು ಯಾಕೆ ಪ್ರೇಯರ್ ಅಂತ ಕರಿಬೋದು ಅಂದರೆ ನಮ್ಮಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದಿದೆ ಇದರಲ್ಲಿ. ಇಳಿದು ಬಾ ಇಲೆಗೆ ತುಂಬಿ ತಾ ಬೆಳಗ್ಗೆ ನನ್ನ ಜೀವ ಕೇಂದ್ರದಲ್ಲಿ, ಮತ್ತೆ ಮೂಡಿ ಬಾ ಒತ್ತಿನಿಯನ್ನ ಚಿತ್ತ ಪೃಥ್ವಿಯಲ್ಲಿ, ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ. ಇದು ಮತ್ತೆ ಜಗನ್ಮಾತೆನೇ ಇದು. ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರದರ ಯುಕ್ತಿಯೇ ಜಗನ್ಮಾತೆನೇ. ಮತ್ತೆ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ. ಎಲ್ಲವನ್ನೂ ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ. ಎನಿದು ಕರೆದರೂ ಓಗೊಳ್ಳದಿರು ಅಚಿನ್ನಿದ್ರೆಯಾದೆ, ಬೆಳಗಿ ನನ್ನ ಆತ್ಮ ತಿಳಿದು ಬಾ ತಾಯೆ ನೀನೇ ಬ್ರಹ್ಮಬೋಧೆ. ಗಾಳಿ ಉಸಿರು ನೀ, ಬೆಂಕಿ ಗುರಿಯು ನೀ, ಉದಕ ಕರರ ಜೀವ, ಅಗ್ನಿಯಂತ್ರಗಳು ನಾರ್ಥ ದೇವರನ್ನು ನೋಡಿ ಮಾಡಿ ತಾವ. ಶಿವನ ಶಕ್ತಿ ನೀ, ವಿಷ್ಣು ಲಕ್ಷ್ಮಿ ನೀ, ಚತುರ್ಮುಖನ ರಾಣಿ, ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ. ನಾ ಇದರೂ ಯಾವ ಪ್ರೇಯರಲ್ಲೂ ಸೈನ್ಸ್ ಅಂತ ಪದ ನೋಡಿರ್ತಿಲ್ಲ, ಇಲ್ಲಿ ವಿಜ್ಞಾನ ಬಳಸ್ತಾರೆ. ಹೃದಯ ಪದ್ಮ ತಾನ್ ಅರಳೆ ಕರವೆ ಬಾರಮ್ಮ ಬಾ ಇಳಿದು ಬಾ, ಮನೋದ್ವಾರ ತಾ ಬಿರಿಯ ಕರವೆ ಬಾರಮ್ಮ ಬಾ ಇಳಿದು ಬಾ. ಅಗ್ನಿಹಂಸಗರಿ ಗೆದರೆ ಕರವೆ ಬಾ ತಾಯೆ ಬಾ ಇಳಿದು ಬಾ, ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಂತರ್ಯುಗ ಇಳಿದು ಬಾ.
ಸೊ ಇಲ್ಲಿ ಪೂರ್ತಿ ಜಗನ್ಮಾತನೇ ಒಳಗೆ ಕರ್ಕೊಳ್ತಾ ಇದ್ವಿ. ಹೇಗೆ ಇಂಪ್ರೂವ್ ಆಗ್ಬೋದು ನಾವು ವಿಚಾರಗಳಲ್ಲಿ, ಆಚಾರಗಳಲ್ಲಿ ಅನ್ನೋದು. ಹಾಗೆ ಇನ್ನೊಂದೆರಡು ಕಾವ್ಯಗಳಿದೆ. ಈಗ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಕರೀಬೋದು. ಸೊ ಇದರಲ್ಲಿ ಪೂರ್ತಿ ಅದೇನು ನಮ್ಮ ಗೆಟ್ ಯುವರ್ ಸೆಲ್ಫ್ ಲಿಬರೇಟೆಡ್ ಅನ್ನೋ ಅಂತಲೇ ಹೇಳ್ತೀವಿ. ಚೇತನಕ್ಕೂ ಅನಿಕೇತನಕ್ಕೂ ಏನು ವ್ಯತ್ಯಾಸ? ಸೊ ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೆ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಇದಕ್ಕೆ ಅನಾಲಗಸ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ವಿಗ್ರಹ ಪೂಜೆ ಯಾಕೆ ಮಾಡಬೇಕು, ಅದು ಹಾಗೆ ಇವಾಲ್ವ್ ಆಗ್ತಾ ಆಗ್ತಾ ಹೇಗೆ ಯು ವಿಲ್ ಬಿಕಮ್ ಲಿಬರೇಟೆಡ್ ಅಂತ. ಅದೇ ಇದರಲ್ಲೂ ಇದೆ. ನಮ್ಮ ಚೇತನ ಅನ್ನೋದು ಏನಿದೆ, ವಿಗ್ರಹ ಪೂಜೆಯಲ್ಲೂ ಇಟ್ ಹ್ಯಾಸ್ ಅ ಶೇಪ್, ವಿಗ್ರಹ. ಅದನ್ನು ಮಾಡ್ತಾ ಮಾಡ್ತಾ ದೆನ್ ಯು ಲಿಬರೇಟ್, ದೆನ್ ಯು ಅಟೈನ್ ಯೂನಿವರ್ಸಾಲಿಟಿ. ಆ ವಿಚಾರ ಇದೆ ಈ ಒಂದು ಕಾವ್ಯದಲ್ಲಿ. ಅಂದರೆ ನಮ್ಮ ಶಕ್ತಿ, ನಮ್ಮ ವಿಚಾರಗಳು, ನಮ್ಮ ಆಚಾರಗಳು, ಲೆಟ್ ಇಟ್ ಆಲ್ ಗೆಟ್ ಯೂನಿವರ್ಸಲೈಸ್, ಲೆಟ್ ಇಟ್ ಆಲ್ ಗೆಟ್ ಲಿಬರೇಟೆಡ್ ಅಂತ ಬರೀ ಇಲ್ಲೇ ಮಾಡ್ಕೊಳ್ಳೋದಿಲ್ಲ. ಒಂದು ಕಡೆ ಯಾರು ಎಲ್ಲೋ ಓದಿದ ಜ್ಞಾಪಕ ಇದೆ, ಕವಿಗಳು ಅಂದರೆ ಯಾರು, ಏನು ಮಾಡಬೇಕು ಅವರು ಅಂತ. ಸೊ ಒಬ್ರು ಹೇಳ್ತಾರೆ, ಕವಿಗಳು ಅಂದರೆ ಸಮಾಜದ ಅನಧಿಕೃತ ಶಾಸನಕರ್ತರು, ಅಂದರೆ ಅನ್ಅಫಿಷಿಯಲ್ ಲಾ ಮೇಕರ್ಸ್. ಬರೆದು ಜನರನ್ನು ಬುದ್ಧಿನ ತಿದ್ದುತ್ತಾರೆ, ಅನ್ಅಫಿಷಿಯಲ್ ಲಾ ಮೇಕರ್ಸ್. ಸೊ ತೇಜಸ್ವಿ ಅವ್ರು ಹೇಳ್ತಾರೆ, ಕುವೆಂಪು ಅವರು ಅವ್ರ ಜೀವನ ಪರ್ಯಂತ ಎಂಥ ಕಳಕಳಿ ಇತ್ತು. ಮೂಲತಃ ಅವ್ರಿಗೆ ಇದ್ದಿದ್ದು ಎರಡೇ ಅಂತ ಅವ್ರು ಹೇಳೋದು ತೇಜಸ್ವಿ. ಅಂದರೆ ಅವ್ರು ಹುಟ್ಟಿದಾಗಿಂದ ಅವ್ರು ಬೆಳೆದಿರೋದ್ರಿಂದ ನೋಡಿರೋ ಪ್ರಕಾರ ಕುವೆಂಪು ಅವ್ರಿಗೆ ಇದ್ದಿದ್ದು ಎರಡೇ ಕಳಕಳಿ. ಯಾಕೆಂದರೆ ಕುವೆಂಪು ಅವರು ಬರೆಯೋ ಟೈಮಲ್ಲಿ, ಆ ಟೈಮಲ್ಲಿ ಭಾರತ ಸಮಾಜನ ಕಾಡ್ತಿದ್ದಿದ್ದು ಹಿಂದೂ ಧರ್ಮದ ಪೈಶಾಚಿಕ ಕೃತ್ಯಗಳು ಅಂತ ಏನು ಹೇಳ್ತಾರೆ. ಜಾತಿ, ಮತ, ಅಸ್ಪೃಶ್ಯತೆ, ಆ ಥರದ್ದು ಅದ್ರ ಬಗ್ಗೆ ಬರೆದಿದ್ದಾರೆ, ಅದ್ರ ವಿರುದ್ಧವಾಗಿ ಬರೆದಿದ್ದಾರೆ. ಎರಡನೇದಾಗಿ ಆ ಸಮಯದಲ್ಲಿ ಅಖಂಡ ಕರ್ನಾಟಕ, ಅವಾಗ ಇನ್ನು ಇಟ್ ವಾಸ್ ಇನ್ ಇನ್ಫ್ಯಾನ್ಸಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಬರೆದಿದ್ದಾರೆ. ಕರ್ನಾಟಕದ ಬಗ್ಗೆ ಬರೆದಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇಂಗ್ಲೀಷ್ ಹೇಗಿರಬೇಕು, ಇಂಗ್ಲೀಷ್ ಹೇಗಿರಬಾರ್ದು ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸೊ ಇವಾಗ ಹಿಂದೂ ಧರ್ಮದ ವಿರುದ್ಧವಾಗಿ ಏನು ಬರೆದಿದ್ದಾರೆ, ಅದರಲ್ಲಿ ಅವ್ರು ಮೂಲತಃ ಹೇಳೋದಿಷ್ಟೇ, ನಮ್ಮಲ್ಲಿ ವೇದೋಪನಿಷತ್ತುಗಳಲ್ಲಿ ಬಹಳ ಮಹತ್ತಾದ ತತ್ವಗಳಿದೆ, ನಾವು ಅದನ್ನು ಬಿಟ್ಬಿಟ್ಟು ಬರೀ ಆಚಾರಗಳನ್ನ ಮಾತ್ರ ಮಾಡ್ತಾ ಇದ್ದೀವಿ. ವಿಚಾರಗಳಿಲ್ಲದ ಆಚಾರ ಅಂತ ಏನಾಗುತ್ತೆ, ಇಟ್ ಬಿಕಮ್ಸ್ ಬ್ಲೈಂಡ್. ಸೊ ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಮತ್ತೆ ಲೆಟ್ಸ್ ಗೋ ಬ್ಯಾಕ್ ಟು ಉಪನಿಷತ್ತುಗಳ ತತ್ವಗಳೇನಿದೆ ಅದರ ತಳಹದಿಗಳ ಮೇಲೆ ನಮ್ಮ ಆಚಾರಗಳನ್ನ ಬೆಳೆಸ್ಕೊಳ್ಳೋಣ. ಸೊ ಇದರಲ್ಲಿ ಒಂದು ಇನ್ಸ್ಟೆನ್ಸ್ ಅಂತ ಏನಾಗುತ್ತೆ, ಕುವೆಂಪು ಅವ್ರ ಮಗಳು ತಾರಿಣಿ ಏನಿದೆ, ಒಂದ್ಸಲ ಕೆರೆ ಹತ್ರ ಆಟಾಡಕ್ಕೆ ಹೋಗಿರ್ತಾರೆ. ಹಾಗೆ ಮಕ್ಕಳೆಲ್ಲ ಆಟಾಡೋವಾಗ ಯಾವುದೋ ಒಂದು ಮಗು ಕೆರೆಗೆ ಬಿದ್ದು ಸತ್ತೋಗುತ್ತೆ. ತಾರಿಣಿ ಬಂದು ಹೇಳ್ತಾಳೆ, ಪಾಪ ಆಡಕ್ಕೆ ಹೋಗಿದ್ವಿ, ಈ ಥರ ಒಂದು ಮಗು ಬಿದ್ದೋಯ್ತು, ಆದರೆ ಅಲ್ಲಿ ಎಷ್ಟೊಂದು ಜನ ನೋಡ್ತಾ ಇರೋದು, ದುಡ್ಡೋರು ಯಾರೋ ಕಾಪಾಡೋಕ್ಕೆ ಬರಲಿಲ್ಲ. ಅವಾಗ ಕುವೆಂಪು ಗೊತ್ತಾಗುತ್ತೆ ಅಲ್ಲೇನಿತ್ತು ಅಂದರೆ, ಆ ಮಗು ಕೆಳಗೆ ಬಿದ್ದಿದ್ದು ಅದು ಯಾವುದೋ ಒಂದು ಕೆಳಗಿನ ಜಾತಿ ಮಗು, ಅಲ್ಲಿ ನೋಡ್ತಾ ನಿಂತಿದ್ದು ಯಾರೋ ಹುಚ್ಚು ಜಾತಿಯ ಮಗು. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಬರೀತಾರೆ ಅಂದರೆ, ಒಂದು ಭಾಳ ಎಫೆಕ್ಟಿವ್ ಆಗಿ ಬರೀತಾರೆ, ಒಂದು ಸಿಟ್ಟಿಂದ ಬರೀತಾರೆ. ಏನಂದರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನೋ, ಎಂದೋ ಮನು ಬರೆದ ಶಾಸ್ತ್ರಗಳು ಇಂದು ನಮಗೆ ಕಟ್ಟೇನು. ಅಂದರೆ ಮನು ಅವಾಗ ಏನೋ ಮಾಡಿದ್ದ, ಆ ಸಮಯಕ್ಕೆ ಬೇಕಾಗಿತ್ತು, ಆದರೆ ಈಗ ಅದು ಬೇಡ ನಮಗೆ ಅದನ್ನು ಯಾಕೆ ಬರೆದಿದ್ದಾನೆ ಅಂತಲೂ ಗೊತ್ತಿಲ್ಲ. ಸೊ ಮನು ಶಾಸ್ತ್ರಗಳನ್ನ ತೊಗೊಂಡು ಏನು ಮಾಡೋದು, ನಿಮ್ಮ ಹೃದಯದ ದನಿಯೇ ನಿನಗೆ ಮೊದಲನೇ ಶಾಸ್ತ್ರ. ಮಗು ಸಾಯ್ತಿದ್ದಾಗ ಅದನ್ನು ಹೋಗಿ ಬಚಾವ್ ಮಾಡಬೇಕಿತ್ತು, ಅದು ಧರ್ಮ, ಮನು ಬರೆದಿರೋ ಧರ್ಮ ಅಲ್ಲ ಅನ್ನೋದನ್ನು 4 ಸಾಲ ಹೇಳ್ತಾರೆ. ಅದು ಇನ್ನೂ ಭಾಳ ದೊಡ್ಡದು, ನಮ್ಗೆ ಸಿಗಲಿಲ್ಲ ಟೆಕ್ಸ್ಟ್. ಸೊ ಹೇಗಿದೆ ಅಂದರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಎಂದೋ ಮನು ಬರೆದ ಧರ್ಮ ಇಂದು ಎಮಗೆ ಕಟ್ಟೇನು. ಹಾಗೆ ಮುಂಚೆ ಬರಿತಾ ಕೊನೆಗೆ ಹೋಗ್ತಾರೆ, ಮನು ತಾನು ಬರೆದಿದ್ದನ್ನೇ ಒಳ್ಳೇದು ಅಂತ ಪ್ರತಿಪಾದಿಸಿದರೆ ಮನುನ ಆ ಶಾಸ್ತ್ರಗಳ ಜೊತೆನೆ ಕಟ್ಟಿ ಇಬ್ಬರನ್ನು ಹೊರಗೆ ಬಿಸಾಡೋಣ ಅಂತ. ಹಾಗೆ ಇನ್ನೊಂದು ಸುಮಾರು ಕಾರ್ಯಗಳಿದೆ. ಉದಾಹರಣೆಗೆ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆ ತಾಯಿ ನಮಗಿಂದು ಪೂಜಿಸುವ ಭಾರ. ಇದನ್ನು ಆ ನಿಟ್ಟಿನಲ್ಲೇ ಬರೆದಿರೋದು. ಅಂದರೆ ಆ ಟೈಮಲ್ಲಿ ರಾಷ್ಟ್ರೀಯತೆ ಬೇಕಾಗಿತ್ತು, ಯೂನಿಟಿ ಈಗೂ ಬೇಕಾಗಿದೆ, ಆ ಟೈಮಲ್ಲಿ ಭಾಳ ಮುಖ್ಯವಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ, ಆಕ್ರಮಣ ಎಲ್ಲ ತೆಗೆದಿದ್ದಾರೆ. ಅವಾಗ ಹೇಳ್ತಾರೆ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆ ತಾಯಿ ನಮಗಿಂದು ಪೂಜಿಸುವ ಭಾರ. ಹಾಗೆ ಇನ್ನೊಂದು ಬರುತ್ತೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮುಟ್ಟಿ ಕೀಳ ಬನ್ನಿ. ಪವರ್ಟಿ, ಚರ್ಚ್ ಮಸೀದಿಗೆಲ್ಲ ದೇವಸ್ಥಾನ ಎಲ್ಲ ಬಿಟ್ಟು. ಆಮೇಲೆ ಒಂದು ಕಡೆ ಅವ್ರದ್ದು ಎಸ್ಸೇಸ್ ಅಂತ ಬರ್ತದೆ, ಕುವೆಂಪು ಒಂದು ಪುಸ್ತಕ ಇದೆ,
ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ, ಕಲೆಕ್ಷನ್ ಆಫ್ ಎಸೆಸ್ ಬೈ ಕುವೆಂಪು. ಅಲ್ಲಿ ಒಂದು ಕಡೆ ಮನುಜ ಮತ ವಿಶ್ವಪಥ, ಅದು ಮನುಜ ಮತ ಅಂದ್ರೆ ಏನು, ವಿಶ್ವಪಥ ಹೇಗಿರಬೇಕು ಅನ್ನೋದನ್ನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ಹುಟ್ಟುತ್ತಾ ಎಲ್ಲರೂ ವಿಶ್ವಮಾನವರು, ಯಾಕಂದರೆ ಅಷ್ಟು ಇನ್ನೋಸೆಂಟ್ ಆಗಿರ್ತೀವಿ, ಥಾಟ್ಸು ಅಷ್ಟೇ ಇನ್ನೋಸೆಂಟ್ ಆಗಿರುತ್ತೆ. ಬೆಳೆಯುತ್ತಾ ಎಲ್ಲರೂ ಅಲ್ಪಮಾನವರು. ಇದಕ್ಕೆ ಕಾರಣ ಏನಾದ್ರು ಹೇಳ್ತಾರ, ಅಂದ್ರೆ ಯಾತಕ್ಕೆ ಬೆಳೀತಾ ನಮ್ಮ ಮೇಲೆ? ಅವ್ರು ನಾನು ಅನಲೈಸ್ ಮಾಡಿರೋ ಪ್ರಕಾರ ಮೋಸ್ಟ್ಲಿ ಎನ್ವೈರ್ಮೆಂಟ್ ಏನಿದೆ ನಾವು ಬೆಳೆಯೋದು, ಇಲ್ಲಿ ಧರ್ಮ, ಜಾತಿ, ಮತ, ಪಂಕ್ತಿ, ಸಮಾಜ ಬರೀ ಅದೇ ಇದೆ. ಸೊ ಹೋಗ್ತಾ ಹೋಗ್ತಾ ತುಂಬ ನ್ಯಾರೋ ಆಗ್ಬಿಡ್ತೀವಿ ಥಾಟ್ಸಲ್ಲಿ ಅಂತ. ಒಂಥರ ಸಮಾಜದ ಪ್ರಭಾವ ಇಲ್ಲದೆ ನಾವು ಬೆಳೆಯೋಕ್ಕೂ ಆಗಲ್ವಲ್ಲ, ಅದಕ್ಕೆ ಗೆಟ್ ಲಿಬರೇಟೆಡ್ ಅಂತ ಮೆಸೇಜ್ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದೇ ಒಂದು ಕಡೆ ಬರ್ಕೊಂಡಿದ್ದೀನಿ ಸಿಗ್ತಾರೆ. ಎಜುಕೇಶನ್ ಅಂದ್ರೆ ಬರೀ ಮುಖಿಶ್ ಖಂಡಿತ ನೀವು ಏನೇ ಓದಿ ಮಾಡಿದ್ರು ಲಿಬರೇಷನ್ ಆಗೋಕ್ಕೆ ಅದು ವಿಚಾರಹೀನ ಆಚಾರಗಳನ್ನು ತೊರೆದು ವಿಚಾರ ಸಹಿತ ಸದಾಚಾರಗಳನ್ನು ರೂಢಿಸಿಕೊಳ್ಳೋಣ. ಏಕೆಂದರೆ ನಮ್ಮ ವೇದೋಪನಿಷತ್ತುಗಳಲ್ಲಿ, ಮಹಾಕಾವ್ಯಗಳಲ್ಲಿ ವೈಚಾರಿಕ ಬುದ್ಧಿ ಮಹತ್ತಾಗಿ ಮೂಡಿ ಬಂದಿದೆ. ಅವುಗಳಲ್ಲಿ ವಿಶ್ವತತ್ವವಿದೆ. ಅದು ಯಾವುದೇ ಜಾತಿ, ಮತ, ಪಂಕ್ತಿಗೆ ಇಟ್ಸ್ ನಾಟ್ ಲಿಮಿಟೆಡ್, ಸೀಮಿತವಾಗಿಲ್ಲ. ಸೊ ಇನ್ನೊಂದು, ಆ ಸಮಯದಲ್ಲಿ ಕುವೆಂಪು ಅವರು ಇದ್ದಾಗ ಆ ಟೈಮಲ್ಲಿ ಆಗ್ತಿದ್ದು ಬಹಳ ಒಂಥರ ಏನು ಹೇಳ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಈ ಕಮ್ಯುನಿಸ್ಟ್ ಆ್ಯಂಡ್ ಸೋಷಿಯಲಿಸ್ಟ್. ಸಂಸ್ಕೃತಿ ಕ್ರಾಂತಿ ಅಂತ ಏನು ಹೇಳ್ತಾರೆ, ಒಂದೇ ಸತಿಗೆ ಬಂದ್ಬಿಟ್ಟು ಕಮ್ಯುನಿಸಮ್ ತಂದ್ಬಿಡೋಣ, ಸೋಷಿಯಲಿಸಮ್ ತಂದ್ಬಿಡೋಣ. ಅದಕ್ಕೆ ಕುವೆಂಪು ಅವರು ಒಂದು ಎಸ್ಸೆಯಲ್ಲಿ ಬರೀತಾರೆ, ಸಂಸ್ಕೃತಿ ಕ್ರಾಂತಿ ಅಂತ ಬರೆದ್ಬಿಟ್ಟು ಇದೆಲ್ಲ ನಮಗೆ ಯಾಕೆ ಸೆಟ್ ಆಗಲ್ಲ, ಕಮ್ಯುನಿಸಮ್, ಸೋಷಿಯಲಿಸಮ್ ಎಲ್ಲ. ಏನು ಹೇಳ್ತಾರೆ ಅಂದರೆ, ಹಳೆಯದನ್ನೆಲ್ಲ ತಪ್ಪು ಎಂದು ಬಿಸಾಡಿದರೆ ಸಂಸ್ಕೃತಿ ನಾಶವಾಗುತ್ತದೆ. ನಮ್ಮ ಹಿಂದೂ ಧರ್ಮ ವೇದೋಪನಿಷತ್ತುಗಳಲ್ಲಿ ವಿಶ್ವತತ್ವಗಳಿವೆ. ಅದು ವೈಜ್ಞಾನಿಕ ಸತ್ಯದಂತೆ ಶಾಶ್ವತ ಸತ್ಯ. ಯಾಕಂದರೆ ಋಷಿ ಮುನಿಗಳಿಂದ ಬಂದಿರೋ ಜ್ಞಾನ, ಅದು ವಿಜ್ಞಾನ. ಅದು ಅದರಲ್ಲಿ ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಇದೆ. ಹಳೆಯದಕ್ಕೆ ಬರಹಗಾರರು ಸರ್ವರಿಗೂ ಸೂಕ್ತವಾದ ಹೊಸ ವ್ಯಾಖ್ಯಾನ ಮಾಡಬೇಕು. ಅಂದರೆ ತೀರಾ ಹಳೆಯದು ಅಂತ ತಳ್ಳಿ ಬಿಸಾಡೋಕ್ಕಾಗಲ್ಲ, ಅದನ್ನ ಇಟ್ಕೊಂಡು ಅದು ಈ ಟೈಮ್ಗೆ, ಈ ಸಂದರ್ಭಕ್ಕೆ ಹೇಗೆ ಅದನ್ನು ಮಾಡಿಫೈ ಮಾಡ್ಬೋದು ಅನ್ನೋದನ್ನು. ಸೊ ಮುಂದೆ ಹರೀಶ್ ಅವರು ಮಾತಾಡ್ತಾರೆ ಶ್ರೀ ರಾಮಾಯಣ ದರ್ಶನಮಲ್ಲಿ ಅದು ಹೇಗೆ ಈ ಕಾಲಕ್ಕೆ ಹೌದಿಲ್ ಸೂಟಬಲ್ ಅಂತ. ನಾ ಯಾವುದೋ ಒಂದು ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಓದಿದಂಗೆ ರಾಮಾಯಣ ದರ್ಶನಮಲ್ಲಿ ಕುವೆಂಪು ಅವರು ರಾವಣನ ಪಾತ್ರನ ಬದಲಾಯಿಸಿದ್ದಾರೆ. ಮೂಲತಃ ರಾಮಾಯಣದ ರಾವಣಕ್ಕೂ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂನ ರಾವಣಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವಲ್ಪ ಒಳ್ಳೆ ಜ್ಞಾನೋದಯ ಆಗಿದೆ ರಾವಣನಿಗೆ ಅನ್ನೋ ಭಾವ ಇದೆ. ಸೊ ಸಂಸ್ಕೃತಿ ಕ್ರಾಂತಿ ಅದರಲ್ಲಿ ಮತ್ತೆ ಇನ್ನೊಂದು ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಇನ್ನೊಂದು ಎಸ್ಸೆ ಇದೆ ಕುವೆಂಪು ಅವರು. ಅದೇನಪ್ಪ ಅಂದರೆ, ಇವಾಗ ರಾಷ್ಟ್ರೀಯತೆ ಅಂದರೆ ಇಂಡಿಯನ್ ನ್ಯಾಷನಾಲಿಟಿ ಅಂದರೆ ನಮಗೆ ರಾಷ್ಟ್ರೀಯತೆ ಕನ್ನಡತ್ವ ಇಲ್ಲದೆ ಬರುತ್ತಾ, ಆಮೇಲೆ ಕನ್ನಡತ್ವ ಉಳಿಸ್ಕೊಳ್ಳೋಕ್ಕೆ ರಾಷ್ಟ್ರೀಯತೆ ಬೇಕಾ? ಎರಡೂ ಪ್ರಶ್ನೆಗಳು ಬರುತ್ತೆ. ರಾಷ್ಟ್ರೀಯತೆಗೆ ಕನ್ನಡತ್ವ ಎಷ್ಟು ಇಂಪಾರ್ಟೆಂಟು, ಕನ್ನಡತ್ವಕ್ಕೆ ರಾಷ್ಟ್ರೀಯತೆ ಎಷ್ಟು ಇಂಪಾರ್ಟೆಂಟ್. ವ್ಯಷ್ಟಿ ಸಮಷ್ಟಿ. ವ್ಯಷ್ಟಿ ಅಂದರೆ ಒಂಥರ ಇಂಡಿವಿಜುವಾಲಿಟಿ, ಪರ್ಸನಾಲಿಟಿ. ಸಮಷ್ಟಿ ಅಂದರೆ ಆ್ಯಸ್ ಎ ಹೋಲ್, ಒಂದು ಸೊಸೈಟಿ ಅನ್ಕೋಬೋದು, ಒಂದು ದೇಶ ಅನ್ಕೋಬೋದು, ಒಂದು ಸಮಾಜ ಅನ್ಕೋಬೋದು. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾಕ್ಟ್ ಹಿಂಗೆ ಇದೆ, ಅದನ್ನೇ ಓದ್ತೀನಿ, ತುಂಬ ಎಫೆಕ್ಟಿವ್ ಆಗಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರಮ ಮೌಲ್ಯಗಳಲ್ಲೊಂದನ್ನಾಗಿ ಪರಿಗಣಿಸುವ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯ ವಿಶಿಷ್ಟತೆಗೆ ಸಮಷ್ಟಿಯ ಸಾಧಾರಣತೆಗೆ ಇರುವಷ್ಟೇ ಗೌರವ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ವಿಶಿಷ್ಟತೆಗೆ ಸಮಷ್ಟಿಯ ಸಾಧಾರಣತೆಗೆ ಇರುವಷ್ಟೇ ಗೌರವ ಸಲ್ಲುತ್ತದೆ. ಪರ್ಸನಾಲಿಟಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಓವರ್ ಆಲ್ ಸೋಷಿಯಾಲಿಟಿ ಅಂತ ಹೇಳ್ತೀವಿ, ಅಥವಾ ನ್ಯಾಷನಾಲಿಟಿ ಏನು ಹೇಳ್ತೀವಿ ಅದು. ಆದ್ದರಿಂದ ಸಮಷ್ಟಿಯ ಕ್ಷೇಮವನ್ನು ಕಾಪಾಡುವ ಅವಸರದಲ್ಲಿ ವ್ಯಷ್ಟಿಯನ್ನು ಬಲಿಕೊಟ್ಟು ವ್ಯಕ್ತಿಯ ವಿಶಿಷ್ಟತೆಯನ್ನು ನಿರ್ಲಕ್ಷಿಸಿದರೆ ಪ್ರಜಾಸತ್ತೆಯ ಬುಡಕ್ಕೆ ಕೊಡಲಿ ಇಟ್ಟಂತಾಗುತ್ತದೆ ಎಲ್ಲವೇ. ಅಂದರೆ ಇದು ಯಾಕೆ ಬರ್ದಿದ್ದಾರೆ ಇದರ ಕಾಂಟೆಕ್ಸ್ಟ್ ತಿಳ್ಕೋಬೇಕು. ಆ ಕಾಲದಲ್ಲಿ ನ್ಯಾಷನಾಲಿಟಿ ಬೇಕು ಅಂತ ಎಷ್ಟೊಂದು ಜನ ದೇ ಡಿಡ್ ನಾಟ್ ವಾಂಟ್ ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಕನ್ನಡ ಬೇಡ, ಬರೀ ಹಿಂದಿನೇ ಇರಲಿ, ಅಥವಾ ಒಂದೇ ಭಾಷೆ ಇರಲಿ, ಒಂದೇ ಸಂಸ್ಕೃತಿ ಇರಲಿ. ಉದಾಹರಣೆ ಚೈನಾ ಥರ ಹೋಗುತ್ತೆ.
ಮುಂದೆ ಹೇಳ್ತಾರಲ್ಲ ಅವರು ಯಾಕೆ ಅಂತ. ಮತ್ತೆ ಮಲ್ನಾಡು ಬಂದ್ಬಿಡ್ತಿಲ್ಲ ಇದಕ್ಕಿದ್ದಾಗೆ ಅವರ ಪ್ರಕೃತಿ ಭಾವ. ಹಸುರಾಗಿ ಕಂಗೊಳಿಸುವ ವರ್ಣಮಯ ವೈವಿಧ್ಯ ಸೌಂದರ್ಯಗಳಿಂದ ಕೂಡಿದ ಕಾಡಿಗೆ ಬದಲಾಗಿ ಹಸುರಾಗಿ ಕಂಗೊಳಿಸುವ ವರ್ಣಮಯವಾಗಿ ವೈವಿಧ್ಯ ಸೌಂದರ್ಯಗಳಿಂದ ಕೂಡಿದ ಕಾಡಿಗೆ ಬದಲಾಗಿ ನಿರ್ವಿಶಿಷ್ಟವೂ ನಿರ್ಜೀವವೂ ಸರ್ವಸಮವೂ ನೀರಸವೂ ಆದ ಕಟ್ಟಿಗೆಯ ರಾಶಿ ಸಿದ್ಧವಾಗುತ್ತದೆ. ಅಂದರೆ ಇಂಡಿವಿಜುವಾಲಿಟಿ ಹೊರಟೋದ್ರೆ ವಾಟ್ ಎವರ್ ನ್ಯಾಷನಾಲಿಟಿ ದಟ್ ದೇ ವಾಂಟೆಡ್ ಟು ಅಚೀವ್, ಕನ್ನಡ ತಮಿಳು ತೆಲುಗು ಎಲ್ಲ ಬಿಟ್ಬಿಟ್ಟು ಈ ಸಂಸ್ಕೃತಿ ಎಲ್ಲ ಬಿಟ್ಬಿಟ್ಟು ಏನೋ ಸಂಸ್ಕೃತಿ ಅವ್ರು ತರಕ್ಕೆ ಹೋದಲ್ಲ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್, ಅದು ಹೇಗಿರುತ್ತೆ ಅಂದರೆ ಹಸುರಾದ ವರ್ಣಮಯ ಕಾಡು ಹೋಗಿ ನಿರ್ಜೀವವಾದ ಒಂದು ಕಟ್ಟಿಗೆ ರಾಶಿ ಇದ್ದಂತೆ. ಯಾಕೆಂದರೆ ಮತ್ತೆ ಮುಂಚೆ ಹೇಳ್ತಾರೆ, ವ್ಯಷ್ಟಿಯ ವೈಶಿಷ್ಟ್ಯದ ವಿಧ್ವಂಸದಿಂದಲೇ ಸ್ಥಾಪಿತವಾಗುವ ಆ ಸಮಷ್ಟಿಯ ಸಾಧಾರಣತೆ ಮರುಭೂಮಿಯಂತೆ ಅಚೇತನ ಏಕರೂಪ. ಸೊ ಎಲ್ಲ ಡೆಡ್ ಥಿಂಗ್ಸ್ ನಮ್ಗೆ ಒಂದೇ ಥರ ಕಾಣುತ್ತೆ. ಆಲ್ ಡೆಡ್ ಥಿಂಗ್ಸ್ ಲುಕ್ ಅಲೈಕ್. ಅಂದರೆ ಪ್ರತಿಯೊಂದು ಜೀವ ಇರೋ ವಸ್ತು ಬೇರೆ ಬೇರೆ ಥರ ಕಾಣುತ್ತೆ. ಅದಕ್ಕೆ ಪರ್ಸನಾಲಿಟಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಎಸ್ಪೆಷಲಿ ಇಂಡಿಯನ್ ಕಲ್ಚರಲ್ಲಿ ಇಂಡಿವಿಜುವಲ್ ಸ್ಟೇಟ್ಲಿ ಕಲ್ಚರ್ಸ್ ಅಥವಾ ಪ್ರಿನ್ಸ್ಲಿ ಕಲ್ಚರ್ಸ್ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇದು ಕೊಟ್ಟಿದ್ದಾರೆ. ಅದನ್ನ ಯಾಕೆ ಉಳಿಸ್ಕೋಬೇಕು, ಸುಮ್ಮನೆ ಅದನ್ನು ಎಲ್ಲಾನು ತಪ್ಪು ಅಂತ ಯಾಕೆ ತಳ್ಳಿ ಹಾಕಬಾರ್ದು. ಸೊ ಸೋಷಲಿಸ್ಟ್ ಅಥವಾ ಕಮ್ಯುನಿಸ್ಟ್ ಅವ್ರು ಮಾಡ್ತಿರೋ ಕೆಲಸ ತಪ್ಪು ಅಂತ ಈ ಲೇಖನದಲ್ಲಿ ಬಂದಿತ್ತು. ಇನ್ನು ಕರ್ನಾಟಕ ಮತ್ತು ಕನ್ನಡತ್ವ ಬಗ್ಗೆ ಏನು ಹೇಳ್ತಾರೆ ಕುವೆಂಪು, ಆ ಟೈಮಲ್ಲಿ ಅದು ಆಗಲೇ ಹೇಳ್ದಂಗೆ ಅಖಂಡ ಕರ್ನಾಟಕದ ಹೋರಾಟಗಳು ಭಾಳಷ್ಟು ನಡೀತಾ ಇತ್ತು. ಕರ್ನಾಟಕದಲ್ಲೇ 4-5 ಗುಂಪು ಮಾಡ್ಕೊಂಡ್ಬಿಟ್ಟಿದ್ರು. ಮೈಸೂರು ರಾಜ್ಯದವರು ಒಂದು, ಆ ಕಡೆ ಹೈದರಾಬಾದ್ ರಾಜ್ಯದವರು ಒಂದು, ಬಾಂಬೆ ರಾಜ್ಯದವರು ಒಂದು. ಸೊ ಇವರು 4-5 ಮಂದಿಗಳಲ್ಲಿ ಬಹಳಷ್ಟು ಪೊಲಿಟಿಕಲ್ ಇಂಟ್ರೆಸ್ಟ್ ಇತ್ತು. ಅಂದರೆ ಅವರನ್ನೇ ಸಿ ಎಂ ಆಗ್ಬೋದು, ಇನ್ನೊಂದು ಮುಖ್ಯಮಂತ್ರಿ ಆಗ್ಬೋದು. ಸೊ ಆ ಟೈಮಲ್ಲಿ ಕುವೆಂಪು ಅವರು ಹೋಗಲಿಲ್ಲ ಅಖಂಡ ಕರ್ನಾಟಕ. ರಾಜ್ಕುಮಾರ್ ಹೋಗಿದ್ರು ಗೋಕಾಕ್ ಚಳವಳಿ ಬಂದಾಗ, ಕುವೆಂಪು ಅವರು ಹೋಗಲಿಲ್ಲ. ಯಾಕೆ ಅಂತ ಅವರೊಂದು ಕವಿದಲ್ಲಿ ಬರೀತಾರೆ, ಬರೀ ಬೂಟಾಟಿಕೆಯ ನಾಟಕ ಬಂತು ಈ ಅಖಂಡ ಕರ್ನಾಟಕ, ಸುಮ್ಮನೆ ನಿಮ್ಮ ವೆಸ್ಟರ್ನ್ ಇಂಟ್ರೆಸ್ಟ್ಗೋಸ್ಕರ ನೀವು ಮಾಡ್ಕೊಂಡಿರೋ ಕರ್ನಾಟಕದ ಕಾನ್ಸೆಪ್ಟ್ ಇದೆ. ಗೋಕಾಕ್ ಚಳವಳಿ ಭಾಳ ಇತ್ತೀಚಿಂದ ಅನ್ಸುತ್ತೆ. ಹಾಂ, ಬಟ್ ಅವಾಗ ಕುವೆಂಪು ಅವರು ಹೋಗ್ಲಿಲ್ವಂತೆ ಅದಕ್ಕೂ. ಅಂದರೆ ಇದು ಅದ್ರ ಮುಂಚಿಂದಿರಬೇಕು ಯಾ ಅಲ್ವಾ? ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಸಮಯದಲ್ಲಿ ಕುವೆಂಪು ಅವರು ಬೆಂಬಲ ಸೂಚಿಸಿದ್ದಾರೆ. ಬಟ್ ಹೋಗ್ಲಿಲ್ಲ. ಇಲ್ಲ, ಅವ್ರ ನೇಚರ್ನಲ್ಲೇ ಇರಲಿಲ್ಲ. ಅವ್ರು ಯಾವುದಕ್ಕೂ ಹೋಗಲಿಲ್ಲ. ಅವರು ಕನ್ನಡದ ಹೋರಾಟಗಳು ಯಾವುದಕ್ಕೂ ಆ ಥರ ಹೋಗಲಿಲ್ಲ. ನಾವು ಯಾವುದನ್ನು ಕನ್ನಡದ ಹೋರಾಟಗಳು ಇದೆಲ್ಲ ಬೀದಿಗಿಳಿದು ಹೋಗಬೇಕು, ಹೋರಾಟ ಮಾಡಬೇಕು, ಅವ್ರ ಸ್ವಭಾವದಲ್ಲಿ ಇಲ್ಲವೇ ಇಲ್ಲ. ನೇಚರೇನೆ ಬೇರೆ ಸರಿ. ಅವ್ರು ಮೈಸೂರಿನಲ್ಲಿ ಇದ್ರೂ ಅವರು ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು, ಅಥವಾ ಪ್ರಕೃತಿ ನೋಡ್ಕೊಂಡು ಅಷ್ಟೇ. ಬೆಂಗಳೂರಿನಲ್ಲಿ ಇಂಟರ್ ಕಾಲೇಜಲ್ಲಿ ಮಿಸ್ಟರ್ ಆಗಿದ್ರು, ಎಲ್ಲೂ ಅಷ್ಟೇ. ಕಾಲೇಜು ಮನೆ ಒಳ್ಳೆ ಹೊರಗಡೆ ಭಾಷಣ ಮಾಡೋದು, ಆ ಥರದ್ದೆಲ್ಲ ಅವ್ರ ನೇಚರಲ್ಲೇ ಇರಲಿಲ್ಲ. ಮತ್ತು ಅವ್ರ ಇಡೀ ಜೀವನದಲ್ಲಿ ಕರ್ನಾಟಕ ಬಿಟ್ಟು ಹೋಗಿ ಎರಡೇ ಸತಿ. ಒಂದು ಸರ್ತಿ ಅವ್ರಿಗೆ ರಾಮಕೃಷ್ಣಾಶ್ರಮದಲ್ಲಿ ದೀಕ್ಷೆ ತಗೊಳ್ಬೇಕು ಅಂತಂದಾಗ ಅವ್ರು ಬೇಲೂರು ಮಠ ರಾಮಕೃಷ್ಣಾಶ್ರಮ ಕೊಟ್ಟಿದ್ರು. ಅದು ಅವರ ಅಧ್ಯಾತ್ಮ ಸಾಧನೆ ಸಂಬಂಧ. ಮತ್ತು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಾಗ ನಾನು ಬರಲ್ಲ ಅಂತ. ಪ್ರಶಸ್ತಿ ನೀವು ಕೊಟ್ಟಿರ್ಬೋದು, ನಾನು ಇಲ್ಲಿಗೆ ಬರಲ್ಲ ಅಂತ. ಡೆಲ್ಲಿಗೆ ಹೋಗಿ ಅದೆಲ್ಲ ತಗೊಂಡು ನನಗೆ ತಗೋಲ್ಲ ಅನ್ನೋ ಥರ ಬಹಳ ಅವನು ಒತ್ತಾಯ ಮಾಡಿ ಆನೆ ಉಪಾಧ್ಯಾಯ ಅಂತ ದೊಡ್ಡ ವಿದ್ವಾಂಸರು ಜೈನ ಫಿಲಾಸಫಿ ಅವರು ಬಂದು ಜೈನರು ಕೂಡ ಅವಾರ್ಡ್ ಸರ್ಕಾರ ಬಂದು ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿ ಅವ್ರು ಫ್ಲೈಟಿಗೆ ಹಚ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಅವರ ಸ್ವಭಾವದಲ್ಲೇ ಆ ಥರದ್ದು ಹೋರಾಟಗಳಿಗೆ ಹೋಗೋದು ಇರಲಿಲ್ಲ. ಆಮೇಲೆ ಮಾತಾಡೋದಕ್ಕೆ ಅವ್ರು ಹೇಳ್ತೀನಿ, ನಾನೇ ಮಾತಾಡೋದು. ಸೊ ಆ ಸಮಯದಲ್ಲಿ ಅವ್ರು ಎಂತೆಂಥ ಯಾವ್ಯಾವ ಕೆಲಸಗಳು ಮಾಡಿದ್ದಾರೆ ಕನ್ನಡತ್ವ ಅಥವಾ ಕರ್ನಾಟಕತ್ವದ ಬೆಳವಣಿಗೆಗೋಸ್ಕರ ಅಂತ. ಮುಖ್ಯವಾಗಿ ಅವ್ರು ಮಾಡಿದ್ದು ಮಾನಸ ಗಂಗೋತ್ರಿಯ ಸ್ಥಾಪನೆ. ಸೊ ಅವ್ರು ಒಂದು ಕಡೆ ಹೇಳ್ತಾರೆ, ಮಾನಸ ಗಂಗೋತ್ರಿನ ಹೇಗೆ, ವಾಟ್ ವಾಸ್ ದ ಐಡಿಯಾ ಬಿಹೈಂಡ್ ಮಾನಸ ಗಂಗೋತ್ರಿ ಎಸ್ಟಾಬ್ಲಿಷ್ಮೆಂಟ್. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಸಂಶೋಧನಾಂಗ, ಬೋಧನಾಂಗ ಮತ್ತು ಪ್ರಸಾರಾಂಗ, ಮೂರು ಡಿವಿಷನ್ಸ್. ಸೊ ಸಂಶೋಧನಾಂಗ ಅಂದರೆ ಎಲ್ಲಿ ರಿಸರ್ಚ್. ರಿಸರ್ಚ್. ಆಮೇಲೆ ಬೋಧನಾಂಗ ಅಂದರೆ ಟೀಚಿಂಗ್. ಬಟ್ ಮೂರನೇದಕ್ಕೆ ಅವ್ರು ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಪ್ರಸಾರಾಂಗ ಅಂದರೆ ಪ್ರಸಾರಾಂಗದ ಮೂಲಕ ನೀವು ಉನ್ನತ ವಿಚಾರಗಳನ್ನ ಸಮಾಜಕ್ಕೆ ಕಳಿಸ್ಬೋದು. ಆ ಪ್ರಸಾರಾಂಗ, ಈ ಪ್ರಸಾರಾಂಗ ಅಂತ ಏನು ಡಿವಿಷನ್ ಶುರು ಮಾಡೋದಲ್ಲ, ದಟ್ ವಾಸ್ ರೆಕಗ್ನೈಸ್ಡ್ ಇನ್ ಲಂಡನ್. ಒಂದು ಕಡೆ ಎಲ್ಲೋ ಯಾವುದೋ ಮೀಟಿಂಗಲ್ಲಿ ಇದನ್ನು ಅವ್ರು ಐಡೆಂಟಿಫೈ ಮಾಡಿ, ಓಕೆ ದಿಸ್ ಇಸ್ ಅ ಗುಡ್ ಪಾಯಿಂಟ್, ಅದನ್ನು ನಾವು ಇನ್ಕಲ್ಕೇಟ್ ಮಾಡ್ಕೋಬೋದು ಅನ್ನೋ ಥರ. ಸೊ ಈ ಡಿವಿಷನ್ ಅವರು ತೊಗೊಂಡಿದ್ದಾರೆ. ಸೊ ಅವರು ಮಾನಸ ಗಂಗೋತ್ರಿ ಹೆಸರು ಯಾಕೆ ಬಂತು ಆ ಥರ ಅಂತ ಒಂದು ಕಡೆ ಹೇಳ್ತಾರೆ.
ಗಂಗೋತ್ರಿ ಅಂದರೆ ಗಂಗೆಯ ಉಗಮ ಸ್ಥಾನ. ಅಲ್ಲಿ ಗಂಗೆಯ ಉಗಮ ಸ್ಥಾನದಲ್ಲಿ ದಿನವೂ ಗಂಗೆ ಪವಿತ್ರವಾಗಿ ಉದ್ಭವಿಸಿ ಹರಿಯುತ್ತಾಳೆ. ಆಮೇಲೆ ಹರಿದು ಇಡೀ ಭಾರತನ ಪವಿತ್ರವನ್ನಾಗಿ ಮಾಡ್ತಾಳೆ. ಹಾಗೆ ಮಾನಸ ಗಂಗೋತ್ರಿಯಲ್ಲಿ ಮನಸ್ಸೆಂಬ ಗಂಗೋತ್ರಿಯಲ್ಲಿ ಉನ್ನತ ವಿಚಾರಗಳು ಹಾಗೆ ಹರಿದು ಸಮಾಜಕ್ಕೆ ಸೇರಲಿ, ಅದಕ್ಕೆ ಅದು ಮಾನಸ ಗಂಗೋತ್ರಿ. ಅದನ್ನ ಮೈಸೂರಲ್ಲಿ ಶುರು ಮಾಡಿದ್ದು ಆಶ್ಚರ್ಯ. ಮಲೆನಾಡಿನ ಬಗ್ಗೆ ಅಷ್ಟೊಂದು ಈಗ ತಾನೇ ಮೈಸೂರು ಬಗ್ಗೆ ಅವರಿಗೆ ಅಂದ್ರೆ ರಿಲೇಟಿವ್ ಆಗಿ ಅವರಿಗೆ ಮಲೆನಾಡು ಕಡೆನೇ ಜಾಸ್ತಿ ನೋಡಿ ಮಲೆನಾಡಿನಲ್ಲಿ ಸುಮಾರು ವರ್ಷ ಇದು ಮೈಸೂರಲ್ಲಿ. ಆ ಕಾಲದಲ್ಲಿ ಆ ಸೌಲಭ್ಯಗಳು ಇರಲಿಲ್ವೇನೋ ಅಲ್ಲಿ. ಇನ್ನೊಂದು ಎಷ್ಟೇ ಇದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಇಂಗ್ಲೀಷ್ ನಮಗೆ ಎಷ್ಟು ಬೇಕು, ಇಂಗ್ಲೀಷಲ್ಲಿ ಏನು ತಗೋಬೇಕು ಏನು ತಗೋಬಾರ್ದು, ನಾವು ಇಂಗ್ಲೀಷಿಗೆ ಆಮೇಲೆ ಹಿಂದಿಗೆ ಯಾಕೆ ಅತಿಯಾದ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳ್ತಾರೆ. ಒಂದು ಕಡೆ ಎಷ್ಟು ಕೊಂಕಾಗಿ ಹೇಳ್ತಾರೆ ಅಂದರೆ ಅವ್ರ ಮಗ ತೇಜಸ್ವಿ ಚಿಕ್ಕವರೆಲ್ಲ 4-5-6 ವರ್ಷದವರು ಬರೆದಿರೋರು ಪುಸ್ತಕದಲ್ಲಿ ಒಂದು ನಾಯಿ ಮರಿ ತಂದಿರ್ತಾರೆ. ಸೊ ಗೊತ್ತು ಕುವೆಂಪುರ ಅವಾಗ ಲೆಕ್ಚರ್ ಆಗಿದೆ. ಸೊ ಅವರೆಲ್ಲ ಅಷ್ಟೊಂದು ದುಡ್ಡು ಇರ್ತಿರಲ್ಲ, ನಾಯಿ ಮರಿ ತಂದರೆ ಯಾವುದೋ ಕಂತ್ರಿ ನಾಯಿ ತಂದಿರ್ತಾರೆ ಬೀದಿ. ಸರಿ ಪಕ್ಕದ ಮನೇಲಿ ಆಟಾಡ್ಸಕ್ಕೆ ಹೋಗಿರ್ತಾರೆ. ಪಕ್ಕದ ಮನೇಲಿ ಇನ್ನೊಂದು ನಾಯಿ ಇರುತ್ತೆ, ಅದು ಒಳ್ಳೆ ಬ್ರೀಡ್ ನಾಯಿ ಅಂತ ಹೇಳ್ತೀವಿ, ಜಾತಿ ನಾಯಿ. ಸೊ ಆಟಾಡ್ಸಕ್ಕೆ ಹೋದಾಗ ಪಕ್ಕದ ಮನೆ ಏನೋ ಹೇಳಿ ಕಳಿಸ್ತಾನೆ. ತೇಜಸ್ವಿ ಅವ್ರು ಬಂದ್ಬಿಟ್ಟು ಕುವೆಂಪು ಹೇಳಿದ ಪಾಪ ಪಕ್ಕದ ಮನೆ ಹೇಳ್ದ, ಬೀದಿ ಕಂತ್ರಿ ನಾಯಿಗಳಿಗೆ ಕನ್ನಡ ಹೆಸರು ಇಡಬೇಕಂತೆ, ಜಾತಿ ನಾಯಿಗಳಿಗೆ ಇಂಗ್ಲೀಷ್ ಹೆಸರು ಇಡಬೇಕು. ಆ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗುತ್ತೆ ಕುವೆಂಪು ಅವ್ರಿಗೆ. ಅವಾಗ ಏನು ಹೇಳ್ತಾರೆ ಅವರು ಅಂದರೆ ತೇಜಸ್ವಿಗೆ, ನೋಡು ಅವ್ನಿಗೆ ಹೋಗಿ ಹೇಳು ಕನ್ನಡದಲ್ಲಿ ಪಂಪನೆಂಬ ಮಹಾಕವಿಯು ಮಹಾಕಾವ್ಯಗಳನ್ನು ರಚಿಸುತ್ತಿದ್ದಾಗ ನಿಮ್ಮ ಇಂಗ್ಲಿಶಿನ ರಾಜರು ತೊಗಟೆಯನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಅಡ್ಡಾಡುತ್ತಿದ್ದರು. ಅಣ್ಣ ನೆನಪುಗಳಲ್ಲಿ ಹಾಗೆ ಮುಂದೆ ಅದು ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲೆಂಡ್ ತರ ನಮಗೂ ಅವ್ರಿಗೆ ಆಳುವ ಸಂದರ್ಭ ಒದಗಿದ್ದರೆ ನಾವು ಕನ್ನಡವನ್ನು ಜಗತ್ ಭಾಷೆಯನ್ನಾಗಿ ಮಾಡಿ ಪಂಪನನ್ನು ಜಗತ್ ಕವಿಯನ್ನಾಗಿ ಮಾಡುತ್ತಿದ್ದೆವು. ದುರದೃಷ್ಟವಶಾತ್ ನಮ್ಗೆ ಸಿಗ್ಲಿಲ್ಲ ಅದು. ಆದ್ರಿಂದ ಪಂಪ ಕೀರ್ತಿ ದೃಷ್ಟಿಯಲ್ಲಿ ಕರ್ನಾಟಕದವನಾಗಿರ್ಬೋದು, ಆದರೆ ಅಂತರ್ಮೌಲ್ಯಗಳ ದೃಷ್ಟಿಯಲ್ಲಿ ಅವನು ಜಗತ್ ಕವಿ. ಆ ಕಾಲದಲ್ಲಿ 9ನೇ ಶತಮಾನದಲ್ಲೇ ನಮ್ಮಲ್ಲಿ ಇಂಥ ವಿಚಾರಗಳು ಕಾವ್ಯಗಳು ಮೂಡಿ ಬಂದರೆ ಅದು ನಿಮಗೆ ಗೊತ್ತಿಲ್ಲ, ಆ ರೀತಿ ಹೇಳ್ಕೊಂಡು ಹೋಗ್ತಾರೆ. ಸೊ ಇನ್ನೊಂದು ಕಡೆ ಹೇಳ್ತಾರೆ, ನಾವು ಹೇಗೆ ಇಂಗ್ಲೀಷ್ನ ಒಂಥರ ಮೌಲ್ಯಮಾಪನ ಅಂತ ಹೇಳ್ತೀವಿ, ಸ್ಕೇಲ್ ಅಂತ ಇಟ್ಕೊಳ್ತೀವಿ, ಆ ಥರ ಇಟ್ಕೊಂಡಿದ್ದೀವಿ. ಎಲ್ಲಾನು ಇಂಗ್ಲೀಷ್ನ ಹೇಳ್ಕೊಂಡು ಹೋಗೋದು. ಇವಾಗ ಈ ಕಾವ್ಯಕ್ಕೆ ನೋಬೆಲ್ ಪ್ರೈಸ್ ಬಂದಿದ್ರೆ ಓಕೆ, ಅದು ದೊಡ್ಡದು. ಆದರೆ ನಮ್ಮಲ್ಲೇ ಇರೋ ಮೌಲ್ಯಗಳು ಗೊತ್ತಾಗಲ್ಲ ನಮ್ಮ ಕಾವ್ಯದಲ್ಲಿರೋ. ಅದಕ್ಕೇನು ಹೇಳ್ತಾರೆ, ವಸಂತದಲ್ಲಿ ಕೂಗುವ ಮಾಮರದ ಕೋಗಿಲೆಯ ಕುಹು ಕೂವನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೊಬೆಲ್ ಪ್ರೈಸ್ ದೊರಕುವುದೇ. ವಸಂತದಲ್ಲಿ ಕೂಗುವ ಮಾಮರದ ಕೋಗಿಲೆಯ ಕುಹು ಕುಹುವನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದರೆ ಅದಕ್ಕೆ ನೊಬೆಲ್ ಪ್ರೈಸ್ ದೊರಕುವುದೇ. ಆಮೇಲೆ ಅದೇ ಎಸ್ಸೆಯಲ್ಲಿ ಕೊನೆಯವರು ಹೇಳ್ತಾರೆ, ನಮ್ಮ ಇಂಗ್ಲೀಷ್ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ನಮ್ಮಲ್ಲಿ ಅಂತ. 2ನೇ ಸಾಲಲ್ಲಿ ಬಹಳ ಕೊಂಕಾಗಿರ್ತಾರೆ. ಬ್ರಿಟಿಷರು ಬರೀ 1% ಜನಕ್ಕೆ ಇಂಗ್ಲೀಷ್ ಕಲಿಸ್ಬಿಟ್ಟು ನಮ್ಮನ್ನು 300 ವರ್ಷ ಆಳಿದ್ರು. ಇನ್ನೆಂಥ ಜಾಸ್ತಿ ಇರಬೇಕಿತ್ತು ಆ 1% ಜನದಲ್ಲಿ, ಅವ್ರಿಗೆ 99% ಮಿಕ್ಕಿದವರಲ್ಲಿ. ಎಷ್ಟು ವರ್ಷ ಆದ್ಮೇಲೆ ಮನೋಭಾವ ಈಗಲೂ ಇದೆ ಅಂತ ಎಷ್ಟು ಕಡೆ ನೋಡ್ತೀವಿ. ಇಲ್ಲ, ಅವ್ರು ಭಾಳ ಕಡೆ ಬರೀತಾರೆ, ಇಂಗ್ಲೀಷ್ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳೋಣ, ಅದು ಬಿಟ್ಟು ಜಾಸ್ತಿ ಬೇಡ. ಇವನು ಅವ್ನು ಹಿಂದಿಗೂ ಅದೇ ದೃಷ್ಟಿ ಅವ್ರದ್ದು. ಹಿಂದಿ ಇಂಗ್ಲೀಷ್ ನಮಗೆ ಕನ್ನಡ ಅಲ್ಲ. ಕನ್ನಡದಲ್ಲಿ ನಾವು ವಿಷಯಗಳನ್ನು ತಿಳಿಸೋಷ್ಟು ಸುಲಭವಾದ ರೀತಿಯಲ್ಲಿ ಇಂಗ್ಲೀಷ್ ಹಿಂದಿಯಲ್ಲಿ ತಿಳಿಸೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಅವರು, ಕರ್ನಾಟಕ ಅನ್ನೋದೇನು ಇಟ್ ವಾಸ್ ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್. ಸರ್ಕಾರನೂ ಅದಕ್ಕೆ ಅದೇ ಪ್ರಾಮುಖ್ಯತೆ ಕೊಡಬೇಕು, ಯಾಕಂದರೆ ಅದು ಸಂವಿಧಾನದ ಪ್ರಕಾರ ರೂಪುಗೊಂಡಿರೋ ಒಂದು ರಾಜ್ಯ ಅದು. ಹಾಗಾಗಿ ಕನ್ನಡದಲ್ಲೇ ನ್ಯಾಯ ಒದಗಿಸ್ಬೇಕು, ಕನ್ನಡದಲ್ಲೇ ಶಿಕ್ಷಣ ಒದಗಿಸ್ಬೇಕು, ಕನ್ನಡದಲ್ಲೇ ಆಡಳಿತ ವ್ಯವಹಾರ ಎಲ್ಲ ನಡಿಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಸೊ ಅವ್ರು ಭಾಳಷ್ಟು ಲೇಖನಗಳಲ್ಲಿ ಅವ್ರು ಅಷ್ಟೇ ಹೇಳೋದು, ಇಂಗ್ಲೀಷು ಹಿಂದಿನ ಎಷ್ಟು ಬೇಕೋ ಅಷ್ಟು ತಗೊಂಡು ಅಲ್ಲೇ ಭಾಗ ನಿಲ್ಲಿಸೋಣ, ಮಿಕ್ಕಿದೆಲ್ಲ ಕನ್ನಡದಲ್ಲೇ ಆಗಲಿ. ಅಷ್ಟೇ ನನ್ನ ಕಡೆ ಕೈ
ಫುಲ್ ಪ್ರೋಗ್ರಾಮ್ ಅನುಕೂಲ ಕೊಡ್ಬೋದಾಗಿತ್ತು. ಅಲ್ಲ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತಗೊಂಡಿಲ್ಲ. ಆ್ಯಕ್ಚುಲಿ ಧಾರವಾಡ ಪೇಡ ಇದೆ, ಸ್ಟೇಜ್ ಇದೆ, ಯಾರು ತೊಗೊಂತಾರೋ ಹೋಗಿ ಅಂತ. ಈ ಕಡೆಯಿಂದ ಸೇವಿ ಹಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಸಾಧ್ಯವಾದಷ್ಟು KSN KSN ಮೈಸೂರಿನಲ್ಲಿ ಈಗ ಹಾಡ್ತಿರೋದು ತನುವು ನಿನ್ನದು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬುದೆನ್ನೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು, ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು ಮನವು ನಿನ್ನದು. ಹಾಡು ಹಾಡು ಮೂರು ಹಾಡ್ತಾನೆ ಪ್ರಿಪೇರ್ ಆಗಿದ್ದು. तेन विना तृणमपि न चलति, तेन विना ममतेय बिडु है मूढमना, तेन विना रविगिಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ. ನಿನಗೆ ತಕೆ ಬಿಡು ಅಳು ಶ್ರದ್ಧೆಯ ನೀಡು, ನಿನಗೆ ತಕೆ ಬಿಡು ಅಳು ಶ್ರದ್ಧೆಯ ನೀಡು, ನಿನ್ನನೆ ನೈವೇದ್ಯವ ನೀಡೋ, ನಿನ್ನನೆ ನೈವೇದ್ಯವ ನೀಡೋ. तेन विना तृणमपि न चलति, तेन विना ममतेय बिडु है मूढमना,
ತೇನ ವಿನಾ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ತಾನಾದ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ತಾನಾದ ಸುಕೃಷಿತು ಸುಶಕ್ತಿಯ ಆನಂದ ವಿರಲ್ ಸುಕೃಷಿತು ಸುಶಕ್ತಿಯ ಆನಂದ ವಿರಲ್ ಬಿಡು ನಿನಗೆ ತಕೆ ನಿಷಾದ ಬಿಡು ನಿನಗೆ ತಕೆ ನಿಷಾದ ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡು ಹೇ ಮೂಢಮನ ತೇನ ವಿನಾ ಹರೀಶ್ ಅವರು ಮಾತಾಡ್ತೀನಿ ಆಮೇಲೆ ಹಾಡಿದ್ಯಾ? ಆಮೇಲೆ ಇಲ್ಲ ಕೋರಸ್ ಎಷ್ಟೊಂದು ಬರೋದು ಗೊತ್ತಿಲ್ಲ 2:30 ತನಕ ಇದ್ದಿತ್ತು ಮೂರು ಮುಕ್ಕಾಲ ಬರೀ ಫೋಟೋಸ್ ಮಾತಾಡ್ತೀನಿ ಟೆಕ್ಸ್ಟ್ ಎಲ್ಲ ಬೇಡ ಅಲ್ಲ ಅದು ಫೋಟೋ ಇರೋದಿಲ್ಲ ಫೋಟೋ ಉಲ್ಟಾ ಒಂದು ಬೇರೆ ಸಾಲ್ವ್ ಇದೆ ಇಲ್ಲ 2:30 ತನಕ ಆಮೇಲೆ ಎಲ್ಲರೂ ಅವ್ರ ಇಂಟ್ರೆಸ್ಟ್ ಮೇಲೆ ಮಾತಾಡ್ತಾರೆ ಇಂಟ್ರೆಸ್ಟು ಅವ್ರ ಡ್ಯೂಟಿ. ಫೋಟೋ ಅಲ್ಲ ಕುಪ್ಪಳ್ಳಿ ಮನೆಯೊಳಗೆ ಹಾಂ ಸೊ ಇವತ್ತಿಗೆ ಅಂದರೆ ಈ ತಿಂಗಳಿಗೆ ನಾವು ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಸುಮಾರು 1 ವರ್ಷ ಆಯಿತು. ಒಂದು ಕೆಲಸವನ್ನು 1 ವರ್ಷ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ಮೊದಲೇ ನಾವು ಮಾಡಿಲ್ಲ, ಆದರೆ ಅದನ್ನು ಇಡೀ ವರ್ಷ ಮಾಡ್ಕೊಂಡು ಬಂದಿದ್ವಿ ಅನ್ನೋದೇ ಒಂದು ವಿಶೇಷ. ಈ ಕಳೆದ 31ಕ್ಕೆ ನಾವು ಇದೇ ಥರ ಧಾರವಾಡ ಪೇಡ ತಿಂದಿದ್ವಿ. ಅದೊಂದು ಭಾಳ ಒಳ್ಳೆಯದು. ಹಾಗಾಗಿ ಅದಕ್ಕೆ ಯಾರ್ಯಾರು ಕಷ್ಟಪಟ್ಟು ಆಸಕ್ತಿ ತೋರಿಸಿ ಬಂದಿದ್ದಾರೆ, ಇರೋರು ಮತ್ತು ಬರದೇ ಇರೋರು ಎಲ್ಲರಿಗೂ ನಾವು ಭಾಳ ನಮ್ಮ ಬೆನ್ನು ನಾವೇ ತಟ್ಕೊಂಡಿದ್ವಿ. ಅಭಿನಂದನೆಗಳು. ಒಳ್ಳೆ ಯಾಕೆಂದರೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋರ ವೃತ್ತಿ ಪ್ರವೃತ್ತಿ ಇವೆಲ್ಲ ಬೇರೆಯೇ ಇರುತ್ತೆ. ಮತ್ತು ಅವರು ಒಳಗಾಗುವಂಥ ಸೆಳೆತಗಳೇ ಬೇರೆ ಥರದ್ದಿರುತ್ತೆ. ಲಕ್ಷ್ಮಿಯ ಸಹವಾಸ ಜಾಸ್ತಿ ಇರುತ್ತೆ, ಸರಸ್ವತಿಯ ಸಹವಾಸ ಸಾಹಿತ್ಯ ಸರಸ್ವತಿ ಅಂತ ಹೇಳ್ತೀವಿ. ಕೇಳ್ಬೋದು ಟೆಕ್ನಿಕಲ್ ನಾಲೆಡ್ಜ್ ಅಲ್ವ ಅಂತ. ಇವರಿಗೆ ಸ್ವಲ್ಪ ಬೇರೆ ಥರದ್ದು. ಹಾಗಾಗಿ ಅಂಥ ಕಡೆಗಳಲ್ಲಿ ಈ ಥರ ವಿಷಯಗಳಿಲ್ಲ. ಅದು ಮತ್ತು ಮುಗ್ಧವಾದ ಒಂದು ಆರಾಧನಾ ಭಾವ ಇಟ್ಕೊಳ್ಳದೆ ಹೆಚ್ಚು ಅಧ್ಯಯನ ಮಾಡುವ ರೀತಿಯ ಗೋಷ್ಠಿಗಳೇ ನಡೆದಿದೆ ಅಂತ ಅನ್ಕೊಳ್ತೀವಿ. ಡಿ ವಿ ಜಿ ಅವ್ರ ಮೇಲೆ ಮಾತಾಡಿದಾಗ, ಸವಿತಾ ಅವ್ರು ಮಾತಾಡಿದ್ರು, ಪದ್ದು ಮಾತಾಡಿದ್ರು, ಬೇರೆಯವ್ರು ಮಾತಾಡಿದ್ರು, ಕುಮಾರವ್ಯಾಸನ ಬಗ್ಗೆ ಮಾತಾಡಿದಾಗ ಜೋರಾಗಿರೋ ಚರ್ಚೆಗಳು ನಡೆಯಿತು. ಯಶಸ್ಸು ಅವರು ಪ್ರಶ್ನೆಗಳ ಪಾಠಗಳನ್ನೇ ಬಿಡ್ತಾ ಇದ್ರು. ಅದೇ ಥರ ಬೇಂದ್ರೆ ಅವ್ರ ಮೇಲೆ ಮಾತಾಡಿದ್ರು, ಕಾರ್ಯಕ್ರಮ ಮಾಡಿದ್ರು. ನಾವು ಒಂದು ಗ್ಯಾಲಕ್ಸಿನಲ್ಲೇ ಮಾಡಿದ್ವಿ, ಮಿಲ್ಕಿ ವೇನಲ್ಲಿ. ಆ ಥರದ್ದೇ ಒಂದು ಅಂದರೆ ಇದೊಂದು ಒಳ್ಳೆಯ ಟ್ರೆಡಿಷನ್ ಇದೆ. ಅದನ್ನು ನಾವು ಮಾಡ್ಕೊಂಡು ಇನ್ನೂ ಹೆಚ್ಚು ಕನ್ಸ್ಟ್ರಕ್ಟಿವ್ ಆಗಿ ಇದನ್ನು ಮಾಡೋದ್ರ ಕಡೆ ನಾವು ನೋಡಬಹುದು ಒಂದ್ಸಲಿ ಅನಿಸುತ್ತೆ. ಹಾಗೆ ಇದು ಬೇಂದ್ರೆ ಅವ್ರ ಹುಟ್ಟಿದ ತಿಂಗಳಲ್ಲಿ ನಾವು ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಜ್ಞಾಪಿಸ್ಕೊಳ್ತಾಯಿರೋದು ಒಂದು ವಿಶೇಷ. ಅದಕ್ಕೆ ಆ ಚಿತ್ರ ಇರಲಿ. ಮಾನ್ಯ ಒಂದು ಮಾತಿದೆ, ಕವಿಗೆ ನಮಗೆ ಇವತ್ತು ತುಂಬ ಉತ್ಸಾಹದಲ್ಲಿ ಮಾಡ್ತೀವಿ. ಕವಿಗೆ ಕವಿ ಮುನಿವನ್ ಅಂತ ಒಂದು ಮಾತಿದೆ. ಕವಿಗೆ ಕವಿ ಮುನಿತಾನೆ ಅಂತ. ಕವಿಗಳನ್ನು ಕವಿ ವೃಷಭರು ಅಂತ ಕರೀತಾರೆ ವೇದಗಳು. ಕವಿ ವೃಷಭರು ಅಂತ ಹೇಳಿ ಅಂದರೆ ಅದು ಕವಿ ಅಂತ ಹೇಳಿದ್ರೆ ಅವನೊಬ್ಬ ಪುಂಗವ ಅಂತ ಗೂಳಿ ಅಂತ. ಗುಳಿಗೆ ಅದರದ್ದೇ ದಾರಿ, ಅದು ಗುಂಪಲ್ಲೆಲ್ಲ ಹೋಗಲ್ಲ, ಅದು ಗುಂಡು ಗುಳಿ ಇರ್ತದೆ. ಗಂಡು ಗುಳಿ, ಗಂಟೆ ಗುಳಿ ಅಂದರೆ ಗಂಟೆ. ಆ ಥರದ್ದಿರುತ್ತೆ. ಅಂದರೆ ತಾನು ಹೋಗಿದ್ದೇ ದಾರಿ ಅನ್ನೋದಿರುತ್ತೆ. ಆ ಥರದ ಇಬ್ಬರು ಬಹಳ ದೊಡ್ಡ ಗುಳಿಗಳಿವರು. ಆದರೆ ಅವರೆಲ್ಲ ಒಟ್ಟಿಗೆನೇ ಇದೆ. ಅಂದರೆ ಅದನ್ನು ನಾವು ಏನು ಜೀವನ ಈಗ MA ಕಾಲೇಜಿನಲ್ಲಿ MA ಮಾಡೋರ ಮುಂದೆ ಪಾಠ ಮಾಡೋದಕ್ಕೂ ಈ ಥರದ ಸಭೆಯಲ್ಲಿ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ.
ಯಾಕೆಂದ್ರೆ ಇಲ್ಲಿರೋರು ಯಾರಿಗೂ ಇದರಿಂದ ಪರೀಕ್ಷಾ ದೃಷ್ಟಿಯಿಂದ ಲಾಭ ನಷ್ಟಗಳು ಏನೂ ಆಗಬೇಕಾಗಿಲ್ಲ. ಆದರೆ ನಾವೆಲ್ಲರೂ ಜೀವನವನ್ನು ಮಾಡ್ತಿರೋದ್ರಿಂದ ಜೀವನದಲ್ಲಿ ನಾವು ಏನು ತಗೋಬೇಕು ಈ ಥರ ವ್ಯಕ್ತಿಗಳಿಂದ ಅಂತ ಹೇಳಿದ್ರೆ, ಪ್ರತಿಭೆ ಅನ್ನೋದು ಇರೋದು ಕಷ್ಟ ಮನುಷ್ಯನಲ್ಲಿ. ಪ್ರತಿಭೆ ಅನ್ನೋದು ಮತ್ತು ಬೆಳಕಿಗೆ ಬಂದ ಮೇಲೆ ಪ್ರತಿಭೆ ಅನ್ನೋದು ಬೆಳಕಿಗೆ ಬರುತ್ತಲ್ಲ, ಆದರೆ ಆ ಬೆಳಕಿಗೆ ಬಂದ ಮೇಲೆ ಮನುಷ್ಯನಾಗ ಉಳಿಯೋದಿಲ್ಲ, ಒಂದ ರಾಕ್ಷಸ ಆಗ್ತಾನೆ ಅಥವಾ ದೇವರಾಗ್ಬಿಡ್ತಾನೆ. ತುಂಬ ಜನ ಲೇಖಕರು ಪ್ರತಿಭೆ ಹೊರಗೆ ಬಂದ ಮೇಲೆ ಅವರು ರಾಕ್ಷಸರೇ ಆಗ್ತಾರೆ. ಅಂದರೆ ಅವರ ಪ್ರತಿಭೆ ಹೊರಗೆ ಬಂದ ತಕ್ಷಣ ಅವರ ಅಹಂಕಾರವೂ ಅದ್ರ ಜೊತೆಗೆ ಬರುತ್ತೆ. ಈ DVG ಅವ್ರ ಮಾತು ನೆನೆಸ್ಕೊಂಡ್ರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲವು, ಮನ್ನಣೆಯ ದಾಹಮಂ ಎಲ್ಲಕಂ ತೀಕ್ಷ್ಣತಮ. ಈ ಮನ್ನಣೆಯ ದಾಹ ಇದೆಯಲ್ಲ, ನಾನು ಬರೆದಿದ್ದ ಪುಸ್ತಕ ಹೆಚ್ಚಾಗಿಬಿಡ್ಬೇಕು, ನನ್ನ ಪದ್ಯ ಹೆಚ್ಚಾಗಿಬಿಡ್ಬೇಕು, ನಾನು ಇದಾಗಿಬಿಡ್ಬೇಕು, ಫೇಮಸ್ ಆಗಿಬಿಡ್ಬೇಕು. ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವೀರಭದ್ರಪ್ಪ ಅಂತ ಒಬ್ಬ ಒಳ್ಳೆಯ ಕಥೆಗಾರರು ಕಾದಂಬರಿಕಾರರಿಗೆ ಬಂತು. ಆಗ ಪತ್ರಿಕೆಗಳಲ್ಲಿ ಏನು ನಡೀತು ಅಂತ ಓದಿದವ್ರಿಗೆ ಗೊತ್ತಾಯ್ತು. ಇನ್ನೊಬ್ರು ಹೇಳಿದ್ರು ಅವ್ರ ಹೆಸರು ಬರಬಾರ್ದಾಗಿತ್ತು, ನನಗೆ ಕೊಡಬೇಕಾಗಿತ್ತು. ಇದು ಅಂದರೆ ಸಾಹಿತ್ಯ ಅಂದರೆ ಏನು ಹಾಗಾದ್ರೆ? ಕುವೆಂಪು ಏನು ಹೇಳ್ತಾರೆ, ಬೇಂದ್ರೆ ಏನು ಹೇಳ್ತಾರೆ ಅಂತ ಮುಂದಿನ ಮಾತಾಯ್ತು. ಇನ್ನು ಎಲಿಮೆಂಟ್ಸನ್ನು ಮಾತಾಡೋದಾದ್ರೆ ಏನು ಸಾಹಿತ್ಯ ಅಂದರೆ? ಸಾಹಿತ್ಯ ಅನ್ನೋದು ಸಹಿತ ಅನ್ನೋ ಪದ್ಧತಿಯಿಂದ ಬಂದಿದೆ, ಹಿತದಿಂದ ಬಂದಿಲ್ಲ. ಅದು ಸ್ವಹಿತನೂ ಅಲ್ಲ, ಅದು ಹಿತ, ಆದರೆ ಸಹಿತ ಅಂತ. ನಾವು ಮಾತಾಡ್ತಾ ಸಹಿತ, ಸಮೇತ ಅನ್ನೋ ಪದಗಳನ್ನು ಮಾತಾಡ್ತೀವಲ್ವ. ಅಥವಾ ಒಂದು ಹಣ್ಣು, ಇವಾಗ ಹಣ್ಣು ಕೊಟ್ಟರು, ಆಮೇಲೆ ಸ್ವೀಟ್ ಕೊಟ್ಟರು, ಇದನ್ನು ಹಂಚ್ಕೊಂಡು ತಿನ್ನೋಣ ಅಂದರು, ಇದೇ ಸಾಹಿತ್ಯ. ಯಾವುದನ್ನು ನಾವು ಜೀವನದಲ್ಲಿ ಮಾಡ್ತೀವೋ ಒಂದು ಒಳ್ಳೇದಿದ್ರೆ ಅದನ್ನು ಹಂಚ್ಕೊಂಡು ತಿನ್ನೋಣ. ಅಂದರೆ ಈ ಕಾವ್ಯ ಓದಿದಾಗ ಒಂದು ಆನಂದ ಆಯಿತು, ಅದನ್ನು ಇನ್ನೊಬ್ರಿಗೆ ಹಂಚೋಣ. ಒಂದೇನೋ ಒಂದು ನೋಡಿದೆ ಅದನ್ನು ಇನ್ನೊಬ್ಬನಿಗೆ ಹೇಳೋಣ. ಆ ಒಂದು ಒಟ್ಟಿಗೆ ಕೂಡಿ ಬಾಳೋದು, ಒಟ್ಟಿಗೆ ಬದುಕೋದು, ಒಟ್ಟಿಗೆ ಬೆಳೆಯೋದು, ಒಟ್ಟಿಗೆ ಸಾಯಕ್ಕಾಗದೇ ಇರ್ಬೋದು, ಬದುಕೋವಾಗ ಒಟ್ಟಿಗೆ ಬದುಕ್ಬೋದು, ಅದನ್ನು ಹೇಳ್ಕೊಡೋದೇ ಸಾಹಿತ್ಯ. ಇದಲ್ಲದೆ ಇನ್ಯಾವ್ದು ಹೇಳ್ಕೊಟ್ರು ಅದು ಕೃತಕಾಂತ ಅಂತ ನಮ್ಮದವರು ಈ ಥರ ಲೇಖಕರು. ಬೇಂದ್ರೆ ಥರದವರು, ಕುವೆಂಪು ಥರದವರು, ವಿಷಯ ಬೇಂದ್ರೆನಾದ್ರಿಂದ ಕುವೆಂಪುನಾದ್ರಿಂದ ಕುವೆಂಪು ಥರದವರು, ಅದನ್ನೇ ನಂಬಿದವರು. ಹಾಗಾಗಿ ಅವರ ಇಡೀ ಅಣ್ಣನ ನೆನಪನ್ನು ನಾವು ಮತ್ತೆ ಓದಿದ್ರೆ ನಮಗೆ ನೆನಪಾಗೋದವ್ರು ಒಂದು ಹೇಳ್ತಾರೆ, ತೇಜಸ್ವಿ ಒಂದು ಒಳ್ಳೆ ಮಾತು ಕರೀತಾರೆ, ಅದನ್ನು ನಾವು ಭಾಳ ಯೋಚನೆ ಮಾಡಬೇಕಾದ್ರೆ. ಅಣ್ಣ ಯಾವತ್ತೂ ನಮ್ಮ ದೊಡ್ಡ ಸಾಹಿತಿಗಳಾಗಲಿ, ದೊಡ್ಡ ವಿಜ್ಞಾನಿಗಳಾಗಲಿ ಅಂತ ಅಂದ್ಕೊಳ್ಳಿಲ್ಲ. ಅನ್ನ ತಿನ್ನೋ ಮನುಷ್ಯ ಥರ ಬದುಕಿದ್ರೆ ಸಾಕು. ತೇಜಸ್ವಿ ಸ್ಟೈಲ್ ಅದು, ಅನ್ನ ತಿನ್ನೋ ಮನುಷ್ಯ ಥರ ಬದುಕ್ಬಿಟ್ರೆ ಸಾಕು. ನಾವು ಅಂದರೆ ಮೇಷ್ಟ್ರು ಬಂದು ಕಾಲೇಜ್ ಪ್ರೊಫೆಸರು ಬಂದು ನಿಮ್ಮ ಹುಡುಗ ಸರಿ ಇಲ್ಲ ಅಂತ ಹೇಳಿದೆ ಸರಿಯಾಗಿ ಬದುಕ್ಬಿಟ್ರೆ ಸಾಕು. ಇದನ್ನೇ ಸಾಹಿತ್ಯ ಕಲಿಸ್ಕೊಡೋದು. ನಮ್ಗೆ ಇದು ವಿಚಿತ್ರ ಅನಿಸ್ಬೋದು, ಏನು ಇದು ಬಹಳ ದೊಡ್ಡದ ಅಂತ. ಜೀವನದಲ್ಲಿ ದೊಡ್ಡದು ಅಂತ ಕಾಣಿಸೋದು ಸುಲಭ. ಈಗ ಸಿಸ್ಕೋನಲ್ಲೋ ಗೂಗಲ್ನಲ್ಲೋ ಡೈರೆಕ್ಟರ್ ಆಗೋದು ಸುಲಭ, ಆದರೆ ಮನುಷ್ಯನಾಗ ಬದುಕೋದು ಕಷ್ಟ. ಇದು ಭಾಳ ಕಷ್ಟ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಬೋದು, ವೈಸ್ ಚಾನ್ಸಲರ್ ಆದಮೇಲೂ ಆ ಕಟ್ಟಡ ಕಟ್ಟಿರೋ ಗಾರೆ ಅವನು ಇರ್ತಾರಲ್ಲ, ಅವ್ನು ಸಿಕ್ಕಿದಾಗ ಅವ್ನ ಹೆಸರು ಹಿಡಿದು ಮಾತಾಡಿಸಿ ಅವನಿಗೆ ಗೌರವ ಕೊಡೋದಿದೆಯಲ್ಲ, ಅದು ಕುವೆಂಪು ತಂಡಗಳು ಸಾಧ್ಯ. ಅವರು ವಿಶ್ವವಿದ್ಯಾಲಯದಿಂದ ರಿಟೈರ್ಡ್ ಆಗಬೇಕಾದ್ರೆ ಒಂದು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಕಾರ್ಯಕ್ಕೆ ನಾನು ಇವತ್ತಿಗೆ ನಾನು ಮಾನಸಿಕವಾಗಿ ದೈಹಿಕವಾಗಿ ದೂರ ಆಗ್ತಿದ್ದೀನಿ, ಆದರೆ ಮಾನಸಿಕವಾಗಿ ನಾನು ಈ ಮಾನಸ ಗಂಗೋತ್ರಿಯಿಂದ ಯಾವತ್ತೂ ದೂರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ಕುಲಪತಿಗಳು ಏನೇ ಆಚರಣೆ ಮಾಡಲಿ, ನಿಮ್ಗೆ ಏನೇ ಕಷ್ಟಗಳಿದ್ರೂ ನನ್ನ ಹತ್ರ ನೀವು ಬರಬಹುದು. ಒಂದು ಸರ್ತಿ ತಂದೆ ಎಂದವನು ಯಾವಾಗಲೂ ತಂದೆ ಅನ್ನೋ ಮಾತಿದೆಯಲ್ಲ, ಆ ಥರ ಒಂದು ಸರ್ತಿ ತಾಯಿ ಅಂದ್ರೆ ಯಾವಾಗಲೂ ತಾಯಿ. ಒಂದು ಸ್ವಲ್ಪ 5 ವರ್ಷ ತಾಯಿ, 4 ವರ್ಷ ತಾಯಿ ಅಂತಿರಲ್ಲ, ತಾಯಿ ಅಂದ್ರೆ ತಾಯಿ, ತಂದೆ ಅಂದರೆ ತಂದೆ, ಶಾಶ್ವತ. ಅದು ಆ ಥರದ ಕೆಲವು ಶಾಶ್ವತವಾದ ನಂಬಿಕೆಗಳ ಮೇಲೆ ಅವರ ಸಾಹಿತ್ಯ ನಿಂತಿದೆ. ಹಾಗಾಗಿ ಕುವೆಂಪು ಸಾಹಿತ್ಯ ಶಾಶ್ವತ ಸಾಹಿತ್ಯ. ಶಾಶ್ವತ ಸಾಹಿತ್ಯ ಅನ್ನೋ ಪದ ನಿಮಗೆ ಪರಿಚಯ ಇಲ್ಲದೆ ಇರ್ಬೋದು, ಕ್ಲಾಸಿಕ್ ಅನ್ನೋದಕ್ಕೆ ಅದು ಪರ್ಯಾಯ. ಅವ್ರದ್ದೊಂದು ಕ್ಲಾಸಿಕ್. ಕ್ಲಾಸಿಕ್ ಅಂದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ತುಂಬ ರೀಪ್ರಿಂಟ್ ಆಗೋದು, ಅದ್ರ ಬಗ್ಗೆ ತುಂಬ ವಿಮರ್ಶೆಗಳು ಬರೆಯೋದು, ಅದು ಕ್ಲಾಸಿಕ್ ಅಲ್ಲ. ಅರ್ಥ ಆಗದೆ ಇರೋ ಭಾಷೆಲಿದ್ರೆ ಅದು ಇನ್ನೊಂದು ಗ್ರೀಕ್ ಲ್ಯಾಟಿನ್ ಅನ್ನೋದು ಕ್ಲಾಸಿಕ್. ಕ್ಲಾಸಿಕ್ ಅಂದರೆ ಇವಾಗ DVG ಅವ್ರ ಸಾಹಿತ್ಯ ಕ್ಲಾಸಿಕ್ ಸಾಹಿತ್ಯ. ಅದು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಬಿಡ್ತಾ ಅನ್ನೋದು ಬೇರೆ. ಯಾವುದರಲ್ಲಿರುವಂಥ, ಯಾವ ಸಾಹಿತ್ಯದಲ್ಲಿರುವಂಥ ಮೌಲ್ಯಗಳು ಶಾಶ್ವತವಾದ ಮೌಲ್ಯಗಳು, ಮತ್ತು ಯಾವ ಸಾಹಿತ್ಯ ಬೇರೆ ಬೇರೆ ಪೀಳಿಗೆಯವರಿಗೆ ಮತ್ತೆ ಓದಬೇಕು ಅಂತ ಅನಿಸುತ್ತೋ ಅದನ್ನು ಅವ್ರು ಓದ್ತಾರೋ ಅದು ಶಾಶ್ವತ ಸಾಹಿತ್ಯ ಅಷ್ಟೇ. ಇವತ್ತಿಗೂ ನಾವು ಎಷ್ಟೋ ಪುಸ್ತಕಗಳನ್ನು ಮತ್ತೆ ಓದ್ಕೊಂಡೇ ಬರ್ತಾ ಇದ್ದೀವಿ. ಈಗ ನನ್ನ ಹತ್ರನೇ ಒಂದು 8,000 ಪುಸ್ತಕ ಇತ್ತು, ಅದನ್ನೆಲ್ಲ ನಾನು ಸೋರ್ಸ್ ತೆಗೆದು ಒಂದು 600 ಪುಸ್ತಕ ಮಾಡಿದ್ದೀನಿ. ಆ 600 ಪುಸ್ತಕಗಳಿಂದ ನಾನು ಯಾವತ್ತೂ ಕೊಡಲಾರೆ. ಅಂದರೆ ಇದು ಎಲ್ಲರೂ ತೊಗೊಂಡ್ಬಿಟ್ಟ ಮೇಲೆ ಕೊಡಬೇಕು ಅಂತ ಹೇಳ್ತಿಲ್ಲ, ಸುಮ್ಮನೆ ದುಡ್ಡು ದಂಡ ಅಂತ ಹೇಳ್ತಿರೋದು. ಶಾಶ್ವತವಾದಂಥ ಸಾಹಿತ್ಯದ ಲಕ್ಷಣ ಅದರಲ್ಲಿರುವಂಥ ಹೇಳುವ ಕ್ರಮ,
ಬರೀ ಸಾಹಿತ್ಯವನ್ನೇ ಮಾತಾಡೋದಾದ್ರೆ ಉಕ್ತಿಯ ಕ್ರಮ ಅದು ನಿತ್ಯ ನವೀನ ಅನ್ಸುತ್ತೆ. ಪುತಿ ನರಸಿಂಹಾಚಾರ್ಯ ಹೇಳ್ತಿದ್ರು, ನನ್ನ ಕಾವ್ಯ ನನ್ನ ಹೆಂಡತಿ ಥರ ಅಲ್ಲ, ನನ್ನ ಕಾವ್ಯ ಅಪ್ಸರೆಯಂತೆ ಅಂತ. ನನ್ನ ಹೆಂಡತಿ ಅಂದರೆ ಮದುವೆ ಆದಾಗ ಸುಂದರವಾಗಿರ್ತಾಳೆ, ಆಮೇಲೆ ಅವಳು ಬಲೂನ್ ಥರ ಊದ್ಕೊಂಡ್ಬಿಡ್ತಾಳೆ, ನಾನು ಊದ್ಕೊತೀನಿ. ಕಿರಣ್ ಹೇಳ್ಬಾರ್ದು. ಆದರೆ ಆ ಕಾವ್ಯದಲ್ಲಿ ಬರೋ ಅಪ್ಸರೆ ಇದ್ದಾಳೆ, ಅದರಿಂದ ಅಪ್ಸರೆಯಿಂದ ನಾವು ಹೇಳ್ತಿರೋದು ಅಪ್ಸರೆಯಿಂದ ಏನೋ ನೀರಿನ ಬಂದವಳು ಅಂತ ಹೇಳೋದು, ಅಪ್ಪನ ನೀರು ಅಂತ. ಅವಳು ಅದೇ ಥರ ಹೊಸತನವೇ ಇರುತ್ತೆ ಅಂತ, ನಿತ್ಯ ನೂತನವಾಗಿರುತ್ತೆ ಅಂತ. ಆ ನಿತ್ಯ ನೂತನವಾಗಿ ಹೇಳೋದಿದೆಯಲ್ಲ ಅದು ಕಷ್ಟ. ಮೊದಲನೇ ಸರ್ತಿ ನೀವು ಒಂದು ಪುಸ್ತಕ ಓದಿದಾಗ ಫ್ರೆಶ್ ಅನ್ಸ್ಬೋದು, ಎರಡನೇ ಸರ್ತಿ ಮೂರನೇ ಸರ್ತಿ ಓದಿದಾಗ ನಿಮಗೆ ಫ್ರೆಶ್ ಅನ್ಸದೇ ಇರೋ ಸಾಧ್ಯತೆ ಜಾಸ್ತಿ. ಎಷ್ಟು ಸರ್ತಿ ಅದನ್ನೇ ಓದೋದು ತಕ್ಷಣ ಕಣ್ಕುಕ್ಕುವಂಥ ಹೊಸತನ ಇದೆಯಲ್ಲ ಅದು ಕಾಲ ದೇಶಗಳಲ್ಲಿ ಬದ್ಧವಾಗಿರುತ್ತೆ. ಒಂದಷ್ಟು ಕಾಲ ಆದಮೇಲೆ ಅದು ಫೇಡ್ ಆಗಿಬಿಡುತ್ತೆ, ಔಟ್ಡೇಟೆಡ್ ಆಗುತ್ತೆ. ಕಾಲ ದೇಶಗಳಿಗೆ ಅದು ಬದ್ಧವಾಗದೇ ಇರುವಂಥದ್ದು ಇದೆಯಲ್ಲ ಅದು ಶಾಶ್ವತ ಸಾಹಿತ್ಯ. ನನಗೆ ಬೇಸಿಕ್ ಕಾನ್ಸೆಪ್ಟ್, ಯಾಕೆ ನಾನು ಮಾತಾಡ್ಬೇಕಾಗಿರೋದು ಮಹಾಕಾವ್ಯದ ಬಗ್ಗೆ ಆಗಲಿಲ್ಲ. ಮಹಾಕಾವ್ಯದ ಬಗ್ಗೆ ಒಂದು ಪೀಠಿಕೆ ಥರ ಹೇಳಿದ್ರು ಸಾಕು, ಯಾಕಂದ್ರೆ ಮಾತಾಡದೇ ಇದ್ರೂ ಪರವಾಗಿಲ್ಲ. ಮಹಾಕಾವ್ಯದಲ್ಲಿ ಏನು ಅದರ ಮಹಾ ಅಂಶ ಏನು ಅಂದರೆ ಅದು ಕಾವ್ಯವಾಗಿ ಚೆನ್ನಾಗಿರುತ್ತೆ, ಅದರಲ್ಲಿ ಹೇಳಿರೋ ಮೌಲ್ಯಗಳು ಚೆನ್ನಾಗಿರುತ್ತೆ, ಮತ್ತು ಹೇಳುವಂಥ ರೀತಿ ಇದೆಯಲ್ಲ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಕವಿಗೆ ಒಂದು ಕಾವ್ಯದಲ್ಲಿ ಏನು ಮುಖ್ಯ, ಸಹೃದಯನಿಗೆ ಅಂದರೆ ನಮ್ಮಂಥ ನಿಮ್ಮಂಥ ಓದುಗರಿಗೆ ಏನು ಮುಖ್ಯ ಅಂದರೆ, ಸಹೃದಯನಿಗೆ ಮುಖ್ಯವಾಗಿರೋದು ಕವಿಯ ಪ್ರತಿಭೆ. ಅವನು ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ದೇಶದವನು, ನಮಗೇನಾಗಬೇಕು, ವುಮನ್ ದೈ ನೇಮ್ ಇಸ್ ಜಲಸ್ ಅಂತ ಹೇಳಿದ್ರೆ ಶೇಕ್ಸ್ಪಿಯರ್ ಮಾತಿನಲ್ಲಿ ಅದು ನಮಗೆ ನಾನಾ ಸಂದರ್ಭಗಳಲ್ಲಿ ಅಪ್ಲೈ ಆಗುವಂಥ ಮಾತು. ನಾವು ಭಾಳ ನಿರ್ವಿಕಾರವಾಗಿ ನೋಡಿದ್ರೆ ಅದು. ಅಥವಾ ಅವನು ಸ್ನೇಹಿತನ ಕೊಂದಾಗ ಯು ಬ್ರೂಟಸ್ ಅಂತ ಹೇಳ್ತಾರಲ್ಲ, ಶೇಕ್ಸ್ಪಿಯರ್ ಹೇಳಿಸ್ತಾರಲ್ಲ, ಅದು ನಾವು ಯಾರ್ಯಾರಿಂದ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿರ್ತೀವೋ, ನೋವುಗಳನ್ನು ಅನುಭವಿಸಿರ್ತೀವೋ, ಇದನ್ನು ಬೇರೆ ಮಾಡಿದರೆ ಬೇಜಾರಾಗ್ತಿರ್ಲಿಲ್ಲ, ಇವನು ಮಾಡಿಬಿಟ್ನಲ್ಲ, ನೀನೇ ಸಾಕಿದಾಗಿಳಿ ಇದೆಯಲ್ಲ ಆ ಥರ, ಅದು ನಮಗೆ ನೆನಪು ಕೊಡುತ್ತೆ. ಶಾಶ್ವತ ಸಾಹಿತ್ಯ ಅಂದರೆ ಈ ಥರದ್ದು. ಅಥವಾ ತಂದೆ ಸತ್ತಾಗ ಉಳಿದ ಪಾಂಡವರೆಲ್ಲ ದುಃಖಿಸ್ಬೇಕಾದ್ರೆ ಧರ್ಮರಾಯ ಹೇಳೋ ಮಾತಿದೆಯಲ್ಲ, ತಂದೆ ಸತ್ತು ಹೋಗಿದ್ದು ನಿಮಗಲ್ಲ ನನಗೆ ಅಂತ. ಯಾಕೆಂದ್ರೆ ಹಿರಿಯ ಅಣ್ಣ ಮಿಕ್ಕ ತಮ್ಮಂದರಿಗೆ ತಂದೆನೇ, ನನಗೆ ತಂದೆ ಇಲ್ಲ ಇನ್ಮೇಲೆ, ನೀವು ನನ್ನನ್ನು ತಂದೆಯಂತೆ ಭಾವಿಸ್ಕೊಂಡು ಬದುಕಬಹುದು ಹೈರಾರ್ಕಿನಲ್ಲಿ, ನನಗೆ ತಂದೆ ಇಲ್ಲ ಅಂತ ಹೇಳ್ತಾರೆ. ಇದು ತಂದೆ ಇಲ್ಲದೆ ಇರೋವಂಥ ಒಬ್ಬ ಹುಡುಗನ ಹುಡುಗಿನ ಓದಿದಾಗ ಅವ್ರ ಮನಸ್ಸಿಗೆ ಅದು ಉಂಟು ಮಾಡೋ ಭಾವನೆ ಇದೆಯಲ್ಲ, ಅದು ಶಾಶ್ವತವಾದ. ಸೊ ಶಾಶ್ವತವಾದ ಸಾಹಿತ್ಯ ಅನ್ನೋದು ಏನು ಮಾಡುತ್ತೆ ಅಂದರೆ, ನಮ್ಮ ಕಾಲದೇಶ ಬದ್ಧವಾದ ಟೆಂಪರರಿ ಐಡಿಯಾಸ್ ಇದೆಯಲ್ಲ, ಟೆಂಪರರಿ ಫೀಲಿಂಗ್ಸ್ ಇದೆ. ಇವತ್ತು ಕಿತ್ಸರಿ ಅಂತೀವಿ, ಈಗ ಒಂದು ಲಕ್ಷಕ್ಕೆ ಕಾರ್ ಬಿಟ್ಟರೆ ಅದು ಸರಿ ಅಂತೀವಿ ನಾವು, ಸುಮ್ಮನೆ ಅದು ಎಕ್ಸಾಂಪಲ್ ಕೊಡ್ತೀನಿ ನೆನ್ನೆದನ್ನು. ಆಮೇಲೆ ಅದ್ರ ಮೇಲೆ ಗೌರ್ಮೆಂಟು ಇದು ಸೋಷಿಯಲ್ ಜಸ್ಟಿಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೋ, ಅಥವಾ ಲಾ ಆ್ಯಂಡ್ ಆರ್ಡರ್ಗೆ ಅಥವಾ ರಸ್ತೆ ಮೇಂಟೆನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಮಾಡ್ತೀವಿ ನೋಡಿ ಗೌರ್ಮೆಂಟು, ನಾವೇ ಹೇಳ್ತೀವಿ ಬೇಕಾದ್ರೆ. ಈ ಥರದ ನಾವು ದಿನ ಒಂದೊಂದು ಹೇಳ್ತಿರ್ತೀವಿ ನಾವು. ಇದು ಆಚೆಗೆ ನಮ್ಮನ್ನು ತಗೊಂಡು ಹೋಗೋ ಶಕ್ತಿ ಇದೆಯಲ್ಲ, ಅದು ಕ್ಲಾಸಿಕಲ್ ಲಿಟ್ರೇಚರ್. ಇದು ಆಚೆಗೆ ಒಂದು ಶಾಶ್ವತವಾದೊಂದಿದೆ, ಎಲ್ಲವೂ ಟೆಂಪರರಿ ಅಲ್ಲ ಲೈಫ್ನಲ್ಲಿ, ಕೆಲವು ಪರ್ಮನೆಂಟ್ ಆಗಿರುವಂಥದ್ದಿದೆ, ಅದು ಸ್ಟ್ಯಾಟಿಕ್ ಅಲ್ಲ, ಪರ್ಮನೆಂಟ್ ಆಗಿದೆ ಮತ್ತು ಚಲನಶೀಲ ಆಗಿದೆ. ಅದನ್ನು ತೋರಿಸ್ಕೊಡುವಂಥ ಶಕ್ತಿ ಸಾಹಿತ್ಯಕ್ಕೆ ಇರುತ್ತೆ. ಅಂದರೆ ನೀವು 10,000 ಸತಿ ಓದಿದ್ರು, 10,000 ಸತಿ ನೋಡಿದ್ರು ಒಂದು ಶಿಲ್ಪವನ್ನು ಅಥವಾ ಒಂದು ಕಾವ್ಯವನ್ನು ಓದಿದ್ರು ಮತ್ತೆ ನಿಮಗದು ನೋಡಬೇಕು ಅಂತ ಅನಿಸ್ಬೇಕು, ಓದಬೇಕು ಅಂತ ಅನಿಸ್ಬೇಕು. ಅದು ಮಾತ್ರ ಶಾಶ್ವತವಾಗಿ ಓದ್ಕೊಳುತ್ತೆ. ಉಳಿದಿದ್ದು ಸುಮ್ಮನೆ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಪಂಡಿತರುಗಳು ಅವರೆಲ್ಲ ಓದ್ಕೊತಾ ಇರ್ತಾರೆ, ಬೇಕು ಅದನ್ನು ಓದಿದ್ರೆ ಒಂದು ಬೆಲೆ ಅನ್ನೋ ಥರ ಅರ್ಥ. ಬೇರೆ ಉದಾಹರಣೆ ಕೊಡ್ತೀನಿ ನಿಮಗೆ, ಜಗತ್ತಿನ ಸಾಹಿತ್ಯ ಕಾಳಿದಾಸ. ಅವನು ಕಣ್ವ ಋಷಿ, ನಾವು ಆಫ್ ಹ್ಯಾಂಡೆಡ್ ಆಗಿ ಮಾತಾಡ್ತೇವೆ, ನಾನು ಬರ್ಕೊಂಬಂದಿದ್ದೀನಿ ಮಾತಾಡ್ತಾನೆ ಇಲ್ಲ. ಕಣ್ವ ಋಷಿ ಸಾಕು ಮಗಳಾದ ಶಕುಂತಲೆಯನ್ನು ಕಳಿಸ್ಕೊಡ್ಬೇಕಾದ್ರೆ ಬಹಳ ದುಃಖ ಆಗುತ್ತೆ ಅವನಿಗೆ. ಅವಾಗ ಒಂದು ಮಾತು ಹೇಳ್ತಾನೆ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನನಗೆ, ಅಲ್ಲ ನಾನು ಋಷಿ, ನಾನು ಸಂಯಮಿ, ನನಗೇನೆ ಸ್ವಂತ ಮಗಳು ಅಲ್ಲ,
ಕಂಡು ಬಂದ್ರಲ್ಲ ಅಲ್ವಾ, ಸ್ವಂತ ಮಗಳು ಅಲ್ಲ, ಸಾಕು ಮಗಳನ್ನು ಇನ್ನೊಬ್ಬನಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ನನ್ನ ಮನಸ್ಸಿಗೆ ಇಷ್ಟೊಂದು ದುಃಖ ಆಗುತ್ತಲ್ಲ, ಇನ್ನು ಹೆಣ್ಣು ಹೆತ್ತವ್ರಿಗೆ ಎಷ್ಟು ದುಃಖ ಆಗುತ್ತೆ. ಈ ಮಾತು ಯಾವ ದೇಶಕ್ಕೆ ಹೊಂದಲ್ಲ, ಈ ಅನುಭವ ಯಾವ ಮನುಷ್ಯ ಹೊಂದಲ್ಲ. ಇದನ್ನೇ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ನಲ್ಲಿ ವಿ ಸಿ ಅವರು ಎಮ್ಮ ಮನೆಯಂಗಳಗೆ ಬೆಳೆದೊಂದು ಹೂ ಅನ್ನುವಂಥ ಪದ್ಯ ಬರೀತಾರೆ. ಅದು ಹಿಂದೆಲ್ಲ ಕರ್ನಾಟಕದಲ್ಲಿ ನಾನೇ ನೋಡಿದ್ದೀನಿ, ನಮ್ಮ ಊರುಗಳಲ್ಲೆಲ್ಲ ಮದುವೆ ಆದಾಗ ಹಾಡು ಹೇಳೋದು ಎಲ್ಲ ಹೇಳೋದು ಹತ್ಬಿಟ್ಟು ಕಳಿಸ್ಕೊಳ್ಳೋದು. ಈ ಅಗಲುವಿಕೆಯ ದುಃಖ ಅದು ಆ ಕ್ಷಣದಲ್ಲಿ ರಿಯಲೈಸ್ ಆಗುವುದು, ಇದು ಯಾರಿಗೂ ಸಾಮಾನ್ಯವಾದ. ಹಾಗಾಗಿ ಇಂತಹ ಅಂಶಗಳನ್ನು ಅದೊಂದನ್ನೇ ಬರೆದ್ರೂ ಸಾಕು. ಕುವೆಂಪು ಬರೀ ರಾಮಾಯಣ ದರ್ಶನ ಒಂದು ಬರೆದಿದ್ದು ಅವ್ರ ಹೆಸರು ಉಳ್ಕೊಳ್ಳುವಂಥದ್ದು. ಆದರೆ ಅದ್ರ ಜೊತೆಗೆ ಅವರು ಅನೇಕದನ್ನು ಬರೆದರು. ಮತ್ತು ಕುವೆಂಪು ಅವ್ರು ಸರಿಯಾಗಿ ಹೇಳಿದಂತೆ ಸಾಮಾಜಿಕ ವಿಷಯಗಳ ಮೇಲೆ ಅವರು ಬಹಳ ಉಗ್ರವಾಗಿರುವಂತಹ ಪ್ರತಿಪಾದನೆ ಮಾಡಿದರು. ಅಸ್ಪೃಶ್ಯತೆ ಬಗ್ಗೆ, ಜಾತಿಯ ಬಗ್ಗೆ, ಅದ್ರ ಬಗ್ಗೆ ಇದು ಬಹಳ ಕಷ್ಟ ಅಂತ ಹೇಳಿದರು. ಹಾಗಾಗಿ ಅವರು ಹೇಗೊಬ್ಬ ದೈತ್ಯ ಸಾಹಿತ್ಯಕಾರನು ಅಷ್ಟೇ ರೀತಿಯಲ್ಲಿ ಒಬ್ಬ ಸಾಮಾಜಿಕ ವಿಚಾರಗಳ ಬಗ್ಗೆ ಪ್ರತಿಪಾದನೆ ಮಾಡಿದಂಥ ಬಹಳ ಗಟ್ಟಿಯಾದಂಥ ಚಿಂತಕರು. ಇದು ಎರಡೂ ಒಟ್ಟಿಗೆ ಹೋಗೋದು ಕಷ್ಟ ಕೆಲಸುತ್ತೆ. ಆ ಅಂಶ ಅವರಲ್ಲಿ ಇದ್ದಿದ್ದರಿಂದನೇ ನಮಗೆ 20ನೇ ಶತಮಾನದ ಕನ್ನಡ ಕವಿಗಳನ್ನು ಲೆಕ್ಕಕ್ಕೆ ತಗೊಂಡಾಗ ನಮಗೆ ಬೇಂದ್ರೆ ಮುಖ್ಯ ಅನ್ನಿಸ್ತದೆ. ಒಟ್ಟಂದದ ಕರ್ನಾಟಕದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಅಂತ ಹೇಳ್ತಿಲ್ಲ, ಕರ್ನಾಟಕ ಕಲ್ಚರ್, ಕರ್ನಾಟಕ ಸಂಸ್ಕೃತಿ ಅಂತ ತಗೊಂಡಾಗ ಬೇಂದ್ರೆಗಿಂತಲೂ ಒಂದು ತೂಕ ಕುವೆಂಪು ಮುಖ್ಯ ಅನ್ನಿಸ್ತಾನೆ. ಇದು ಕಾರಣ. ಸಾಮಾಜಿಕ ವಿಷಯಗಳು ಬಂದಾಗ ಅವ್ರು ಹೇಳಿದ್ರಲ್ಲ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ಹೇಳೋದು ಕಷ್ಟ. ಬೇರೆ ಹೇಳಿಲ್ಲ ನಾನು ಹೇಳ್ತಿಲ್ಲ, ಹೇಳುವ ಒತ್ತು. ಅದಕ್ಕೆ ಅವರು ಬರೆಯುವಂಥ ಬೆರಳಿಗೆ ಕೊರಳಿಗೆ ನಾಟಕ ಆಗಿದೆ, ಅಥವಾ ಅವರು ಶೂದ್ರ ತಪಸ್ವಿ ನಾಟಕ ಆಗಿದೆ, ಜಲಗಾರ ನಾಟಕ ಆಗಿದೆ. ಶಿವನೇ ಜಗದ ಜಲಗಾರ ಅಂತ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಈ ಜಗತ್ತಿನ ಕೊಳೆ ಎಲ್ಲ ತೆಗೆಯುವಂತಾನೆ ಇವನು, ಈ ಜಗತ್ತಿನ ಕೊಳೆ, ಇವನು ರಸ್ತೆ ಕೊಳೆ ತೆಗೆಯೋನು ಈ ಜಲಗಾರ, ಈ ಜಗತ್ತಿನ ಕೊಳೆ ಎಲ್ಲ ತೆಗಿತಾನಲ್ಲ ಅವನೊಬ್ಬ ಇದಾನಲ್ಲ, ಅವನು ಜಗದ ಜಲಗಾರ ಅಂತ. ಕುವೆಂಪು ಅವ್ರು ತೀರ್ಕೊಂಡಾಗ ಮೈಸೂರಿನ ಅನೇಕರು ಆ ಜಲಗಾರಕ್ಕೆ ಸಂಬಂಧಪಟ್ಟವರೆಲ್ಲ ಬಂದು ಅವ್ರ ದೇಹವನ್ನು ನೋಡ್ಕೊಂಡು ಅವ್ರಿಗೆ ಕವಿತಾದ ಬಂದಿದ್ದು ಏನಾದ್ರು ಕವಿಯಾಗಿ ಜನಗಳನ್ನು ಮುಟ್ಟಿದ್ದಕ್ಕಿಂತಲೇ ನನ್ನ ಅಭಿಪ್ರಾಯದಲ್ಲಿ ಮನುಷ್ಯರಾಗಿ ಜನಗಳನ್ನು ಮುಟ್ಟಿದ್ದು ಹೆಚ್ಚು ಅಂತ ಕುವೆಂಪು. ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಪ್ರಭಾವ ಇದೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು ಬಂದಾಗ ಅವ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಕುವೆಂಪು. ಯಾಕೆ ಅಂದರೆ ಈ ಮನುಷ್ಯನು ಇನ್ನೊಂದು ರೀತಿ ಹಿಂದಿಯನ್ನು ಹೇರಕ್ಕೆ ಬರ್ತಾ ಇದ್ದಾರೆ ಅಂತ. ಲೋಹಿಯಾ ಅವ್ರ ವಿಚಾರಗಳು ಗೊತ್ತಾದಾಗ ಅವ್ರ ಜೊತೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ತಾನು ನಂಬಿದ ಮೌಲ್ಯಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಒಂದು ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಸಿದ್ಧ. ಒಂದು ಮಾತ್ರ ಉದಾಹರಣೆ ಹೇಳಿ ನನಗೆ ಕೊಟ್ಟಿರೋ ವಿಷಯ ನಾನು 10 ನಿಮಿಷದಲ್ಲಿ ಮಾತಾಡ್ತೀನಿ. ಅವರಿಗೆ ಒಂದು ಪ್ರಶಸ್ತಿ, ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಬಂದ ಮೇಲೆ ಟೌನ್ ಹಾಲ್ನಲ್ಲಿ ಬೆಂಗಳೂರಿನ ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಅವ್ರಿಗೆ ಒಂದು ಸಮಾರಂಭ ಇಟ್ಕೋಬೇಕು ಅಂತ ಆಗುತ್ತೆ. ಆಗ ಬೆಂಗಳೂರಿನಲ್ಲಿ ಮೇಯರ್ ಆದವರು ಇತ್ಯಾದಿ ಅಧಿಕಾರಿಗಳೆಲ್ಲ ಇಂಗ್ಲೀಷ್ನಲ್ಲೇ ಮಾತಾಡ್ತಿರ್ತಾರೆ. ಕುವೆಂಪು ಹೇಳ್ತಾರೆ, ಕಾರ್ಯಕ್ರಮ ನೀವು ಕನ್ನಡದಲ್ಲಿ ಮಾಡೋದಾದರೆ ಬರ್ತೀನಿ, ಇಲ್ಲ ಅಂದರೆ ನಾನು ಬರೋದಿಲ್ಲ ಅಂತ. ಇದು ಕಷ್ಟ ಅಂತ. ಮನ್ನೆಣೆಯ ದಾಹುಮಂ ಎಲ್ಲಕಂ ತೀಕ್ಷ್ಣತಮ ಅದಿದೆಯಲ್ಲ, ಬಂದಿದ್ರು ಅವ್ರು ಹೇಳ್ತಾರೆ ತೊಲಗಾಚೆ ಕೀರ್ತಿ ಶನಿ. ಭಾಳ ಇಂಪಾರ್ಟೆಂಟ್. ಇದು ನಮ್ಗೆ ನೆನಪಾಗುತ್ತೆ. ರಮಣ ಮಹರ್ಷಿಗಳ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಧ್ಯಾನ ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರೆ ಸ್ವಲ್ಪ ಪಕ್ಕಕ್ಕೆ ಹೋಗಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಆಮೇಲೆ ಪುರುಷತ್ತಿಂದ ಮಾತಾಡಿಸ್ತೀನಿ ಅಂತ ಹೇಳುವಷ್ಟು ಉಗ್ರವಾದ ನಿಷ್ಠೆ ಅದ್ರ ಮೇಲೆ ಇರಬೇಕು. ಅದಕ್ಕೆ ಹತ್ತಿರ ಬರುವಂಥ ಕೆಲವು ಮಾತುಗಳನ್ನು ಹೇಳ್ತಾರೆ. ಲೇಖಕನಾದವನು ಸಭೆ ಸಮಾರಂಭಗಳು ಹೋಗಬಾರ್ದು. ಇವತ್ತಿನ ಸಾಹಿತ್ಯ ನೀವು ನೋಡಿ, ಪೇಪರ್ ತೆಗೆದು ಕುವೆಂಪು ಅವರು ನಾವು ಸುಮ್ಮನೆ ಎಲ್ಲರೂ ಕನ್ನಡ ಸಾಹಿತಿಗಳು ಅಂತ ಹೇಳೋಕ್ಕಾಗಲ್ಲ. ಕುವೆಂಪು, ಬೇಂದ್ರೆ, DVG ಥರದವರೇ ಬೇರೆ ರೀತಿ ಕನ್ನಡ ಸಾಹಿತಿಗಳು. ನಮ್ಮ ಉಳಿದವ್ರ ಬಗ್ಗೆ ಮಾತಾಡ್ತಿರುತ್ತೆ ಬೇರೆ ರೀತಿ ಕನ್ನಡ ಸಾಹಿತಿಗಳು. ಅದರಲ್ಲೂ ಬೇರೆ ಬೇರೆ ಲೆವೆಲ್ ಇದೆಯಲ್ಲ. ಎಲ್ಲರ ಮನೆಯಲ್ಲಿ ಅನ್ನ ಮಾಡಿದ್ರೂ ಬೇರೆ ಬೇರೆ ರೀತಿ ಇರುತ್ತಲ್ಲ ಅದು. ಆ ಥರದ ಒಂದು ನಿಶ್ಚಲವಾದ ದೃಷ್ಟಿ ಇಟ್ಕೊಂಡು ಇದಕ್ಕೆ ಏನು ಹೇಳ್ಬೋದು ಅಂದರೆ, ಕುವೆಂಪು ಅವರ ಸ್ವಭಾವನ ಕುಟೀಚಕ ಅಂತ ಹೇಳ್ಬೋದು. ಈ ನಮ್ಮಲ್ಲಿ ಸನ್ಯಾಸಿಗಳನ್ನು ಹೇಳಬೇಕಾದ್ರೆ 4 ಥರ ಹೇಳ್ತಾರೆ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ. ಕುಟೀಚಕ ಅಂದರೆ ಅವರೊಂದು ಕಾನ್ಸೆಪ್ಟ್ ಹೆಸರು ಕುಟೀಚಕ ಅಂತ. ಕುಟೀಚಕ ಅಂದರೆ ಒಂದು ಕುಟೀರ ಥರ ಒಂದು ಜಾಗ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಇರ್ತಾನೆ, ಎಲ್ಲೂ ಹೋಗ. ಹುಟ್ಸೋಮಾರಿ ಅಂತ ಹೇಳ್ತೀವಲ್ಲ ನಾವು, ಆ ಅರ್ಥದಲ್ಲಿ. ಆದರೆ ಜ್ಞಾನಿಯಾದ ಹುಟ್ಸೋಮಾರಿ.
ಒಂಥರ ಸೋಮರಿಗಳಲ್ಲ. ಅವ್ನು ಎಲ್ಲೂ ಹೋಗಲ್ಲ. ಜಗತ್ತೆಲ್ಲಪ್ಪ ಅಂದರೆ ನನ್ನ ಮನೆಯೇ ಜಗತ್ತು ಅಷ್ಟೇ, ಇಲ್ಲೇ ಇರ್ತೀನಿ ನಾನು. ಅದಕ್ಕೆ ಅವ್ರು ಹೇಳಿದ್ರಲ್ಲ ಪದ್ಯಗಳಲ್ಲಿ, ಅದಕ್ಕೆ ನಮಗೆ ಕಾನ್ಸೆಪ್ಟ್ ಹೇಳ್ತೀವಿ ನಾವು ಹೇಳೋ ವಿಷಯಕ್ಕೆ. ಎಲ್ಲೂ ನಂಗೆ ಹೋಗೋ ಅಗತ್ಯ ಇಲ್ಲ. ಬಿ ಎಂ ಶ್ರೀಯವರು ಅವರ ಮೊದಲನೇ ಕವನ ಸಂಕಲನ ಕೊಳಲು ಮುನ್ನುಡಿ ಬರೆದು ಕೊಟ್ಟವರು, ಆ ಕಾಲದಲ್ಲಿ ಆಚಾರ್ಯ ಅಂತ ಫೇಮಸ್ ಆದವರು. ಅವರು ಕನ್ನಡದ ಕೆಲಸಕ್ಕೋಸ್ಕರ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣ ಮಾಡಕ್ಕೆ ಹೋಗ್ತಿರ್ತಾರೆ. ಕುವೆಂಪು ಅವ್ರನ್ನ ಕರೀತಾರೆ, ಏನಪ್ಪ ನೀನು ಪುಟ್ಟಪ್ಪ, ಇವಾಗ ನಮಗೆ ಕುವೆಂಪು, ಆಗಿನ ಕಾಲದಲ್ಲಿ ಅವ್ರು ಪುಟ್ಟಪ್ಪ ನೀನು ಬರೀದೇ ಕುತ್ಕೊಂಡ್ಬಿಟ್ರೆ, ಬರೀತಾ ಕುತ್ಕೊಂಡ್ರೆ ಆಯ್ತಾ? ಕನ್ನಡದ ಕೆಲಸ ಎಷ್ಟು ಬಾಕಿ ಇದೆ, ಬೆಳೆಯನ್ನು ಹುಲುಸಾಗಿದೆ, ಬೆಳೆಯನ್ನು ಕಟಾವು ಮಾಡೋರು ಬೇಕು ಅಂತ ಹೇಳಿದವರು ಬಿ ಎಂ ಶ್ರೀ ಅವರು. ಅದನ್ನೆಲ್ಲ ಮಾಡ್ಕೊಂಡ್ಬರೋಣ, ಬಾ ಅಲ್ಲಿ ಹೋಗೋಣ, ಧಾರವಾಡಕ್ಕೆ ಹೋಗೋಣ, ಅಲ್ಲಿ ಹೋಗೋಣ, ಭಾಷಣಗಳನ್ನು ಮಾಡೋಣ. ಅವ್ರು ಹೇಳ್ತಾರೆ, ಕುವೆಂಪು ಒಂದೇ ಮಾತು ಹೇಳ್ತಾರೆ, ನಿಮ್ಮ ಕನ್ನಡ ಸೇವೆ ನಿಮಗೆ, ನನ್ನ ಕನ್ನಡ ಸೇವೆ ನನಗೆ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದ. ವಜ್ರದಷ್ಟು ಕಠೋರವಾಗಿ, ಹೂವಿನಷ್ಟು ಮೃದುವಾಗಿರಬಲ್ಲಂಥ ವ್ಯಕ್ತಿಗಳು. ನಾನು ಅವ್ರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಅವರು ಸಾಹಿತಿಯೂ ಆಗಿದ್ರು ಅಂತ ಹೇಳ್ತೀನಿ. ಕುವೆಂಪು ಬಗ್ಗೆ, ಬೇಂದ್ರೆ ಅಂತವ್ರ ಬಗ್ಗೆ, ಡಿ ವಿ ಜಿ ಅಂತವ್ರ ಬಗ್ಗೆ. ಅವ್ರಿಗೆ ಅದೇ ಒಂದು ಅನ್ನದ ಕೆಲಸವೋ ಅಥವಾ ಒಂದು ಅಧಿಕಾರಕ್ಕೋಸ್ಕರ ಮಾಡಬೇಕಾದ ಕೆಲಸವೋ, ತಮ್ಮ ಅಹಂಕಾರದ ಪ್ರದರ್ಶನಕ್ಕೋಸ್ಕರ ಮಾಡಬೇಕಾದ ಆಗಿರಲಿಲ್ಲ. ಅವ್ರನ್ನ ಹೇಳ್ತಿರೋದ್ರಿಂದ ಸ್ವಲ್ಪ ಅನೇಕರಿಗೆ ಸ್ಪಿರಿಚುವಲ್ ಅಂತ ಅನಿಸ್ಬೋದು. ಅದೇ ದಾಟಿಯಲ್ಲೇ ನಾವು ಹೇಳ್ತಾ ಇದ್ದೀವಿ. ನನಗೆ ಅವ್ರು ಎಲ್ಲಿ ತನಕ ಹೇಳ್ತಾರೆ ಅಂದರೆ, ತನ್ನ ಕಾವ್ಯಕ್ಕೆ ತಾನೇ ಮಣಿ ನಮಸ್ಕಾರ ಮಾಡ್ತೀನಿ. ಇದು ಅನೇಕರಿಗೆ ಏನು ಬೂಟಾಟಿಗೆ ಇದು, ನನ್ನ ಫೋಟೋ ನಾನು ನಮಸ್ಕಾರ ಮಾಡ್ಕೊಳ್ಳಲ್ಲ. ಇದನ್ನ ನಾವು ನಾರ್ಸಿಸಮ್ ಅಂತ ಕೇಳ್ಕೊಳ್ಬೇಕು, ಆತ್ಮರತಿ ಅಂತ. ಆ ಲೆವೆಲಲ್ಲಿ ಬರ್ತಾ ಇರೋದು. ಅವ್ರೇನು ಹೇಳ್ತಾರೆ, ಶ್ರೀ ಕುವೆಂಪುವ ಸೃಜಿಸಿದ ರಾಮಾಯಣ ದರ್ಶನಂ. ನಾನು ಪುಟ್ಟಪ್ಪ ಆಗಿದ್ದೆ ಅಷ್ಟೇ, ಅಥವಾ ನಾನು ಕುವೆಂಪುನೇ ಆಗಿದ್ದೆ ಕಾವಿನಾಂಗದಲ್ಲಿ ಪೆನ್ನೆ ಬಗ್ಗೆ. ಆದರೆ ನಾನು ಶ್ರೀ ಕುವೆಂಪು ಆಗಿರಲಿಲ್ಲ. ಶ್ರೀ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅರ್ಥಗಳಿದೆ. ಸಂಪತ್ತು ಅದು ವಿದ್ಯಾಲಕ್ಷ್ಮಿ ಅದು, ಅದು ಕಾಳಿ ಅದು, ಅದು ಸರಸ್ವತಿ ಅದು. ಅರವಿಂದ್ರ ಯಾವುದನ್ನ 4 ಆಸ್ಪೆಕ್ಟ್ಸ್ ಆಫ್ ದಿ ಮದರ್ ಅಂತ ಬರೀತಾರೆ. ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಾಹೇಶ್ವರಿ ಅಂತ 4 ಆಸ್ಪೆಕ್ಟ್ಸ್ ಹೇಳ್ತಾರೆ. ಇದು ನನಗೆ ಬಂದು ಕೂಡಿದ್ದು, ನನ್ನೊಳಗೆ ಸೇರ್ಕೊಂಡಿದ್ದು ಈ ಶಕ್ತಿ ಈ ಕಾವ್ಯ ಬರೆದಿದ್ರಿಂದ ಅಂತ. ಹಾಗಾಗಿ ನನಗೆ ಇನ್ನೊಂದು ಜನ್ಮ ಸಿಕ್ಕಿದ್ದು ಈ ಕಾವ್ಯ ಬರೆದಿದ್ರಿಂದ ಅಂತ. ಅನೇಕರು ಇದ್ರ ಬಗ್ಗೆ ಹೇಳಿದ್ರು. ರಾಮಾಯಣ ದರ್ಶನಂ ಬರಿಬೇಕಾದ್ರೆ ಕುವೆಂಪು ಅವರು ವಾಲ್ಮೀಕಿ ರಾಮಾಯಣ ಬಗ್ಗೆ ಅವರಿಗೆ ಗೌರವ ಇಲ್ಲ, ಅದನ್ನು ತಿದ್ದುಬಿಟ್ಟು ಬರೆದ್ಬಿಟ್ರು. ಹಾಗೆ ಅದಾದಮೇಲೆ ಅವ್ರು ಭಾಷಣಗಳು ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣ ನನ್ನ ರಾಮಾಯಣ ಇಟ್ಟರೆ, ನನ್ನ ರಾಮಾಯಣ ವಾಲ್ಮೀಕಿ ರಾಮಾಯಣ ಕಾಲಿನ ಬುಡಕ್ಕೂ ಬರೋದಿಲ್ಲ. ಇದು ಜ್ಞಾನಪೀಠ ಯಾವ ಪುಸ್ತಕಕ್ಕೆ ಬಂದಿದೆಯೋ ಆ ಲೇಖಕ ಬದುಕಿರುವಾಗ ತನ್ನ ಪುಸ್ತಕದ ಬಗ್ಗೆನೇ ಹೇಳ್ತಿರೋ ಕಮೆಂಟು. ಎಲ್ಲ ವಿಮರ್ಶೆಗಳಿಗಿಂತಲೂ ಆತ್ಮವಿಮರ್ಶೆ ತುಂಬ ಕಷ್ಟ. ಇದನ್ನು ಕುವೆಂಪು ಮಾಡಿ, ಇದು ಕಷ್ಟ ಅಂತ. ಬರೀ ಹೈಲೈಟ್ಸ್ ಅಂದರೆ ಅವ್ರು ಇಲ್ಲಿ ಹುಟ್ಟಿದ್ರು, ಅಲ್ಲಿ ಬೆಳೆದ್ರು, ಅದು ಒಂದು ಭಾಗ, ಅದು ಕರೆಕ್ಟ್, ಅದು ಹೇಳ್ತಕ್ಕದ್ದು. ಅಂತರಂಗ ಏನಿದೆಯಲ್ಲ ಅದನ್ನು ನಾವು ನೋಡಬೇಕು. ಅವರು ವಾಸ್ತವವಾಗಿ ಬಹಳ ಲೇಟ್ ಮ್ಯಾರೇಜ್ ಮಾಡಿ, ಸುಮ್ಮನೆ ಅಲ್ಲಲ್ಲಿ ಇನ್ಸೈಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಲೇಟ್ ಮ್ಯಾರೇಜ್ ಯಾಕೆ ಮಾಡಿಕೊಂಡ್ರು ಅಂದರೆ, ನೋಡೋಕೆ ಸುಂದರವಾಗಿರಲಿಲ್ಲ, ಹುಡುಗಿ ಸಿಗ್ತಿರ್ಲಿಲ್ಲ ಅಂತಲ್ಲ, ತುಂಬ ಹ್ಯಾಂಡ್ಸಮ್ ಅವ್ರು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಕವಿ ಬೇರೆ, ಕವಿ ಇದ್ದು ಹ್ಯಾಂಡ್ಸಮ್ ಇದ್ರೆ ಹುಡುಗಿಯರ ಚಿಂತೆ ಬಿಡಲ್ಲ. ನೋಡಿ ಅವರ ಲೇಖನಿಗೆ, ಅವರ ಮಾತಿನ, ಅವರ ಚಿತ್ರಗಳನ್ನ ನೋಡಿದ್ರೆ ಅವ್ರು ಬೇಕಾದ್ರೆ ತೋರಿಸ್ತಾರೆ. ಚಿತ್ರಗಳನ್ನ ನೋಡಿದ್ರೆ ನಿಂತಿದ್ದಾರೆ. ಏನು ಆ ಕರ್ಲಿ ಹೇಳು ಭಾಳ ಸ್ಮಾರ್ಟ್ ಆಗಿದ್ದಾರೆ ಕುವೆಂಪು. ಭಾಳ ಚಿಕ್ಕ ವಯಸ್ಸಿನಲ್ಲಿ ಕವಿಗೋಷ್ಠಿಗೆಲ್ಲ ಅಧ್ಯಕ್ಷರಾಗ್ಬಿಟ್ಟಿದ್ರು ಅವರು ಕಾಲೇಜಲ್ಲಿ. ಕರ್ನಾಟಕದಲ್ಲಿ ಆ ಕಾಲಕ್ಕೆ ಅವ್ರು ಫೇಮಸ್ ಅವರು. ಯಾರು AR ಕೃಷ್ಣಶಾಸ್ತ್ರಿ, TS ವೆಂಕಣ್ಣಯ್ಯ, ಈ ಥರದ ಘಟಾನುಘಟಿಗಳು ಇದ್ದ ಕಾಲಕ್ಕೇನೆ ಇವರು ಹೀರೋ, ಸಾಹಿತಿಗಳ ಮಧ್ಯದಲ್ಲಿ ಚಿಕ್ಕ ಹೀರೋ ಒಂದು ರೀತಿಯಲ್ಲಿ. ಮತ್ತು ಅವ್ರ ಪುಸ್ತಕದ ಮಾಸ್ತಿ ಮುನ್ನುಡಿ ಬರೀತಾರೆ, ವೆಂಕಣ್ಣಯ್ಯ ಬರೀತಾರೆ, BM ಶ್ರೀ ಬರೀತಾರೆ. ಅಂದಾಗ ಅವ್ರ ಕ್ಯಾಲಿಬರೇ ಬೇರೆ ಥರದಿತ್ತು. ಇಷ್ಟಾಗಿಯೂ ಈ ಮದುವೆ ಆಗಿ ಗಂಡು ಹೆಣ್ಣಿನ ಸಂಬಂಧ ಅಂತ ಇದೆಯಲ್ಲ, ಇದ್ರ ಬಗ್ಗೆ ಅವರಿಗೆ ಬಹಳ ಒಂದು ರೀತಿ ಅವರ್ಷನ್. ಆತ್ಮಕಥೆ ಓದೋದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡ್ರೆ ರಾಮಾಯಣ ದರ್ಶನ ಓದೋಕ್ಕೆ ಸುಲಭ ಅಂತಷ್ಟೇ. ನಾನು ಮಾತಾಡ್ತಿರೋ ಕೃತಿ ಪ್ರವೇಶಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಇಷ್ಟನ್ನೆಲ್ಲ ನಮ್ಮ ಜನ್ಮದಲ್ಲಿ ಮಾತಾಡಿ ಮುಗಿಸೋಕ್ಕಾಗಲ್ಲ. 50 ಗಂಟೆ ಮಾತಾಡಿದ್ರೆ ಈಗ ಮುಂಜಾನೆ. ಯಾತಕ್ಕೆ ಅಂದರೆ ಅವರು ಹೇಳ್ತಾರೆ, ಅವರು ಆಶ್ರಮದಲ್ಲಿ ಇದ್ದಾಗ, ರಾಮಕೃಷ್ಣ ಆಶ್ರಮದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ, ನಾನು ಎದ್ದು ನಿಂತ್ಕೊಂಡ್ರೆ ಕೆಲವು ಸತಿ ಏನೋ ಓದ್ತಾ ಇರ್ತೀನಿ, ಅದೇ ಭಾವದಲ್ಲಿ ಎದ್ದು ನಿಂತ್ಕೊಂಡ್ರೆ ನನ್ನ ತಲೆಗೆ ನಕ್ಷತ್ರಗಳು ತಾಕುತ್ತಿದ್ದವು. ಈಗ ಮಾತಿನ ಆಳ ಯೋಚನೆ ಮಾಡಿ, ಇದನ್ನು ಕವಿಯ ಮಾತಿನ ಹತ್ರ ತಗೋಬೇಕು ನೀವು ಅಷ್ಟೇ. ಅಂದರೆ ಅವ್ರ ಮನಸ್ಸು ಯಾವುದೋ ಮಟ್ಟದಲ್ಲಿ ತೇಲ್ತಾ ಇತ್ತು.
ಅವ್ರ ತಾಯಿ ತೀರ್ಕೊಂಡಾಗ ಅವ್ರು ಇಸ್ಪೀಟ್ ಆಡ್ತಾ ಕೂತಿದ್ರು, ಅವ್ರು ಹೋಗಲಿಲ್ಲ. ಅವರು ಏನು ದೇಹ ಹೋಯ್ತಪ್ಪ, ಆಯಿತು, ಈಗ ತಾಯಿಯನ್ನು ಭಾವ ಮನಸ್ಸಿನಲ್ಲಿ ಇದ್ರೆ ಆಯಿತು, ಹೋಗೋದೇನು ಬರೋದೇನು, ಇರೋದಿರುತ್ತೆ ಹೋಗೋದು ಹೋಗತ್ತೆ. ಇದು ಒಬ್ಬ ವೇದಾಂತಿಯ ದೃಷ್ಟಿಕೋನ, ಒಬ್ಬ ಕಬೀರ್ಗಿರ್ಬೋದಂತ ದೃಷ್ಟಿಕೋನ. ಶಂಕರಾಂತ ಹೇಳಕ್ಕೆ ಹೋದ್ರೆ ಸ್ವಲ್ಪ ಹಿಂದಿಗೆ ತಗೊಂಡು, ಯಾಕೆಂದ್ರೆ ಶಂಕರ ಜೊತೆ ಕೆಲವು ಡಿಫ್ರೆನ್ಸಸ್ ಇದೆ, ಅವ್ರು ಹೇಳೋ ದ್ವೈತಕ್ಕೆ ಇವ್ರು ಹೇಳೋ ದ್ವೈತಕ್ಕೆ. ಮತ್ತು ಅವ್ರು ಶಂಕರಾಚಾರ್ಯರು ಅನೇಕ ಸ್ತೋತ್ರಗಳನ್ನು ಅನುವಾದ ಮಾಡಿದ್ದಾರೆ, ನಿರ್ವಾಣ ಶತಕ ಈ ಥರದ್ದು. ಅವರ ಮನೋಭಾವನೆ ಬೇರೆ ಥರದ್ದು. ಅವರು ಅಂತರಂಗದಲ್ಲಿ ಒಬ್ಬ ಸನ್ಯಾಸಿ, ಒಬ್ಬ ಪರಿತ್ಯಕ್ತ. ಹಾಗಾಗಿ ತನ್ನ ತಾನಿಲ್ಲಗೈವುದು ಎಲ್ಲ ಸಾಧನೆಯ ಪರಮ ಗುರಿ, ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುವುದೇ ಎಲ್ಲ ತಪಸ್ಸಿನ ಗುರಿ ಅಂತ ಊರ್ಮಿಳ ಬಾಯಿನಲ್ಲಿ ಈ ಕಾವ್ಯದಲ್ಲಿ ಹೇಳಿಸ್ತಾರೆ. ಅದು ಪ್ರತಿಮಟ್ಟು ಕುವೆಂಪುನೇ ಅಲ್ಲ, ಆ ಥರದ ಒಂದು ದೃಷ್ಟಿಕೋನ ಅವರಿಗೆ. ಹಾಗಾಗಿ ಕುವೆಂಪು ಅವರ ಕಾವ್ಯವನ್ನು ನಾವು ನೋಡಬೇಕಾದ್ರೆ ಅವರ ವೈಯಕ್ತಿಕವಾದಂಥ ನಂಬಿಕೆಗಳನ್ನು ಬಿಟ್ಬಿಟ್ಟು ನೋಡೋಕ್ಕಾಗಲ್ಲ. ಅದೇ ವಾಲ್ಮೀಕಿ ಬಗ್ಗೆ ಹಂಗಲ್ಲ, ಡಿಫ್ರೆನ್ಸಸ್ ಹೇಳೋದು. ವಾಲ್ಮೀಕಿಯ ಸ್ವಂತ ನಂಬಿಕೆಗಳೇನಿತ್ತೋ ಗೊತ್ತೇ ಇಲ್ಲ, ಒಂದು ವೈಯಕ್ತಿಕ ಜೀವನದ ಬಗ್ಗೆ ಏನು ಗೊತ್ತಿಲ್ಲ. ಕರ್ನಾಟಕದಲ್ಲೂ ಅದು ಕಥೆ ಮಾಡಿರೋದು ನಾವು. ಅದೇ ಒಬ್ಬ ನಾರದ ಬರ್ತಾನೆ, ಮರ ಕಟ್ಟು ಹಾಕ್ಬಿಡ್ತಾನೆ ಇವನನ್ನ, ಆಮೇಲೆ ಬಿಡಿಸ್ಕೊ ಹೆಂಡತಿ ಹತ್ರ ಕೇಳ್ಕೊಂಬ ಅಂತ ಹೇಳ್ತಾನೆ, ನನ್ನ ಪಾಪದಲ್ಲಿ ಭಾಗಿಯಾಗ್ತೀಯ ಅಂತ. ವಾಪಸ್ ಬರ್ತಾನೆ, ಇಲ್ಲ ಅಂತ ಹೇಳ್ತಾನೆ ಅಂತಾನೆ. ಆಮೇಲೆ ರಾಮ ಮಂತ್ರ ಕೊಡ್ತಾನೆ, ಅವನಿಗೆ ರಾಮ ಅಂತಲೂ ಹೇಳಕ್ಕೆ ಬರಲ್ಲ. ಆಮೇಲೆ ಒಂದು ಮರ ಅಂತಾನೆ. ಉತ್ತರ ಭಾರತದಲ್ಲಿ ಮರ ಅಂತೇನು ಕರೆಯಲ್ವಲ್ಲ, ಕರ್ನಾಟಕದಲ್ಲಿ ಯಾವುದು, ಕರ್ನಾಟಕದ ಕತೆ ದಾಸರು ಕಟ್ಟಿರೋ ಕಥೆ ಇಲ್ಲ. ಮರ ಅಂತ ರಾಮ ಬರುತ್ತೆ ಹೀಗೆ. ಅದನ್ನ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಕುವೆಂಪುಗೂ ಇವ್ರಿಗೂ ವಾಲ್ಮೀಕಿಯಲ್ಲೂ ಇರುವಂಥದ್ದ ಕೆಲವು ಅಂಶಗಳು, ವ್ಯತ್ಯಾಸಗಳೇನೆಂದರೆ, ವಾಲ್ಮೀಕಿಯ ರಾಮಾಯಣ ಅದೊಂದು ಹಳೆಯ ಅರ್ಥದ ಮಹಾಕಾವ್ಯ, ಇದು ಹೊಸ ಕಾಲದ ಮಹಾಕಾವ್ಯ. ರಾಮಾಯಣ ಮಹಾಭಾರತಗಳು ಹಿಂದೂ ಅಥವಾ ಭಾರತೀಯ ಸಂಸ್ಕೃತಿ ಸೃಷ್ಟಿ ಮಾಡಿರುವಂಥ ಕಾವ್ಯಗಳು, ಒಬ್ಬರು ಬರೆದಿರೋದಲ್ಲ. ಅಲ್ಲಿ ಆಥರ್ಶಿಪ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಈ ವಾಲ್ಮೀಕಿದಲ್ಲ ಅಥವಾ ವ್ಯಾಸಂದಲ್ಲ ಅಂತ ಓದ್ಕೊಂಡ್ರು ಕಾವ್ಯಕ್ಕೆ ಏನು ನಷ್ಟ ಇಲ್ಲ. ಎರಡೂ ಕಾವ್ಯದಲ್ಲಿ ಅವರಿಬ್ಬರು ಒಳಗೆ ಬರ್ತಾರೆ, ಕಾವ್ಯದೊಳಗೆ ಬರ್ತಾರೆ. ವಾಲ್ಮೀಕಿನೂ ಬರ್ತಾರೆ, ಅಲ್ಲಿ ವ್ಯಾಸಗೂ ಬರ್ತಾರೆ. ಆದರೆ ಅವರು ಅದೊಂದು ವ್ಯಕ್ತಿ ನಿರಪೇಕ್ಷವಾಗಿ ಉಳ್ಕೊಳ್ತಾರೆ. ಯಾಕೆಂದರೆ ಆ ಎಪಿಕ್ಸ್ನ ರೀತಿಯೇ ಬೇರೆ. ಅವು ಈ ದೇಶದ ಮನಸ್ಸನ್ನು, ಈ ದೇಶದ ಹೃದಯವನ್ನು ಅದರಲ್ಲಿ ಓದ್ಕೋಬೋದು, ಆ ಥರದ ಕಾವ್ಯ. ಇಲ್ಲಿ ನೀವು ಗಾಂಧಿ ಯುಗದ ಹೃದಯವನ್ನು ಓದ್ಕೋಬೋದು, ಅರವಿಂದರ ಯುಗದ ಹೃದಯವನ್ನು ಓದ್ಕೋಬೋದು. ಈ ಕಾವ್ಯ ಸರ್ವೋದಯ, ಸಮಾನತೆ, ಇದನ್ನು ಓದ್ಕೋಬೋದು. ಇದು ಒಂದು ಅನೇಕ ರೀತಿಯ ತತ್ವಗಳನ್ನೆಲ್ಲ ಓದಿ ತನಗೆ ಎಷ್ಟು ಬೇಕೋ ಅಷ್ಟನ್ನು ಆಯ್ಕೆ ಮಾಡಿಕೊಂಡು ತನ್ನದೇ ಆದಂಥ ಒಂದು ಸಿದ್ಧಾಂತವನ್ನು ರೂಪಿಸಿಕೊಂಡಿರುವಂಥ ಒಬ್ಬ ಕವಿ ಬರೆದು, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೇ ಮೀರಿ ಅಂತಾರಲ್ಲ, ಅದೆಲ್ಲ ಬಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತಾರೆ. ಆದರೆ ಹೀಗೆಲ್ಲ ಇಷ್ಟೊಂದು ಓದಿರೋವಂಥ ಲೇಖಕರು ಇದ್ದರೆ ಅವ್ರ ಸಾಹಿತ್ಯ ತುಂಬ ಏನಾಗುತ್ತೆ, ಶುಷ್ಕ ಆಗುತ್ತೆ, ತುಂಬ ಪಾಂಡಿತ್ಯಪೂರ್ಣವಾಗಿರುತ್ತೆ, ಓದೋಕ್ಕಾಗಲ್ಲ. ಪೆಡ್ಯಾಂಟಿಕ್ ಅಂತ ಹೇಳ್ತೀವಿ ನಾವು. ಇವರು ಪೆಡ್ಯಾಂಟಿಕ್ ಆಗಲ್ಲ, ಗಾತ್ರ ಇರ್ಬೋದು ದೊಡ್ಡದು, ಇದು ಪೆಡ್ಯಾಂಟಿಕ್ ಆಗಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಹನುಮಂತ, ಕವಿ ಹೇಗೆ ಯೋಚನೆ ಮಾಡ್ತಾನೆ, ಹನುಮಂತ ಹಾರಕ್ಕೆ ಹೋಗ್ತಾನೆ. ಈಗ ಒಂದು ಸಾರೋಲ್ಲಂಘನ ಮಾಡಬೇಕು, ಎಲ್ಲ ರಾಮಾಯಣ ಗೊತ್ತಿರೋದ್ರಿಂದ ಅದನ್ನ ಕಥೆಯನ್ನು ಹೇಳೋದಿಲ್ಲ. ಹಾರಬೇಕಾದ್ರೆ ಹೇಗೆ ಹಾರ್ದ ಅಂದ್ರೆ ಹಾರ್ದ ಅಂತೀವಿ. ಹಿಂಗೆ ಹಾರಕ್ಕಾಗಲ್ಲ. ಕವಿ ಅದನ್ನ ಹಾರುವ ಮುಂಚಿನ ಸ್ಥಿತಿ, ಹಾರಲು ಆರಂಭಿಸಿದ ಸ್ಥಿತಿ, ಹಾರುತ್ತಿರುವ ಸ್ಥಿತಿ, ಆಮೇಲೆ ಇಳಿದ ಬಿಡಿ, ಇಷ್ಟನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ನಾವು ಯಾವುದನ್ನು ಸ್ಥೂಲ ಅಂತ ತಿಳ್ಕೊಂಡು ಕೈ ಬಿಡ್ತೀವೋ ಅದನ್ನು ಸೂಕ್ಷ್ಮವಾಗಿ ಅವನಿಗೆ ನೋಡಕ್ಕೆ ಬರುತ್ತೆ. ಅದು ಮಲೆಗಳಲ್ಲಿ ಮದುಮಗಳಲ್ಲಿ ಬರೋ ಅಂಥ ಒಂದು ಜೇಡರ ಬೆಲೆಯ ವರ್ಣನೆ ಇರ್ಬೋದು. ಅವನು ಗಾಳ ಹಾಕೊಂಡು ಮೀನಿಗೆ ಒಬ್ಬ ಕೂತಿರ್ತಾನೆ, ಚಿನ್ನಪ್ಪ ಅಂತ, ಆಗ ಒಂದು ಜೇಡ್ರ ಬೆಲೆ ವರ್ಣಿಸ್ತಾರೆ. 1 ಪುಟಾನೋ ಏನೋ ವರ್ಣಿಸ್ಯಾರ, ಬರೀ ಒಂದು ಜೇಡ್ರ ಬೆಲೆ. ಅದೇ ರೀತಿ ಒಂದು ಕೋಳಿ ಕೂಗೋದನ್ನು ಅಂದ್ರೆ ಇದು ಡಿಸ್ಕ್ರಿಪ್ಟಿವ್ ಅಂತ ಮಾತ್ರ ತಗೋಬಾರ್ದು. ಎಲ್ಲದಕ್ಕೂ ಒಂದು ಜೀವ ಇದೆ, ಎಲ್ಲದರಲ್ಲೂ ಒಂದು ಚಲನೆ ಆಗ್ತಾ ಇದೆ ಅಂತ ನೋಡಿ ಬರೆಯುವಂಥ ಸ್ಥಿತಿ. ಇದು ಅನಿಮೇಟ್ ಮಾಡ್ಕೊಂಡು ಬರೆಯೋದಲ್ಲ, ಇದು ಎಲ್ಲದರಲ್ಲೂ ಲೈಫ್ ಇದೆ ಅಂತ ನಂಬ್ಕೊಂಡೇ ಬರೆಯೋದು. ಅನಿಮೇಷನ್ ಬೇರೆ,
ಅದ್ರಲ್ಲಿ ಮಾತಾಡೋದೆಲ್ಲ ಮಾತಾಡುತ್ತೆ, ಎಲ್ಲ ಮಾಡುತ್ತೆ, ಅನಿಮೇಷನ್ ನೋಡ್ತೀವಿ, ಅದುವೇ ಆ ಥರದ ಒಂದು ಶಕ್ತಿ ಅವರಲ್ಲಿ ಕಾಣಿಸುತ್ತೆ. ಈ ಹನುಮಂತ ಹಾರ್ತನಲ್ಲ, ಅದನ್ನು ಅವ್ರು ಹೇಳ್ತಾರೆ, ಕೇಳಿಮಾ ಸಂಭ್ರಮಾಶ್ಚರ್ಯ ಭಯಚಕಿತ ಚಿಹ್ನೆಗಳಾಗಿ ತೆರೆದ ಬಾಯ್ ತೆರೆದ ಕಣ್ಣಾಗಸಕ್ಕೆ ಮೊಗಮಾಗಿ ನಟ್ಟವೋಲ್ ಮರವಟ್ಟವೋಲಿದ್ದ ಕಪಿ ಬೃಹಧ್ವಜಿನಿಯಂ ನೋಡು ತಿರೆಯಿರೆ ಬಿಚ್ಚಿದ್ದು ಬೆಸುಗೆ ಕಾಣ್ ಮಲೆ ಮುಡಿಗೆ ಮೇಣಂಜನೆಯ ಮಗ ನಡಿಗೆ ನಗಂ ತೆಕ್ಕನೆಯ ಕೆಳಕೆಳಗೆ ಉರುಳುವ ತೆರನಾಯಿತು ನಿಮಿಷ ಮಾತ್ರಂ ಪೃಥ್ವಿ ಆಕರ್ಷಣೆಯ ಶಕ್ತಿ ಗತಿಸಲ್ಕೆ. ನೀವು ಯಾವುದನ್ನ ವಿಜ್ಞಾನದಲ್ಲಿ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀರ, ಅದು ಒಂದು ವಿಮೋಚನಾ ವೇಗ ಅಂತಿದ್ರೆ ರಾಕೆಟ್ ಈ ಭೂಮಿಯ ಗುರುತ್ವಾಕರ್ಷಣೆಯಿಂದ ಆಚೆ ಹೋಗುತ್ತೆ ಅಂತ ಓದ್ತೀವಲ್ಲ. ಹನುಮಂತನಂತ ಅಷ್ಟು ಎತ್ತರಕ್ಕೆ ಗಾತ್ರವಾಗಿ ಬೆಳೆದಿರೋ ಹೇಗಾರ್ದ ಅಂದರೆ ಅವನು ಆ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಮೀರ್ಕೊಂಡು ಹಾರ್ದ ಅಂತ. ಅಂದರೆ ಆವತ್ತಿನ ತನಕದ ವಿಜ್ಞಾನ ಏನೇನು ಹೇಳುತ್ತೋ ಅದನ್ನೆಲ್ಲವನ್ನು ಕಾವ್ಯದೊಳಗೆ ಸೇರಿಸ್ಕೊಳ್ತಾರೆ. ಈ ಅರ್ಥದಲ್ಲೂ ಇದು ವಿಜ್ಞಾನಕ್ಕೆ ಪೂರಕವಾದ, ಆಧುನಿಕ ರೀತಿಯ ವಿಜ್ಞಾನಕ್ಕೆ ಪೂರಕವಾದಂಥ ಕಾವ್ಯ. ಅದೇ ಥರದ ಘಟನೆ ಇನ್ನೊಂದು ಕಡೆ ಬರುತ್ತೆ, ಟೆಲಿಸ್ಕೋಪ್ನಲ್ಲಿ ನೋಡಿದ್ರೆ ಅಯೋಧ್ಯೆ ಹೇಗೆ ಕಾಣಿಸುತ್ತೆ ಅಂತೆಲ್ಲ ಬರೀತಾರೆ. ಪ್ರಾರಂಭದಲ್ಲೇ ಬರುತ್ತೆ. ಅಂದ್ರೆ ತಾನು ಓದಿದ್ದನ್ನ ಎಲ್ಲೆಲ್ಲಿ ಸರಿಯಾಗಿ ತಗೊಂಬಂದು ಸೇರಿಸ್ಬೋದು ಅನ್ನೋದು ಗೊತ್ತಿದೆ. ನಗಂ ತೆಕ್ಕನೆಯ ಕೆಳಕೆಳಗೆ ಉರುಳುವ ತೆರನಾಯಿತು ನಿಮಿಷ ಮಾತ್ರ ಪೃಥ್ವಿ ಆಕರ್ಷಣೆಯ ಶಕ್ತಿ ಗತಿಸಲ್ಕೆ ಬಾಂದಳಕ್ಕೆ ಸಿಡಿಯುವ ಪೃಥುಲಾಚಲದ ಕೂಟದಂಡದ ಆಕಾಶಕ್ಕೆ ಸಿಡಿದಂತ ಒಂದು ಪರ್ವತದ ಥರ ಅವ್ನು ಕಾಣಿಸ್ತಿದ್ದಾನಂತೆ ಹನುಮಂತ. ಪರ್ವತದಿಂದ ಹಾರದ ಸರಿ, ಅವನೇ ಒಂದು ಆಕಾಶಕ್ಕೆ ಸಿಡಿದಂತ ಪರ್ವತದ ಥರ ಕಾಣಿಸ್ತಾನೆ. ಪೃಥುಲಾಚಲದ ಕೂಟದಂಡದೋ ಏರ್ದುದು ಆಂಜನೇಯನ ಮಹಾರಿಪು ಭಯಂಕರ ವಿಪುಲ ವಪು ಪರ್ವತಂ. ಅವನ ದೇಹವೆಂಬಂಥ ಪರ್ವತ ಹೀಗೆ ಏರ್ಕೊಂಡು ಹೋಗ್ತಾ ಇದ್ದಂತೆ ಆಕಾಶದಲ್ಲಿ. ಒಪ್ಪು ಕುಂಭಕನ್ ನಿರ್ಮಿಸಿದ ಶೂನ್ಯದಿಂ. ಇದು ನೋಡಿ, ಮತ್ತೆ ಯೋಗಾಸನಗಳು, ಯೋಗ ಎಲ್ಲ ಮಾಡೋದು ಗೊತ್ತಿರುತ್ತದೆ. ಪೂರಕ, ರೇಚಕ, ಕುಂಭಕ ಅಂತೆಲ್ಲ, ಉಸಿರು ಬಿಡೋದು, ಉಸಿರು ತಡೆಯೋದು, ಉಸಿರನ್ನು ಬಾಚಿ ಹಾಕೋದು, ಆ ಶಬ್ದಗಳಂತ ಇರ್ತದೆ. ಒಂದು ಕಡೆ ತಕ್ಷಣ ಫಿಸಿಕ್ಸ್ ಹೇಳ್ತಾರೆ, ಮುಂದಿನ ಸಲ ಇದಂತ ಹೋಗೋದು. ಹಿಂಗೆ ಸುಮ್ಮನೆ ಅದ್ರದ್ದೊಂದು ಟೇಸ್ಟ್ ಕೊಡೋಕೆ ಹೇಳ್ತೀನಿ ಅಷ್ಟೇ. ಕುಂಭಕನ್ ನಿರ್ಮಿಸಿದ ಶೂನ್ಯದಿಂ, ಜೋರಾಗಿ ಉಸಿರು ಹೇಳ್ಕೊಂಡು ಉಸಿರು ಬಿಡ್ಲೂ ಇಲ್ಲ, ಮತ್ತೆ ಎಳ್ಕೊಂತನೂ ಇಲ್ಲ ಅಂತ ಸ್ಥಿತಿನಲ್ಲಿ ಯೋಗಿಯ ವೇಗದೇನ್, ಒಬ್ಬ ಯೋಗಿ ಯಾವ ರೀತಿ ಹೋಗ್ತಾನೋ ಆ ಥರ ವೇಗದಲ್ಲಿ ಸಂಭವಿಸಿದ ಆತನಂ ಪಿಂಬಾಲಿಪುದು ಒಂದುರುವ ತಿರ್ರನೆಯ ತಿರುವ ಸುತ್ತುರೆ ಒನಲ ಬೋರಿಡುವ ಬಿರುಗಾಳಿ. ಅವನು ಹಿಂದೆ ಒಂದು ಬಿರುಗಾಳಿ ಅಟ್ಟಿಸ್ಕೊಂಡು ಬರ್ತಾ ಇದ್ದ, ಗಾಳಿಗಿಂತಲೂ ವೇಗವಾಗಿ ಹೋಗ್ತಿದ್ದಾನೆ ಅಂತ. ಈಗ ಹೇಳ್ತಾರೆ ಕಾವ್ಯ ಅಂತ ಹೇಳಿದ್ರೆ ನಾನು ಸಹೃದಯರಿಗೂ ಕಾವ್ಯಕ್ಕೂ ಏನು ಸಂಬಂಧ ಅನ್ನೋದನ್ನ ನಿಲ್ತಿರ್ತಾರೆ. ಈ ಥರ ಜಾಗನ ಯೋಚನೆ ಮಾಡಿ. ಇದು ಕ್ಲಾಸ್ನಲ್ಲಿ ಲಿಟ್ರೇಚರ್ ಸ್ಟೂಡೆಂಟ್ಸು ಸುಮ್ಮನೆ ಡಿಸ್ಕಸ್ ಮಾಡೋದು, ಪೋಯಿಟ್ರಿಗೋ ರೀಡರ್ಗೋ ಏನು ಡಿಫ್ರೆನ್ಸು, ಏನು ಸಂಬಂಧ ಅಂತ ಭಾಳ ಥಿಯರಿಟಿಕಲ್ ಆದಂಥ ಸಬ್ಜೆಕ್ಟ್ ಇದೆ. ಅಂದರೆ ನೀವು ನಿಮ್ಮ ಪ್ರಾಡಕ್ಟ್ಗೂ ಕಸ್ಟಮರ್ಗೂ ಏನು ಸಂಬಂಧ ಅಂತ ಯೋಚನೆ ಮಾಡಿದಂಗೆ ಅದನ್ನು ಹೆಂಗೆ ತರ್ತಾರೆ ಅಂದರೆ, ಹೋಹ ನಂತನ ನಿನಿತು ದೂರಕ್ಕೆ ಕಳುಹಿ ಬರಲವನೊಡನೆ ನಡೆವ ಮನೆ ಮಂದಿಯನೆ ಪಾರಿದು ವಿನಿತು ಗೆಂಟರ್ಗೆ ನೆಗನ ಕೂಡ ಬಂಡೆ ಗಿಡು ಮರ ಬಳ್ಳಿಗಳು. ಹನುಮಂತ ಆ ಬೆಟ್ಟದಿಂದ ಹಾರುವಾಗ ಅವನ ಕಾಲು ಸ್ವಲ್ಪ ಬೆಟ್ಟನ ಅದುಬುದ್ನಲ್ಲ, ಎಷ್ಟೊಂದು ಗಿಡಗಳು ಬಳ್ಳಿಗಳು ಎಲ್ಲ ಅವನ ಕಾಲಿಗೆ ಮೆತ್ಕೊಂಡ್ಬಿಟ್ಟಿದೆಯಂತೆ. ಅದ್ರ ಸಮೇತ ಅವ್ನು ಹಾರ್ತಾ ಇದ್ದಾನೆ ಹನುಮಂತ. ಹಾರಬೇಕಾದಾಗ ಆ ಗಿಡ ಮರ ಬಳ್ಳಿಗಳೆಲ್ಲ ಹೇಗೆ ಬಿದ್ವು ಅಂದರೆ, ಮನೆಗೆ ಬಂದು ನೆಂಟ್ರನ್ನ ಹೋಗಬೇಡಿ ಇರಿ ಅಂತೀವಿ. ಇಲ್ಲ ಹೋಗ್ಬೇಕು ಅಂತ ಹೊರಟಾಗ ಆಯ್ತು ಬಂದ್ಬಿಟ್ರಲ್ಲ, ಇದನ್ನು ಕಳಿಸ್ಕೊಡ್ತೀವಿ ಅಂತ ರಸ್ತೆ ತನಕನೋ ಆಟೋ ಹತ್ಸೋ ತನಕನೋ ಕಾರ್ ಹತ್ತಿ ಏನೋ ಒಂದು ಕಳಿಸ್ಬಿಟ್ಟು ವಾಪಸ್ ನಾವು ಬರ್ತೀವಿ ಅಷ್ಟೇ. ಹಾಗೆ ನೆಂಟ್ರನ್ನ ಕಳಿಸ್ಕೊಡಕ್ಕೆ ಹೋದಂತೆ ಆ ಬಂಡೆ ಗಿಡ ಮರಗಳೆಲ್ಲ ಉದುರ್ಬಿಟ್ಟು. ಇದು ಲೌಕಿಕ ಅನುಭವ, ದಿನ ನಮಗೆ ಬರುವಂತ ಅನುಭವ ಈಗ. ಒಂದು ಮತ್ತಂ ಅಂಬುದಿಗೆ ಗಮನಗೆಟ್ಟು ಉರುಳಿದೆವೋ ಕವಿ ಕಲ್ಪನೆಯ ಕೂಡ ಏರಲು ಎಳಸಿಯೂ ಏರಲಾರದ ವಿಮರ್ಶಕರ ಕಾಣ್ಮೆ ಇಲ್ಲದ ಬರಿಯ ಜಾಣ್ಮೆಯೋ. ಇನ್ ಕೆಲವು ಅಂಟ್ಕೊಂಡಿದ್ವಂತೆ, ಅಂದ್ರೆ ಇದಕ್ಕಿಂತ ಉತ್ತಮ ಈ ನೆಂಟರನ್ನು ಕಳಿಸ್ಕೊಡೋ ಮನೋಭಾವ ಇದು ಸ್ವಲ್ಪ ಉತ್ತಮವಾಗಿ ಇನ್ ಕೆಲವು ಮಣ್ಣಿನ ಹೆಂಟೆಗಳು ರಾಶಿಗಳೆಲ್ಲ ಅವನ ಕಾಲಿಗೆ ಮಂಡಿಗೆಲ್ಲ ಅಂಟ್ಕೊಂಡಿದ್ವಂತೆ. ಅವು ಸಮುದ್ರಕ್ಕೆ ಉದುರಿದುವಂತೆ. ಹೇಗೆ ಉದುರಿದ್ವು, ಎಲ್ಲಿ ಉದುರಿದ್ವು? ಸಮುದ್ರಕ್ಕೆ ಉದುರಿದ್ವು. ನೀನು ಬದುಕಕ್ಕಾಗಲ್ಲ. ಹೇಗೆ ಅಂದರೆ ಕವಿ ಕಲ್ಪನೆ ಇದೆಯಲ್ಲ, ಕವಿಗೊಂದು ಇಮ್ಯಾಜಿನೇಷನ್ ಇದೆ. ಇಮ್ಯಾಜಿನೇಷನ್ ಅವ್ನು ಹಾಕೊಂಡು ಹೋಗ್ತಾ ಇದ್ದಾನೆ, ಏನೋ ಹೇಳ್ಕೊಂಡು ನಾನು ಅದನ್ನು ಹಿಡಿದ್ಬಿಡ್ತೀನಿ. ಕವಿ ಏನು ಹೇಳ್ತಾನೆ ಏನು ಗೊತ್ತಾ, ನಿಮಗೆಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಗೊತ್ತಾ ಅನ್ನಕ್ಕೊಬ್ಬ ವಿಮರ್ಶಕ ಇರ್ತಾನಲ್ಲ, ಆ ವಿಮರ್ಶಕ ನಾನೇನು ಕಡಿಮೆನ ಕವಿಗಿಂತ, ಕವಿ ಥರನೇ ನಾನು ಹಾರ್ತೀನಿ. ಅವನು ಹಾರಿದ ಎತ್ತರಕ್ಕೆ
ಕುವೆಂಪು ಅವ್ರದೇ ಪದ್ಯ ಇದೆ. ನೀನೇರಿದೆತ್ತರಕ್ಕೆ ನಾನೇರಿದೆತ್ತರಕ್ಕೆ ನೀನೇ ಇರಬಲ್ಲೆಯ ಅಂತಲೇ ಪದ್ಯ ಇದೆ. ಆ ಎತ್ತರಕ್ಕೆ ಹನುಮಂತ ಹಾರಿದಾಗ ಇವ್ರು ಹೇಳೋದು ಹನುಮಂತನ ಕವಿಗೆ ಹೋಲಿಸ್ಬಿಟ್ಟು, ಎಲ್ಲರೂ ನೀವು ಕೇಳಿದ್ರೆ ಹನುಮಂತನ ಕವಿಗೆ ಹೋಲಿಸೋದು, ಇದನ್ನ ನಾವು ಪ್ರತಿಭೆ ಅಂತ ಕರೀತೀವಿ. ಫ್ರೆಶ್ ಅನ್ಸ್ಬೇಕು ನಿಮ್ಗೆ ಅದು ಕೇಳಿದಾಗ. ಸುಮ್ಮನೆ ಕುವೆಂಪು ಬರೆದ್ರು ಇನ್ಯಾರು ಬರೆದ್ರು ಅದೆಲ್ಲ ಇಂಪಾರ್ಟೆಂಟ್ ನಮಗೆ. ಅದರೊಳಗೆ ತಾಜಾತನ ಇರಬೇಕು. ತಾಜಾತನ ಅಂದರೆ ಮತ್ತಿದು ನಾಳೆ ಹಳಸೋಗುವಂಥ ತಾಜಾತನ ಅಲ್ಲ, ಅದು ಅದು ಅಪ್ಸರೆ ಅಂತ ಹೇಳಿದ್ದು ಆ ಅರ್ಥದಲ್ಲಿ. ಕವಿ ಕಲ್ಪನೆಯ ಕೂಡ ಏರಲೆಣಸಿಯೂ ಏರ್ಬೇಕು ಅಂತ ಅನ್ಕೊಂಡುವೆ, ಏರಲಾರದ ವಿಮರ್ಶಕನ ಕಾಣ್ಮೆ ಇಲ್ಲದ, ಕಾಣ್ಮೆ ಇಂದ ವಿಷನ್. ಕವಿಗೊಂದು ವಿಷನ್ ಕಾಣಿಸ್ತಿರುತ್ತೆ. ಕವಿಯಿಂದ ಹೇಗಂದ್ರೆ ಜೀವನ ಅನ್ನುವಂಥ ಭಯಂಕರವಾದ ಸಮುದ್ರದಲ್ಲಿ ದೊಡ್ಡದಾಗಿರೋ ಒಂದು ಟೈಟಾನಿಕ್ ತರ, ಬೇಡ ಟೈಟಾನಿಕ್ ಬೇಡ ಮುಳುಗಾಯ್ತು, ದೊಡ್ಡದಾಗಿರೋ ಒಂದು ಹಡಗು, ಯಶಸ್ವಿಯಾದ ಒಂದು ಹಡಗು, ಆ ಹಡಗನ್ನ ಲೀಡ್ ಮಾಡೋ ಕ್ಯಾಪ್ಟನ್ ಇರ್ತಾನಲ್ಲ ಆ ಥರ ಇರ್ತಾನೆ ಕವಿ. ಅಂದರೆ ಹೇಗೆ ತೊಗೊಂಡು ಹೋಗ್ಬೇಕು ಈ ಹಡಗನ್ನ ಅಂತ ಅವ್ನಿಗೆ ಗೊತ್ತಿಲ್ಲ, ವಿಷನ್ ಇರುತ್ತೆ ಅವ್ರಿಗೆ, ವೆಹಿಕಲ್ನ ಹೇಗೆ ತೊಗೊಂಡು ಹೋಗ್ಬೇಕು ಅಂತ. ಹಿಂಗೇನೂ ಇಲ್ಲ ವಿಮರ್ಶಕನಿಗೆ. ಆ ಥರ ಕಾಣ್ಮೆ ಇಲ್ಲದ ಬರಿಯ ಜಾಣ್ಮೆಯೋರು, ಬರೀ ಜಾಣ್ತನ ಇಟ್ಕೊಂಡು ದರ್ಶನವೇ ಇಲ್ಲದೆ ಏನು ಪ್ರಯೋಜನ ನೋಡಿ. ಹೆಂಗೆ ಹೇಳ್ತಾರೆ ಮನುಷ್ಯನ ಜೀವನದಲ್ಲಿ ಜಾಣ್ತನಕ್ಕಿಂತಲೂ ಕಾಮನ್ ಸೆನ್ಸು, ಇನ್ಸೈಟ್ಸು, ಒಳನೋಟಗಳು, ನೀವು ಯಾವುದನ್ನ ಬೇರೆ ಅರ್ಥದಲ್ಲಿ ಗಟ್ ಫೀಲಿಂಗ್ಸ್ ಅಂತೆಲ್ಲ ಹೇಳ್ತೀವಿ, ಇದು ಬಹಳ ಮುಖ್ಯ. ಸರಿ ಅಂತ ಮಾಡ್ಬೇಕಾದಷ್ಟೇ, ತರ್ಕ ಗಿರ್ಕ ನೋಡೋಕ್ಕಾಗಲ್ಲ. ಅದರ ಅರ್ಥ ಗಿರ್ಥಗಳ ಅಂತ ಹೇಳಿದ್ರು, ಅದರ ಅರ್ಥ ಗಿರ್ಥಗಳು ಸೃಷ್ಟಿಕರ್ತನಿಗಿರಲಿ, ಇದೇ ಅರ್ಥ, ಅದೆಲ್ಲ ಇದ್ಕೊಳ್ಳಿ ಅಂತ ಆ ದೃಷ್ಟಿಕೋನ ಇದೆ. ವಿಮರ್ಶಕ ಹೇಗೆ ಕವಿಯ ಎತ್ತರಕ್ಕೆ ಹೋಗದೆ ಉದುರ್ತಾನೋ ಕೆಳಕ್ಕೆ, ಹಾಗೆ ಹೆಂಟೆಗಳು ಮಣ್ಣಿಂದೆಲ್ಲ ಉದುರ್ತವೆ, ಸಮುದ್ರಕ್ಕೆ ಉದುರ್ತವೆ. ಆದ್ರೂ ಕುವೆಂಪು ಕಾವ್ಯದ ಮೇಷ್ಟ್ರು, ಈ ಕವಿಯಲ್ಲ, ಕಾವ್ಯವನ್ನೇ ಸಾಹಿತ್ಯವನ್ನೇ ಪಾಠ ಮಾಡಿದಂಥವ್ರು 30-40 ವರ್ಷ ಕಾಲೇಜುಗಳಲ್ಲಿ. ವಿಮರ್ಶಕರು ಒಳ್ಳೆಯ ವಿಮರ್ಶಕರಿದ್ದಾರಲ್ವಾ. ಅನೇಕ ಇಂಗ್ಲೆಂಡಿನ ವಿಮರ್ಶಕರು ಶೆಲಿ ಮತ್ತು ಇವನು ಕೀಟ್ಸ್ ಅವರಿಬ್ಬರು ಬರೆದಾಗ ಈ ಕವಿತೆಗಳೇ ಅಲ್ಲ, ಇದನ್ನು ಬರೆಯೋರು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮಟ್ಟಕ್ಕೆ ವಿಮರ್ಶೆ ಬರೆದಿದ್ದಾರೆ. ಆದರೆ ಆ ಕವಿಗಳನ್ನ ಇವತ್ತು ನಾವು ಜ್ಞಾಪಿಸ್ಕೊತೀವಿ, ಆ ವಿಮರ್ಶಕರನ್ನು ನಾವು ಜ್ಞಾಪಿಸ್ಕೊಳ್ಳಲ್ಲ. ಆದರೆ ಶೇಕ್ಸ್ಪಿಯರನ್ ಬಗ್ಗೆ ಬರೆದಂಥ ಒಬ್ಬ ಜಾನ್ಸನ್ ಇವತ್ತಿಗೂ ನಾವು ಜ್ಞಾಪಿಸ್ಕೊಳ್ತೀವಿ. ಜಾನ್ಸನ್ ಅಂತ ಇನ್ನೊಬ್ಬ ವಿಮರ್ಶಕ ಬರಲಿಲ್ಲ ಶೇಕ್ಸ್ಪಿಯರ್ಗೆ. ಅಥವಾ ಕುಮಾರವ್ಯಾಸನ್ಗೆ ಒಬ್ಬ ಕುರ್ತಕೋಟಿ ಅಂತ ವಿಮರ್ಶಕನ ನಾವು ಮತ್ತೆ ಜ್ಞಾಪಿಸ್ಕೊಳ್ತೀವಿ. ಈ ಥರ ಬರೀಬೇಕು ವಿಮರ್ಶೆ ಬರೋದೇ, ಅವನು ಬೇಕಲ್ಲ. ವಿಮರ್ಶಕ ಕಾವ್ಯಕ್ಕೆ ಹೆಬ್ಬೆಂಡೆಯಂತೆ ಅಡ್ಡನೂ ನಿಂತ್ಕೋಬಹುದು, ಅವನು ಒಂದು ನದಿ ಥರ ನಮ್ಮನ್ನು ಕಾವ್ಯದ ಕಡೆಗೆ ಹರಿಸ್ಕೊಂಡು ಹೋಗ್ಬೋದು. ಈ ಥರದ ಸಹೃದಯರಾದಂಥ ಪಾಂಡಿತ್ಯ ಇದ್ದು ಸಹೃದಯತೆ ಇರುವಂಥ, ಅಥವಾ ಕಾಳಿದಾಸನಿಗೆ ವ್ಯಾಖ್ಯಾನ ಬರೆದಂಥ ಮಲ್ಲಿನಾಥನಂಥ ವ್ಯಾಖ್ಯಾನಕಾರ ಇರ್ಬೋದು. ಯಾಕೆಂದ್ರೆ ಅವ್ರು ಹೇಳಿದೆ, ನಾನು ಮೂಲದಲ್ಲಿ ಏನಿಲ್ವೋ ಅದನ್ನು ನಾನು ಒಂದು ಅಕ್ಷರ ಬರೆಯೋದಿಲ್ಲ ಅಂತ. ಮೂಲ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಮಾತ್ರ ಬರಿತಾ ಇದ್ದೀನಿ ನಾನು, ಅದೊಂದು ಪ್ರತಿಜ್ಞೆ. ಅಂತಹ ಆದಡಂ ಫಲವಾತನ ಗಮನ ವೇಗ ಮಹಿಮೆಗೆ ಸಿಲುಕಿ, ಆದರೂ ಅವ್ನು ಇಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಗ್ತಿದ್ದಾನಲ್ಲ ಎಷ್ಟು ವೇಗವಾಗಿ, ಅದೇ ಒಂದು ಮಹಿಮೆ, ಅದೇ ಒಂದು ಅದ್ಭುತ. ಅದ್ರ ಜೊತೆಗೆ ನಾವು ಹಾರಬೇಕು, ಅದೇ ಬೆಳೆಯೋರ ಜೊತೆ ಬೆಳೆಯೋಣ ಅಂತ ಮಾಮೂಲಿ ಅರ್ಥದಲ್ಲಿ ಹೇಳಿದೆ. ವೇಗ ಮಹಿಮೆಗೆ ಸಿಲುಕಿ ತಮ್ಮತನಮಂ ಮರುತ್ಸುತನ ತನುಗರ್ಪಿಸುತ್ತೆ. ಕವಿ ಜೊತೆ ಹೇಗೆ ವ್ಯವಹರಿಸಬೇಕು ಓದುಗರು, ರೀಡರ್ಸ್ ಅಂದರೆ, ಕ್ರಿಟಿಕ್ಸ್ ಅಂದರೆ, ಆ ಬಂಡೆಗಳು ಅಥವಾ ಬಂಡೆಗಳು ಬೇಡ, ಆ ಮಣ್ಣು ಇತ್ಯಾದಿ ಏನು ಅಂಟ್ಕೊಂಡಿದೆ ಅದು ತಮ್ಮತನವನ್ನು ಬಿಟ್ಬಿಟ್ವಂತೆ, ಪೂರ್ತಿಯಾಗಿ ಹನುಮಂತನ ಕಾಲುಗಳಿಗೆ ಅಂಟ್ಕೊಂಡ್ಬಿಟ್ವಂತೆ. ಅಂಟ್ಕೊಂಡಿದ್ರಿಂದ ಅವು ಹಾರ್ಕೊಂಡು ಹೋಗ್ಬೋದು. ಅಂದರೆ ತನ್ನತನವನ್ನು ಬಿಟ್ಬಿಡ್ಬೇಕು. ಅದನ್ನೇ ಮತ್ತೆ ತನ್ನ ತಾನು ಇಲ್ಲವಾಗಿಸುವುದು ಎಲ್ಲ ಸಾಧನೆಯ ಪರಮಗುರಿ. ನಿಮಗೆ ಬೇಲೂರಿಗೆ ಹೋದ್ರೆ ಯಾರು ಕೆತ್ತಿದ್ದು ಗೊತ್ತಿಲ್ಲ, ಸಿನಿಮಾದಲ್ಲಿ ಹೇಳ್ತಾರೆ ಜಕಣಾಚಾರಿ ಕೆತ್ತಿದ್ದು ಅಂತ. ಅಷ್ಟೆಲ್ಲ ಒಬ್ಬ ಜಕಣಾಚಾರಿ ಕೆತ್ತಕ್ಕಾಗತ್ತ? ನೀವು ಯೋಚನೆ ಮಾಡ್ತಾರೆ. ಅದು 130 ವರ್ಷ ತಗೊಂಡಿದ್ದಾರೆ ಇಡೀ ಬೇಲೂರು ದೇವಸ್ಥಾನ ಕಟ್ಸಕ್ಕೆ. ಅಂದರೆ ಅದು ಒಂದು 20 ವರ್ಷಕ್ಕೊಂದು ಜನ್ರೇಷನ್ ಅಂತ ಹೇಳ್ತಾರೆ ಸೋಷಿಯಾಲಜಿನಲ್ಲಿ. 7 ತಲೆಮಾರಿನವ್ರು ಕಟ್ಟಿರೋ ದೇವಸ್ಥಾನ. ಬಾಹುಬಲಿ ಅಂತ ಕೆತ್ತಿದವ್ರು ಯಾರು ನನಗೆ ಗೊತ್ತಿಲ್ಲ. ಜಗತ್ತಿನ ಅದ್ಭುತಗಳಲ್ಲೂ ಒಂದಲ್ಲ. ಮತ್ತು ಕಲೆಗೆ ಮಾತ್ರ ಅಲ್ಲ, ಆಧ್ಯಾತ್ಮಕ್ಕೋಸ್ಕರ ಪ್ರಸಿದ್ಧ. ಮುಖದಲ್ಲಿ ಅಂಥ ನೇರವಾದಂಥ ಪ್ರಶಾಂತವಾದಂಥ ಭಾವ ಇರೋದಿದೆಯಲ್ಲ, ಭಾಳ ಕಷ್ಟ ಇದೆ. ನಾನು ಯೋಚನೆ ಮಾಡ್ತೀನಿ ಎಷ್ಟೊಂದು ಸರ್ತಿ, ಈಗಲೇ 1000 ವರ್ಷ ಆದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸುತ್ತಿಲ್ಲ, ಅದನ್ನು ಕೆತ್ತಿ ಇನಾಗ್ರೇಷನ್ ಮಾಡಿದ ದಿವಸ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಎಷ್ಟು 1000 ಮಳೆಗಾಲಗಳನ್ನು ನೋಡಿದ್ದೇವೆ, ಎಷ್ಟು 1000 ಚಳಿಗಾಲಗಳನ್ನು ನೋಡಿದೆ. ಸೂರ್ಯಚಂದ್ರರು ಎಷ್ಟು ವರ್ಷಗಳು ಅದಕ್ಕೆ ಆರತಿ ಎತ್ತಿದ್ದಾರೆ. ಆದರೂ ಅದು ಉಳ್ಕೊಂಡು ಬಂದಿದೆ. ಪ್ರಕೃತಿಯ ಈ ಆಘಾತಗಳನ್ನೆಲ್ಲ ತಡ್ಕೊಂಡು ಅದು ಒಂದು ಮಟ್ಟಕ್ಕೆ ಉಳ್ಕೊಂಡ್ಬಂದಿದೆ. ಯಾರು ಕೆತ್ತಿದ್ದು ಗೊತ್ತಿಲ್ಲ.
ಹೆಸರೇ ಗೊತ್ತಿಲ್ವಲ್ಲ ನಿಮ್ಗೆ ನೋಡಿ. ಇದು ಯಾರು ಹೆಸರು ಏನು ಬೇಕಾದ್ರೂ ಕಥೆಗಳು ಕಟ್ಬೋದು ಹೊರತು ನಿಮ್ಗೆ ನಿಶ್ಚಿತವಾಗಿ ಏನೂ ಗೊತ್ತಿಲ್ಲ, ಯಾರು ಕೆತ್ತಿದ್ದು ಅಂತ ಏನು ಮಾಡಿದ್ರು ಗೊತ್ತಿಲ್ಲ. ಅನಾಮಿಕತೆ ಇದೆಯಲ್ಲ, ಇದೇ ಜೀವನದಲ್ಲಿ ಬಹಳ ಮುಖ್ಯ ಅನ್ನೋದೇ ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣ. ನಾನು ಅಂತ ತೋರಿಸ್ಕೊಳ್ಳೋದಲ್ಲ, ನಾನು ಇಲ್ಲ ಅಂತ ಹೇಳೋದಿದ್ರೆ ಅದಕ್ಕೆ ನಾನೊಂದು ನಿಮಿತ್ತ ಅನ್ನೋ ಮಾತು ಟ್ಯಾಗೋರ್ನಲ್ಲಾಗಲಿ ಕುವೆಂಪುನಲ್ಲಾಗಲಿ ಇದರಲ್ಲಿ. ಹಾಗಾಗಿ ತಮ್ಮತನಮಂ ಮರುತ್ಸುತನ ಹನುಮಂತನ ತನುಗರ್ಪಿಸುತ್ತ ರಾಮದೂತನ ಮೆಯ್ಯನು ಅಪ್ಪುತ. ರಾಮದೂತ ಅಂತ ಮತ್ತೆ ಹನುಮಂತ ಇಂಪಾರ್ಟೆಂಟ್ ಅಂತಲೂ ಮಾಡ್ತಿಲ್ಲ, ಮತ್ತು ರಾಮದೂತ ಅಷ್ಟೇ ಅವನು. ಅವನಿಗೊಂದು ಮತ್ತೊಂದು ಇಂಡಿವಿಜುವಾಲಿಟಿ ಕೊಟ್ಬಿಟ್ಟು ಅದನ್ನೇ ಇನ್ನೊಂದು ಪಾರ್ಟಿ ಮಾಡ್ಬಿಡೋದು, ಹನುಮಂತಂದೊಂದು ಪಾರ್ಟಿ, ಅದು ಸರಿ ಇಲ್ಲ. ಮತ್ತೆ ನಭೋ ಯಾತ್ರಿಗಳಾದವೈ, ನಾವೆಲ್ಲರ ಮನುಷ್ಯರು ಮನಸ್ಸೆಂಬಂತ ರೆಕ್ಕೆಗಳನ್ನು ಇಟ್ಕೊಂಡಿರೋದು, ಅದನ್ನು ಇಟ್ಕೊಂಡು ನಾವು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬೇಕೇ ಹೊರತು ನಾವು ಪ್ರಾಣಿಗಳ ಥರ ತೆವಳುವಂಥವರಲ್ಲ ನಾವು ಅಂತ. ನೀವು ಯಾವುದನ್ನು ನೀವು ಜೊನಾಥನ್ ಲಿವಿಂಗ್ಸ್ಟನ್ದೆಲ್ಲ ಓದ್ತೀವಿ, ಅದು ಸೀಗಲ್ದೆಲ್ಲ ಓದ್ತೀವಿ, ಅದೆಲ್ಲ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಇವಾಗ, ಅದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆನೇ ನಾವು ನೋಡ್ಬೇಕಷ್ಟೇ. ನಭೋ ಯಾತ್ರಿಗಳಾದವೈ ಕವೀಶ್ವರಾವೇಶಮಂ ಕೊಂಕು ಬಿಂಕವನುಳಿದು ನೆಮ್ಮುವ ರಸಾಸ್ವಾದಿ ಸಹೃದಯ ವಿನಯದಂತೆ. ಕವಿಯಲ್ಲಿ ಆ ಮಾತಾಡುವಾಗ ಒಂದು ಓಘ ಬರುತ್ತೆ, ಒಂದು ಆವೇಶ ಬರುತ್ತೆ, ಅದರೊಳಗೆ ಅವ್ನು ಏನೇನೋ ಹೇಳ್ತಾನೆ, ಅದೆಲ್ಲವನ್ನು ನೀವು ಕಾವ್ಯವಾಗಿ ತಗೊಂಡು ಅರ್ಥ ಮಾಡ್ಕೋಬೇಕು. ಆ ಸಹೃದಯತೆ ಇವ್ರಿಗಿರ್ಬೇಕು. ಇದನ್ನೇ ಬೇಂದ್ರೆಯವರು ಅವರ ಮೇಘದೂತದಲ್ಲಿ ಹೇಳ್ತಾರೆ, ಕಾಳಿದಾಸನ ಟ್ರಾನ್ಸ್ಲೇಟ್ ಮಾಡಬೇಕು. ನನ್ನ ಟ್ರಾನ್ಸ್ಲೇಷನ್ ಹೇಗಿದೆ ಅಂದರೆ ಪದಕ್ಕೆ ಪದ ಇಲ್ಲ. ಹೇಗಂತ ಹೇಳ್ತಾರೆ ಅಂದರೆ, ಮಾತುಗೀತು ಉದಿರಾಡಬಹುದು ತುಂಬೀತು ಸ್ವಾಂತರಂಗ. ಇಬ್ರು ಮಾತಾಡ್ಬೇಕಾದ್ರೆ ಎರಡು ಮಾತು ಉದುರೋಗುತ್ತೆ, ಎರಡು ಮಾತು ಬರುತ್ತೆ. ನೀವು ಮಾತನ್ನು ತಗೊಳ್ತೀರೋ ಮಾತಿನಿಂದ ಭಾವನೆ ತಗೊಳ್ತೀರೋ? ಮಾತಿನಿಂದ ಭಾವನೆ ಮಾತ್ರ ತಗೊಳ್ಳಿ. ಇವಾಗ ಜಗತ್ತಲ್ಲಿ ಇಷ್ಟೆಲ್ಲ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರೋದು ಮಾತೇ ತಗೊಳ್ತೀವಿ. ಅದಕ್ಕೆ ನಾವು ಮಾತೇ ಆಡ್ತೀವಿ. ಮಾತಿಗೆ ಮಾತು ಬೆಳೀತು ಅಂತ ಹೇಳ್ತೀವಲ್ಲ, ಭಾವಕ್ಕೆ ಭಾವ ಬೆಳೆಯೋದಿಲ್ಲ, ಮಾತಿಗೆ ಮಾತೇ ಬೆಳೆಯೋದು. ಅದಕ್ಕೆ ಅಲ್ಲಮ ಪ್ರಭುಗಳು ಮಾತೆಂಬುದು ಜ್ಯೋತಿರ್ಲಿಂಗ, ತಾಯಿ ಅಂತ ಹೇಳ್ತಾರೆ, ಬೆಳಕು ಅಂತ ಹೇಳ್ತಾರೆ. ಅದೇ ಅದು ಬೆಂಕಿ ಆಗುತ್ತೆ. ನಾವು ಮಾತಾಡ್ತಾ ಜಗಳ ಆಗುತ್ತೆ, ನಗ್ನಗ್ತಾ ಧಗೆ ಶುರುವಾಗಿಬಿಡುತ್ತೆ ಮಾತಿನಲ್ಲಿ. ಹಾಗಾಗಿ ಇದು ಬೆಳೆಸುವಂಥ ಮಾತಾಗಿರ್ಬೇಕದು. ನಮ್ಮನ್ನ ಕೊಂಕು ಬಿಂಕವನ್ನು ಉಳಿದು ನೆಮ್ಮುವ ರಸಾಸ್ವಾದಿ ಸಹೃದಯ ವಿನಯದಂತೆ. ಸಹೃದಯನಾದವನು ಆ ಕಾವ್ಯವನ್ನು ಹೇಗೆ ವಿನಯದಿಂದ ಪ್ರವೇಶಿಸ್ತಾನೋ ಇದು ಇಂಪಾರ್ಟೆಂಟ್. ಅಂದರೆ ನಮ್ಮಲ್ಲಿ ಆ ತೆರ್ಕೊಳ್ಳೋ ಮನೋಭಾವ ಇಲ್ಲದೆ ಹೋದರೆ, ನಮ್ಮ ಹೃದಯವನ್ನು ತೆರ್ಕೊಂಡು ನಾವು ಕಾವ್ಯವನ್ನು ಓದೋಕ್ಕಾಗದೆ ಹೋದರೆ ಏನು ಬರುತ್ತೆ? ಅವನಿಗೆ ಸರಿಯಾಗಿ ಬರೆಯೋಕ್ಕೆ ಬರಲ್ಲ ಅದನ್ನು ಪ್ರೂವ್ ಮಾಡೋಕ್ಕೆ ನಾವು ಓದೋದಾದ್ರೆ, ಅವ್ನಿಗೆ ಚೆನ್ನಾಗಿ ಪೇಂಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ನೋಡೋಕೆ ಹೋಗೋದಕ್ಕೆ ಪೇಂಟಿಂಗ್ ನೋಡೋಕೆ ಹೋಗೋದಾದ್ರೆ, ಸಂಗೀತದಲ್ಲಿ ಎಲ್ಲವ್ರು ತಾಳ ತಪ್ತಾರೆ ಅಂತ ನನ್ನಂಥ ಸಂಗೀತ ಪಂಡಿತ ಹೇಳ್ಬಿಡ್ತೀನಿ ಅಂತಲೇ ಕಾಯ್ತಾ ಕೂತಿದ್ರೆ, ಅಂಥವ್ರನ್ನ ಇವರು ಗುರುಗಳಾದ ಮಾನಸಿಕ ಗುರುಗಳಾದ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಇಂಥ ಪಂಡಿತರು ಆಕಾಶದಲ್ಲಿರುವ ರಣಹದ್ದುಗಳಂತೆ. ಪರಮಹಂಸ ಹೇಳುವಂಥದ್ದು ನೆಲದ ಮೇಲೆ ಇರುವಂಥ ಒಂದು ಸತ್ತಿರುವಂಥ ಇಲಿನೋ ಕಾಗಿನೋ ಆ ರಣಹದ್ದಿನ ಕಣ್ಣಿಗೆ ಕಾಣಿಸ್ತಿತ್ತು. ಹಾರೋದು ಬಹಳ ಎತ್ತರ, ಹನುಮಂತನ ಥರನೇ ಅದುವೇ ಬಹಳ ಎತ್ತರದ ಆಕಾಶದಲ್ಲಿ ಹಾರುತ್ತೆ. ಎತ್ತರಕ್ಕೆ ಹೋದವೆಲ್ಲ ಎತ್ತರದಲ್ಲಿರಲ್ಲ, ಅದು ಮಾನಸಿಕವಾದ ಒಂದು ಎತ್ತರವೂ ಇರಬೇಕಲ್ಲ. ಅದಕ್ಕೆ ಬರೀ ಫಿಸಿಕಲ್ ಆದಂಥ ಹೈಟ್ ಮಾತ್ರ ಅಲ್ಲ, ಹಿಯರ್ ದಿ ಆಲ್ಟಿಟ್ಯೂಡ್ ಮಾತ್ರ ಅಲ್ಲ, ಹಿಯರ್ ದಿ ಪ್ಲೇನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ನಾವು ಹೇಳಕ್ಕೆ ನೋಡ್ತಾ ಇರ್ತೀವಿ. ಹಾಗಾಗಿ ಸುಮ್ಮನೆ ಒಂದು ಉದಾಹರಣೆ ಮಾತ್ರ ನಿಮಗೆ ಕೊಟ್ಟಿದ್ದೀವಿ, ಹೇಗೆ ಕವಿಯ ಇಮ್ಯಾಜಿನೇಷನ್ ಜೊತೆಗೆ ಓದುಗನು ತನ್ನ ಇಮ್ಯಾಜಿನೇಷನನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ಮಾತನ್ನು ಇಟ್ಕೊಂಡು ಈ ಮಾತನ್ನು ಮುಗಿಸೋದಾದರೆ, ಅವ್ರು ಹೇಳಿದ್ರಲ್ಲ ಅತ್ತತ್ತ ಕಾಲ್, ಅವ್ರು ಹೇಳಿದ್ರು ಆ ಥರ ಮಾತುಗಳು ಬಸವಣ್ಣಲ್ಲೂ ಬರುತ್ತೆ, ಕುಮಾರವ್ಯಾಸನಲ್ಲೂ ಬರುತ್ತೆ, ಅದೇ ಥರ ಮಾತುಗಳು ಬರುತ್ತೆ. ಅಲ್ಲಿ ಏನು ಹೇಳಕ್ಕೆ ನೋಡ್ತಿದ್ದಾರೆ? ಕುವೆಂಪು ನಾವು ಏನು ಹೇಳಕ್ಕೆ ನೋಡ್ತಿದ್ವಿ ಅಂದರೆ, ಇವರು ಒಂದು ರೀತಿ ನಾಸ್ತಿಕ, ಒಂದು ರೀತಿ ಪ್ರತಿಭಟನಾಕಾರ, ಒಂದು ರೀತಿ ವೇದಾಂತಿ, ಈ ಥರ ಇರೋಕ್ಕಾಗಲ್ಲ. ಅಂಥವ್ರನ್ನ ತಲೆ ಕೆಟ್ಟವರು ಅಂತಾರೆ. ಅವರು ನಿಶ್ಚಿತ ವೇದಾಂತಿ, ನಿಶ್ಚಿತವಾದ ಒಬ್ಬ ಸನ್ಯಾಸಿಯ ಮನೋಭಾವ ಇದ್ದು. ಆದರೆ ಅವರು ಅದನ್ನು ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದರೆ, ದೇವಾಲಯಕ್ಕೆ ಅವ್ರು ಹೋಗಲ್ಲ ಅಂತ ಹೇಳಿದ್ರೆ ಅವ್ರು ಜಗತ್ತನ್ನೇ ದೇವಾಲಯವಾಗಿ ನೋಡ್ತಾ ಇದ್ದಾರೆ. ನಾವೇನು ಅನ್ಕೊಳ್ತೀವಿ, ದೇವಾಲಯಕ್ಕೆ ಹೋಗೋರು ಉಳಿದಿದ್ದಲ್ಲ ದೇವಾಲಯ ಅಂತ ನಾನು ಹೇಳ್ತಿರೋದು. ಇದಕ್ಕಿಂತೆಲ್ಲ ಟೆಂಪಲ್ ಅಲ್ಲಪ್ಪ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಾಳ ಹುಷಾರಾಗಿರ್ಬೇಕು, ಚಪ್ಪಲಿ ಗಿಪ್ಪಲಿ ಎಲ್ಲ ಬಿಟ್ಕೊಂಡು ಹೋಗ್ಬೇಕು, ಹೀಗೆ ಏನಿದೆ? ಉಪನಿಷತ್ತುಗಳಲ್ಲಿ ಹೇಳ್ತಾರೆ ದೇಹವೇ ದೇವಾಲಯ ಅನ್ನೋ ಹೊತ್ತು.
ಕೃಷ್ಣ ಶರೀಫ್ರನ್ನು ತಗೊಂಡ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳ್ತಾರೆ. ಬಸವಣ್ಣವ್ರನ್ನ ತಗೊಂಡ್ರೆ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಿರೋ ದೇವಾಲಯ ಅಂದ್ರೆ ಅದು ಸೀಮಾತೀತವಾದಂಥದ್ದು, ಟೆಂಪಲ್ ವಿತೌಟ್ ಡೋರ್ಸ್. ಬಾಗಿಲೇ ಇಲ್ಲದಂತ ದೇವಸ್ಥಾನದ ಬಗ್ಗೆ ಅವ್ರು ಮಾತಾಡ್ತಾರೆ. ನಾವು ಬಾಗಿಲ ಹಾಕೊಂಡಿರೋ ದೇವಸ್ಥಾನದ ಬಗ್ಗೆ ಮಾತಾಡೋದ್ರಿಂದ ದೇವಸ್ಥಾನದ ಒಳಗೆ ಬಿಡೋದು, ಹೊರಗೆ ಹಾಕೋದು, ಆ ದೇವಸ್ಥಾನಕ್ಕೆ ಯಾರು ಮಠಾಧಿಪತಿಗಳಾಗಬೇಕು ಅಂತ ಉಡುಪಿನಲ್ಲಿ ವರ್ಷಾನ್ಗಟ್ಲೆ ಜಗಳ ಮಾಡೋದು, ಇದೆಲ್ಲ ಬರ್ತಿರೋದು. ನಾವು ದೇವರನ್ನು ಎಷ್ಟು ಚಿಕ್ಕವನಾಗಿ ನೋಡ್ತಿದ್ದೀವಿ. ಪುತಿನ ಅಂತ ನಾಮ ಹಾಕೊಳ್ಳುವಂಥ ಸಂಪ್ರದಾಯಸ್ಥ ಕವಿ ಎಂತ ಫ್ರೆಶ್ ಆಗಿ ಮಾತಾಡ್ತಾರೆ. ಅಂದರೆ ನಾವು ಮಾಸ್ತಿಯವರ ಪುತಿನವರ ನಾಮಕ್ಕೋ ಬೇಂದ್ರೆ ಅವರ ಜುಟ್ಟಿಗೋ ಮರಳಾಗಿ ಅವರ ಒಳಗಿನ ಅಂತಸ್ತುವನ್ನು ಮರಿಬಾರ್ದು. ಅಥವಾ ಶೇಕ್ಸ್ಪಿಯರ್ ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಅನ್ನೋದ್ರ ಮೇಲೆ ಅವನ ಸಾಹಿತ್ಯದ ಮಹತ್ವ ನಿಂತ್ಕೊಂಡಿಲ್ಲ. ಸ್ವತಃ ಕುವೆಂಪು ಅವ್ರಿಗೆ ಅದನ್ನು ಕೇಳಿದ್ದಾರೆ. ತೇಜಸ್ವಿ ಹುಡುಗ ಇದ್ದಾಗ, ಏನು ನಿಮ್ಮಪ್ಪ ರಾಮಾಯಣ ದರ್ಶನ ಬರೀತಿರ, ನಿಜವಾಗ್ಲೂ ಬಿಳಿ ಬಟ್ಟೆ ಉಟ್ಕೊಂಡು ಎಲ್ಲ ಮಾಡ್ಕೊಂಡು ಬರೀತೀರ, ಇವಾಗ ಏನು ಅವರು ವೆಜಿಟೇರಿಯನ್ ತಾನೇ ಅವರು ಅಂತ ಕೇಳಿದ್ರು. ರಾಮ ವೆಜಿಟೇರಿಯನ್? ರಾಮ ಯಾವ ಸಿಂಗ ವೆಜಿಟೇರಿಯನ್? ಅಂದರೆ ನಾವು ನಮ್ಮ ಆಚರಣೆಯನ್ನು ಏನು ಬೇಕಾದ್ರೂ ಇಟ್ಕೊಳ್ಳೋಣ, ನಮ್ಮ ಎಲ್ಲ ರೀತಿಯ ಆಚರಣೆಗಳನ್ನು ಇನ್ನೊಂದ್ರ ಮೇಲೆ ಆರೋಪಿಸ್ತಿದ್ರೆ ಆಗ ನೆಲಕ್ಕೆ ಬಿದ್ದೋದಂಥ, ಸಮುದ್ರಕ್ಕೆ ಬಿದ್ದೋದಂಥ ಮಣ್ಣಿನ ಹೆಂಟೆಗಳು ಬೆಳ್ಳಿಗಳ ಥರ ನಾವು ಅರ್ಧಕ್ಕೆ ಹೋಗ್ಬಿಟ್ಟು ಓದಕ್ಕಲ್ಲ. ಎದುಸರು ಅರ್ಧಕ್ಕೆ ನಂದಿ ಬೆಟ್ಟನೋ, ಅರ್ಧಕ್ಕೆ ಇನ್ನೊಂದು ಯಾವುದೋ ಮೈಸೂರು ಚಾಮುಂಡಿನೋ ಹತ್ತಿ ವಾಪಸ್ ಬಂದೋದಂತೆ. ಶ್ರಮನೂ ತಪ್ಪಲಿಲ್ಲ, ಹತ್ತಿದ ಸುಖನೂ ಸಿಗಲಿಲ್ಲ. ಅರ್ಧ ಬಂದಾಗಿದ್ದೀನಿ, ಅರ್ಧ ಹೋಗ್ಬಿಟ್ಟು ತಂಗಾಳಿಗೆ ಆ ಬೆವರೆಲ್ಲ ಹೋಗಿ ಎಷ್ಟು ಸಂತೋಷ ಆಗುತ್ತೆ. ಅದು ಕಷ್ಟ. ಹಾಗಾಗಿ ಕವಿಗಳು ಅಂದರೆ ಅವರ ಒಂದು ರೀತಿ ದೊಡ್ಡ ಶೃಂಗಗಳಿದ್ದಂತೆ, ದೊಡ್ಡ ಪೀಕ್ಸ್ ಇದ್ದಂತೆ. ಯಾವ ಪೀಕ್ ಯಾವುದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ನೀವು ಯಾವ ಆಲ್ಟಿಟ್ಯೂಡಲ್ಲಿ ನಿಂತ್ಕೊಂಡು ಹೋಲಿಸ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗೋದಾಗ್ತದೆ. ಹಾಗಾಗಿ ಕುವೆಂಪು ಅವರು ಜಗತ್ತಿನ ಎಲ್ಲ ಕವಿಗಳನ್ನೂ ತಮ್ಮ ಮಾನಸಿಕ ತಂದೆ ತಾಯಿಯಂದರು ಅನ್ನೋ ಭಕ್ತಿಭಾವದಲ್ಲೇ ಇಟ್ಕೊಂಡು ಬೆಳೀತಾರೆ. ಅದು ಮಾಡಿದ್ರಿಂದ ಅವರು ವಿಶ್ವಕವಿನೇ ಹೊರತು ವಿಶ್ವಮಾನವರೇ ಹೊರತು. ಸುಮ್ಮನೆ ವಿಶ್ವಮಾನವ ಗೀತೆ ಬರೆದ್ರೆ ನಾನು ಒಂದು ಬರೀತಿದ್ದೆ, ಎಲ್ಲರೂ ಒಂದೇ ಆಗಿರಬೇಕು, ಎಲ್ಲ ಒಂದೇ ಬಿಡಬೇಕು, ಹೇಳಕ್ಕೆ ಏನಾಗಿರಬೇಕು. ಆದರೆ ಜೀವನದಲ್ಲಿ ಅವ್ರಾಗಿ ನಡ್ಕೊಂಡ್ರು. ಒಕ್ಕಲಿಗರು ಅವರು ಜಾತಿಯಿಂದ ಒಕ್ಕಲಿಗ ಸಂಘದವ್ರು ಬರ್ತಾರೆ ಮೈಸೂರು. ಪ್ರಭುಶಂಕರ ರೆಕಾರ್ಡ್ ಮಾಡ್ತಾರೆ ಶಿಷ್ಯ ಬಂದ್ಬಿಟ್ಟು, ನೀವು ಒಕ್ಕಲಿಗ ಸಂಘದ ಮಹಾಧ್ಯಕ್ಷರಾಗಬೇಕು ಅಂತ ಕೇಳಿದ್ರು. ಹೌದಾ, ಕೂತ್ಕೊಳ್ಳಿ ಅಂದ್ಬಿಟ್ಟು ಒಳಗಡೆ ಬಂದು ಇಂಡಿಯಾ ದೇಶದ ಪ್ರಪಂಚದ ಒಂದು ಮ್ಯಾಪ್ ತರ್ತಾರೆ. ಆ ಮ್ಯಾಪನ್ನ ಟೇಬಲ್ ಮೇಲೆ ಹರಡ್ಬಿಟ್ಟು ತೋರಿಸಿ, ನಿಮ್ಮ ಮೈಸೂರಲ್ಲಿದೆ. ನಾವು ಹೊಗಳ್ಕೋಬೋದು, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ಏನು ಬೇಕಾದ್ರೆ ಹೇಳಿ, ನಿಮ್ಮ ಮೈಸೂರೇ ಇಲ್ವಲ್ರಿ ನಿಮ್ಮ ಮ್ಯಾಪಲ್ಲಿ. ಪ್ರಪಂಚದ ಮ್ಯಾಪ್ ಬರೆದ ಒಂದು ದೃಷ್ಟಿನಲ್ಲಿ ನಿಮ್ಮೂರೇ ಇಲ್ಲ. ಆ ಊರು, ಅಲ್ಲೊಂದು ಜಾತಿ, ಜಾತಿಗೊಂದು ಸಂಘ, ಸಂಘಕ್ಕೆ ನಾನು ಅಧ್ಯಕ್ಷ. ಅಹಂಕಾರನ ಮುಚ್ಚುನೂರಾಗ ಈ ಥರ ಮಾಡೋ ಕಳಿಸ್ತಾರೆ. ವಿಶ್ವ ಹಿಂದೂ ಪರಿಷತ್ನವ್ರು ಬರ್ತಾರೆ, ಹಿಂದೂಗಳ ಸಭೆಗೆ ಅಧ್ಯಕ್ಷರಾಗಿ ಹಿಂದೂಗಳ ವಕ್ತಾರರು ಹೇಳ್ತಾರೆ. ಜಾತಿಯನ್ನು ಅಸ್ಪೃಶ್ಯತೆಯನ್ನು ಬಿಟ್ಬಿಟ್ಟು ಬನ್ನಿ, ಆಮೇಲೆ ಮಾತಾಡೋಣ. ಅಂದರೆ ಇದು ಯಾರಿಗೆ ಒಳಗಡೆ ಏನು ಹೇಳೋಣ, ಒಳಗಡೆ ಒಂದು ಗಡಿಯಾರ ಇರುತ್ತಲ್ಲ, ಆ ಗಡಿಯಾರ ಸರಿಯಾಗಿ ಓಡೋರು ಮಾತ್ರ ಈ ಥರ ಹೇಳ್ಬೋದು. ಹೊರಗಡೆ ಗಡಿಯಾರ ಅಲ್ಲ, ಒಳಗಡೆ ಮ್ಯಾಗ್ನೆಟಿಕ್ ಕಂಪಾಸು ಸರಿಯಾಗಿ ನಾರ್ತ್ ಪೋಲೆ ತೋರಿಸ್ತಾ ಇತ್ತು ಅವ್ರಿಗೆ. ಅಂತೂ ಬಹಳ ಕಷ್ಟ. ಹಾಗಾಗಿ ಅವ್ರು ತಗೊಂಡಂಥ ನಿಶ್ಚಯಗಳು, ಹೇಳಿದಂಥ ಮಾತುಗಳು ಈ ಅಡ್ಕಸ್ಬಿ ಮಾತುಗಳಲ್ಲ, ಬಹಳ ಸಮ್ಯಕ್ಕಾದಂಥ ಒಂದಕ್ಕೊಂದು ಸಂಬಂಧವಿರುವ, ತಾರ್ಕಿಕವಾಗಿ ಕಾಣುವ, ತರ್ಕಕ್ಕೆ ಮಾತ್ರ ನಿಲ್ಲದ ಒಂದು ಭಾರತೀಯ ಅರ್ಥದ ವಿಜ್ಞಾನ ಅವ್ರು ಹೇಳಿದ್ದು. ಸೈನ್ಸ್ ಅಂತ ಹೇಳೋ ಅರ್ಥದಲ್ಲಿ ಹೇಳಿಲ್ಲ ಅವ್ರು ವಿಜ್ಞಾನ. ಸೈನ್ಸ್ ಅಂತ ನಾವು ಹೇಳ್ತೀವಿ ಈಗ, ಫಿಸಿಕಲ್ ಸೈನ್ಸಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆ ಅರ್ಥದಲ್ಲಿ ಹೇಳಿದ್ದವರು. ಉಪನಿಷತ್ತಲ್ಲಿ ಹೇಳ್ತಾರಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಆನಂದಮಯವೀ ಜಗಹೃದಯ, ಏತಕ್ಕೆ ಭಯ ಮಾಡೋ, ಇದನ್ನು ಹೇಳ್ತಾರೆ. ಅಂದರೆ ಮ್ಯಾಟರು, ವೈಟಲ್ಲು, ಪ್ರಾಣ, ಆಮೇಲೆ ವಿಜ್ಞಾನ ಅಂದರೆ ಕಾನ್ಸ್ಟಿಟ್ಯೂಟಿಕೋ, ಆಮೇಲೆ ಬರುವಂಥ ಬ್ಲಿಸ್ ಅಥವಾ ಆನಂದ. ಈ ಉಪನಿಷತ್ತಿನ ಪಂಚಕೋಶಗಳ ಭಾಷೆ ಅಂತಂದಿದೆ, ಉಪನಿಷತ್ತಲ್ಲಿದೆ. ಅದನ್ನು ನಾವು ಹೇಳ್ತೀವಿ. ಅಂದರೆ ಒಬ್ಬ ಹುಡುಗ ಅನ್ನನ ನೋಡ್ತಾನೆ, ಮ್ಯಾಟರ್ ನೋಡ್ತಾನೆ, ಇದೇ ಬ್ರಹ್ಮ ಅಂತ ಹೇಳ್ತಾನೆ. ಅವ್ರ ಅಪ್ಪನ ಹತ್ರ ಹೋಗಿ, ಅಪ್ಪ ಎಲ್ಲ ತಿಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ, CCNA ಮಾಡ್ಕೊಳಗೆ. ಏನಪ್ಪ ಅದಾದ್ಮೇಲೆ ಇನ್ನೊಂದು ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾಡ್ತಾನೆ, ಪ್ರಾಣಮಯ ಮಾಡ್ತಾನೆ, ಪ್ರಾಣ ಅಂತ ತಿಳ್ಕೊತಾನೆ. ಪ್ರಾಣ ಅಂದರೆ ಜಗತ್ತಲ್ಲಿ ಗಾಳಿ ಎಲ್ಲಿ ಬರ್ತಿದೆ, ಎಲ್ಲಿ ಹೋಗ್ತಿದೆ. ಬಯಲು ಆಲಯದೊಳಗು, ಆಲಯವು ಬಯಲೊಳಗು, ಬಯಲು ಆಲಯದೊಳಗು, ನಿನ್ನೊಳಗು. ಅದಿದೆಯಾ, ಅದು ಭಾಳ ಸೀಕ್ರೆಟ್ ಅನ್ಸುತ್ತೆ ನಮಗೆ. ಈ ಸ್ವೀಟ್ನೆಸ್ ಎಲ್ಲಿ ಬರ್ತಾ ಇದೆ, ಈ ಫ್ಲೇವರ್ ಬರ್ತಿಗೆಲ್ಲ ಎಲ್ಲಿ, ಆಮೇಲೆ ಗಬ್ನಾಥ ಬರ್ತಾರೆ 5 ನಿಮಿಷಕ್ಕೆ, ಅದೆಲ್ಲಿ ಬರ್ತಿದೆ. ಈ ಗಾಳಿ ಬೌಂಡ್ರೀಸ್ ಏನು ಅಂತ ಈ ಫಿಲಾಸಫಿಕಲ್ ಕ್ವಶನ್ ಇದೆ. ಎಲ್ಲಿ ನಿಂತ್ಕೊಳ್ಳುತ್ತೆ ಗಾಳಿ ಇದು?
DBG ಅವರು ಅದನ್ನೇ ಬರೀತಾರೆ, ರಾಮನಾಡುವ ಗಾಳಿ ರಾವಣ ಉಸಿರಾಡುವ ಗಾಳಿ ಎಲ್ಲವೂ ನಮ್ಮ ಹತ್ರ ಬರ್ತಾ ಇದೆ, ಉಸಿರಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೇಳ್ಕೊಳ್ಳಿ. ನೋಡಿ ಅವ್ರು ಯಾವ ಪ್ಲೇನಲ್ಲಿ ಬರೀ ಗಾಳಿ ಅಂತ ತಗೊಂಡು ಹೇಗೆ ಮಾತಾಡ್ತಾರೆ ಅವರು ಹೇಳಿದಂತೆ. ಅವರು ಹೇಳಿದ್ರಲ್ಲ, ಪೋಯಟ್ಸ್ ಆರ್ ದಿ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದಿ ವರ್ಲ್ಡ್. ಅವರು ಜಗತ್ತಿನ ಅನಭಿಷಿಕ್ತ ಸಾಮ್ರಾಟರು ಅನ್ನೋದು ಈ ಅರ್ಥದಲ್ಲಿ. ಸಾಮ್ರಾಟರು ಅಂದ್ರೆ ಹೃದಯ ಸಾಮ್ರಾಟರು ಅಂತಷ್ಟೇ. ಇನ್ನೇನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಮತ್ತೆ ದೋಸ್ತಿ ಸರ್ಕಾರದಿದ್ದಂಗೆ ಬಿದ್ದೋಯ್ತು ಸಾಮ್ರಾಜ್ಯ ಅನ್ನೋ ಥರದ್ದಲ್ಲ. ಅಂದರೆ ಶಾಶ್ವತವಾದ ಯಾವುದು ಅನ್ನೋದ್ರ ಬಗ್ಗೆ ಅವರ ಗಮನ ಸದಾ ಇದ್ದು, ಉಳಿದಿದ್ದನ್ನು ಮರಿದೇ ಇರುವಂಥ ಒಂದು ಬ್ಯಾಲೆನ್ಸ್ಡ್ ವ್ಯೂ, ದೃಷ್ಟಿಕೋನ, ಸಮನ್ವಯ ಅಂದರೆ ಈ ಕೊಲಾಬ್ರೇಷನ್ ಅಲ್ಲ, ಸಿಂಥಸಿಸ್. ಎರಡಕ್ಕೂ ವ್ಯತ್ಯಾಸ. ಕೊಲಾಬ್ರೇಷನ್ನು ಪ್ರಾಫಿಟಿಂಗ್ ಮಾಡೋದು ಇಲ್ಲೇ ಅದು ಇದು ಸಿಂಥಸಿಸ್ ಅಂದ್ರೆ ಆಳವಾದ. ಹಾಗಾಗಿ ರಾಮಕೃಷ್ಣರು, ವಿವೇಕಾನಂದರು, ಅರವಿಂದರು, ವಿನೋಬಾ ಇವರೆಲ್ಲರೂ ಕುವೆಂಪು ಒಳಗಡೆ ಕುದ್ಬಿಟ್ಟು ಒಂದು ಬಾಯ್ಲಿಂಗ್ ಪಾಟ್ ಅಂತಾರಲ್ಲ, ಆ ಕುದ್ಬಿಟ್ಟು ಅವರು ಕುವೆಂಪು ತನದಲ್ಲಿ ಹೊರಗೆ ಬರ್ತಾರೆ. ಅದು ಸುಮ್ಮನೆ ಅಲ್ಲಿ ಬರಲ್ಲ. ಹಂಗೆ ಬಂದ್ಬಿಟ್ಟಿದ್ರೆ ಕಿಸ್ ಮಾಸ್ಟರ್ಸ್ ವಾಯ್ಸ್ ಆಗ್ಬಿಡ್ತಿತ್ತು. ಅದು ನಾಯಿ ಇರ್ತಾರೆ HMV ಕಂಪ್ನಿಯಲ್ಲಿ, ಅದೇನೇ ಹೇಳ್ತಾ ಅದು ಬೊಗಳ್ತಿರುತ್ತೆ. ಹಂಗಾಗ್ಬಿಡ್ತಿದ್ರು. ಅವ್ರು ಬೊಗಳೋವಂಥದ್ದಲ್ಲ, ಅವರು ಅದು ಉಲಿಯುವಂಥ ಹೋಗಿದೆ ಕುವೆಂಪು. ಅದಕ್ಕೆ ಅಂದರೆ ಸ್ವಂತತನ ಇತ್ತು. ಸ್ವಂತತನ ಏನಕ್ಕಿತ್ತಂದರೆ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಕೇಂದ್ರ ಬೇಕಲ್ಲ, ಅದಕ್ಕಿತ್ತು. ಆದರೆ ಅದು ತಾತ್ಕಾಲಿಕ, ಅದನ್ನು ಬಿಡಬೇಕು ಅನ್ನೋಂಥ ದೃಷ್ಟಿಕೋನವು ಚೆನ್ನಾಗಿತ್ತು. ಹೋಮರೆಗೆ, ಇದು ಲಾಸ್ಟ್ ಲೈನು, ಹೋಮರೆಗೆ, ವರ್ಜಿಲೆಗೆ, ಡಾಂಟೆ ಮೇನ್ ಮಿಲ್ಟನ್ಗೆ ಅಂಥೇಳಿ ಅವರು ರಾಮಾಯಣ ದರ್ಶನವನ್ನು ಕಾವ್ಯನ ಪ್ರಾರಂಭ ಮಾಡ್ತಾರೆ. ಯಾರ್ಯಾರಿಗೆ ನಾನು ನಮಸ್ಕಾರ ಮಾಡ್ತೀನಿ ಈ ಕಾವ್ಯದಲ್ಲಿ ಅಂತೇಳಿ, ಹೋಮರೆಗೆ, ವರ್ಜಿಲೆಗೆ, ಡಾಂಟೆ ಮೇನ್ ಮಿಲ್ಟನ್ಗೆ ಯಾರು ಬರೆದಿರಲಿಲ್ಲ ಕನ್ನಡದಲ್ಲಿ, ಬೇರೆ ಭಾಷೆಯಲ್ಲೂ ಬರೆದಿರಲಿಲ್ಲ. ಹೋಮರಿಗೆ ನಮಸ್ಕಾರ ಇರಲಿ ಬಿಡು. ಹೋಮರ್ ಅಂದೇನು? ಹೋಮರನ್ನು 7 ಊರುಗಳಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಅವನ ತಾಯಿ ಹೊಟ್ಟೆಯಲ್ಲಿ ಇಟ್ಕೊಂಡು 7 ಊರುಗಳಲ್ಲಿ ಹೋದ್ಲು ಅಂದ್ರೆ 7 ಕೆರೆ ನೀರು ಕುಡ್ದವನು ಅಂತಾರಲ್ಲ, ಅಷ್ಟು ಅನುಭವಗಳನ್ನು ಹೊಂದೋದು. ಮತ್ತು ಕುರುಡ 2 ಕಾವ್ಯ ಬರೆದಿದೆ. ಹೋಮರಿಗೆ, ವರ್ಜಿಲೆಗೆ ಅವ್ರ ಮಹಾಕವಿ, ರೋಮನ್ ಮಹಾಕವಿ. ಡಾಂಟೆ ಇಟಲಿಯ ಮಹಾಕವಿ. ಮಿಲ್ಟನ್ಗೆ ಇಂಗ್ಲೆಂಡಿನ ಅವನು ಕುರುಡ. 2 ಕಾವ್ಯ ಬರೆದಿದೆ, ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರಿಗೈನ್ಡ್ ಅಂತ. ಎಂತೆಂಥ ಕವಿಗಳು. ನಾರಾಯಣಪ್ಪಂಗೆ ಹೆಂಗೆ ಬರ್ತಾರೆ ನೋಡಿ, ದೊಡ್ಡ ದೊಡ್ಡ ಹೆಸರುಗಳು ಹೇಳಿ ಬೇರೆ ಹೇಳ್ತಾರೆ, ಫಾರಿನ್ ಹೆಸರುಗಳು. ನಾರಾಯಣಪ್ಪಂಗೆ, ಕುಮಾರವ್ಯಾಸ, ಮೇನ್ ಪಂಪನಿಗೆ, ಋಷಿ ವ್ಯಾಸ, ಭಾಸ, ಭವಭೂತಿ. ಕುವೆಂಪು ಸಂಸ್ಕೃತ ವಿರೋಧಿ. ಏನು ಸಂಸ್ಕೃತ ವಿರೋಧಿ? ಅಥವಾ ಕುವೆಂಪು ಇಂಗ್ಲೀಷ್ ವಿರೋಧಿ? ಏನು? ಯಾವುದು ವಿರೋಧಿ? ಅದು ಆ ಸ್ಥಾನದಲ್ಲಿ ಮಾತ್ರ, ಆ ವಿಷಯಕ್ಕೆ ಬಂದಾಗ. ಮೇನ್ ಕಾಳಿದಾಸಾದ್ಯರಿಗೆ, ಕಾಳಿದಾಸ ಮುಂತಾದವರಿಗೆ ಎಷ್ಟು ಹೇಳೋದು. ನರಹರಿ ಕನ್ನಡದಲ್ಲಿ, ತುಳಸಿ, ನರಹರಿ ರಾಮಾಯಣ, ತೊರವೆ ರಾಮಾಯಣ. ತುಳಸಿದಾಸ, ಮೇನ್ ಕೃತ್ತಿವಾಸ ರಾಮಾಯಣ ಅಂತ ಇದೆ. ಆದಿ ನನ್ನಯ್ಯ ಅಂದರೆ ನನ್ನ ತಂದೆ ಸಮಾನ ಅಂತ ಇರ್ಬೋದು. ನನ್ನಯ್ಯ ಅಂದರೆ ತೆಲುಗಿನ ಕವಿ. ನನ್ನಯ್ಯ ಅಂತ ಒಬ್ಬ, ನನ್ನಯ್ಯ ಭಾರತ ಅಂತಿದೆ. ನನ್ನಯ್ಯ. ಫಿರ್ದೂಸಿ ಇವನು ಪರ್ಷಿಯನ್ ಕವಿ, ಇವನು ಶಾನಾಮ ಅಂತ ಬರ್ದಿದ್ದಾನೆ. ಕಂಬಾರವಿಂದರಿ, ಈ ಕಂಬಾರಲ್ಲ, ಕಂಬ ತಮಿಳಿನ ಕಂಬರ್. ಅರವಿಂದರಿ, ಕಂಬಾರವಿಂದರಿಗೆ. ಕಂಬ ತಮಿಳಿನ 8ನೇ ಕಾಲದ ಕವಿ. ಅರವಿಂದರು 20th ಸೆಂಚುರಿ. ಒಂದೇ ಲೈನಲ್ಲಿ ಸಮಾಸ ಮಾಡಿಬಿಟ್ಟು ಕಂಬ ಅರವಿಂದರಿಗೆ. ಆಮೇಲೆ ಹಳಬರಿಗೆ, ಹೊಸಬರಿಗೆ, ವಿದ್ಯೆ ಒಳ್ಳೆತನ ಎಲ್ಲಿದ್ರೂ ಬರಲಿ ಅಂತ. ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ. ಕಾಲ ದೇಶದ ನುಡಿಯ, ಕಾಲ ಇರಲಿ, ದೇಶ ಇರಲಿ, ನುಡಿ, ಭಾಷೆ ಇರಲಿ, ಜಾತಿ ಇರಲಿ, ವಿಭೇದಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರಿಗೆ, ಜಗತ್ತಿನ ಎಲ್ಲ ಮಾಸ್ಟರ್ಸ್ ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಜ್ಯೋತಿ ಇರ್ಪಡೆಯಲ್ಲಿ, ಎಲ್ಲೆಲ್ಲಿ ಬೆಳಕಿದೆಯೋ ಅಲ್ಲಿ ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ. ಅಲ್ಲಿ ಭಗವಂತನ ಕಾಣ್ತೀನಿ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾರೆ. ನಾನು ಮಾಸಗಳಲ್ಲಿ, ತಿಂಗಳುಗಳಲ್ಲಿ ವಸಂತ ಮಾಸ, ದೇವತೆಗಳಲ್ಲಿ ನಾನು ಇಂಥವನು, ಮನುಷ್ಯರಲ್ಲಿ ನಾನೇ ಅರ್ಜುನ ಎಲ್ಲ ಹೇಳ್ತಾರೆ. ಋತುಗಳಲ್ಲಿ ನಾನು ಕುಸುಮಾಕರ, ವೇದಗಳಲ್ಲಿ ಸಾಮವೇದ. ಅಂದರೆ ಜಗತ್ತಿನಲ್ಲಿ ಒಂದೊಂದು ಕೆಟಗರಿ ಅನ್ನೋದು ಈ ಬೆಸ್ಟ್ ಯಾವುದು. ಈ ಹೋಟ್ಲುಗಳಲ್ಲಿ ಅಡಿಗಾಸು ಅಂತೆಲ್ಲ ಹೇಳ್ತಿರಲ್ಲ, ಆ ಥರ ದಿ ಬೆಸ್ಟ್ ಅಂತ ಆಯಾ ಪ್ರಕಾರಗಳಲ್ಲಿ ಯಾವುದಿದೆಯೋ ಅದನ್ನು ಅದು ನಾನು ಅಂದರೆ ಯಾವುದನ್ನು ತಿರಸ್ಕರಿಸ್ಬೇಡ. ಇಲ್ಲಿ ಯಾವುದೂ ಮುಖ್ಯವಲ್ಲ, ಯಾವುದೂ ಅಮುಖ್ಯವಲ್ಲ. ಇಲ್ಲಿ ನೀರೆಲ್ಲವೂ ತೀರ್ಥ. ಇದು ಕಾದಂಬರಿಯಲ್ಲಿ ಪ್ರಾರಂಭದಲ್ಲಿ ಬರುತ್ತೆ. ಯಾವುದೂ ಮುಖ್ಯವಲ್ಲ, ಯಾವುದೂ ಅಮುಖ್ಯವಲ್ಲ. ಈ ದೃಷ್ಟಿಕೋನ ಬೆಳೆಸ್ಕೊಳ್ಬೇಕಾದ್ರೆ ನಮಗೆ ಇದು ಬೇಕಾಗಿರೋ ದೃಷ್ಟಿಕೋನ ಇದೆ ಕುವೆಂಪು ಕೊಡುವಂಥದ್ದು. ಅಂದರೆ ಯಾವುದೂ ನೆಗ್ಲೆಕ್ಟ್ ಮಾಡಬೇಡ, ಯಾವುದೂ ತೀರಾನು ಹಚ್ಕೋಬೇಡ.
ಅದೇ ಇದು ವರ್ಕರ್ ನೋ ವರ್ಕ್ A4 ಥರ ಅಲ್ಲ. ಲೋಕಗುರು ಕೃಪೆ ಇರಲಿ, ಲೋಕಕವಿ ಕೃಪೆ ಬರಲಿ. ಅಲ್ಲಿ ಹಿಂದಿನ ಸಾಲ ಬಿಟ್ಟೆ, ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ, ಮುಡಿಬಾಗಿ ಮಣಿದು ಕೈ ಜೋಡಿಸುವೆ. ನಾವು ಅಂಥವ್ರಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಲೋಕಗುರು ಕೃಪೆ ಇರಲಿ. ಲೋಕಕ್ಕೊಬ್ಬ ಗುರು ಇದ್ದಾನೆ, ಅವನು ಯಾರು ಬೇಕಾದ್ರೂ ಇರ್ಬೋದು. ಅವನು ಅಂತರತಮ ನೀ ಗುರು ಬೇಕಾದ್ರೂ ಇರ್ಬೋದು. ಲೋಕಕವಿ ಕೃಪೆ ಬರಲಿ. ಲೋಕಕವಿ ಅಂದರೆ ದೇವರಿಗೆ ಹೇಳೋದು, ಕವಿ ನಾಮ್ ಅಂತ ಹೇಳಿ ದೇವರಿಗೆ ಹೇಳೋದು ಬರುತ್ತೆ. ಲೋಕ ಹೃದಯದ ಬಯಕೆ ಆಶೀರ್ವಾದ ವಹಿತರಲಿ. ಈ ಜಗತ್ತಿನಲ್ಲಿ ಏನು ಒಳ್ಳೇದಾಗಬೇಕು ಅಂತ ಎಲ್ಲರೂ ಬಯಸ್ತಿದ್ದಾರೋ ಆ ಒಳ್ಳೆತನ ಎಲ್ಲ ಇದರಲ್ಲಿ ಬರಲಿ. ಮಣಿದಿರಲಿ ಮುಡಿ, ತಲೆ ಮಣಿದಿರಲಿ. ಮತ್ತೆ ಮುಗಿದಿರಲಿ ಕೈ, ಕೈ ನಮಸ್ಕಾರ ಮಾಡ್ತಿರಲಿ. ಮತ್ತೆ ಮಡಿಯಾಗಿರಲಿ ಬಾಳುವೆ, ಜೀವನ ಶುದ್ಧವಾಗಿರಲಿ. ಇದು ನೋಡಿ, DVG ತಗೊಳ್ಳಿ, ಕುವೆಂಪು ತಗೊಳ್ಳಿ, ಕಾಮನ್ ಪಾಯಿಂಟ್ ಇದು. ಜೀವನ ಚೆನ್ನಾಗಿರಲಿ. ಜಯಿಸುಗೆ ರಸ ತಪಸ್ಸೆ, ನೀನು ತಪಸ್ ಮಾಡೋ. ಇದು ಋಷಿಗಳು ಹಳೆ ಕಾಲದಲ್ಲಿ ಮಾಡಿದಂಥ ಸುತ್ತ ಬೆಂಕಿ ಹಾಕೊಂಡು ಕೂತ್ಕೊಂಡು ಮೈಯೆಲ್ಲ ಇದು ಮಾಡ್ಕೊಂಡು ಆ ಥರದ ಕಾಷ್ಟ ವ್ಯಸನದ ರೀತಿ ತಪಸ್ಸಲ್ಲ, ಇದು ರಸ ತಪಸ್ಸಿದೆ. ಇದನ್ನು ನಾವು ಮಾಡ್ತಾ ಇರೋವಂಥದ್ದು, ಇದನ್ನು ಎಂಜಾಯ್ ಮಾಡ್ತಿದ್ದೀವಲ್ವ, ಇದನ್ನೇ ಅವ್ರು ತಪಸ್ಸು ಅಂತ ಕರೆಯೋದಷ್ಟೇ. ರಸ ತಪಸ್ಸೆ, ದೊರೆಕೊಳುಗೆ ಚಿರಶಾಂತಿ, ಜಗತ್ತಿನಲ್ಲೆಲ್ಲ ಶಾಂತಿ ಇರಲಿ ಅಂತೆಲ್ಲ ಹೇಳ್ಬಿಟ್ಟು ಅವರು ಒಂಥರ ವೇಪರ್ ಆಗಿಬಿಡ್ಬೋದು. ಇಷ್ಟೊಂದು ಮಾತಾಡಿದ್ರೆ ವೇಪರೈಸ್ ಆಗಿ ಏನು ಅಸ್ತಿತ್ವವೇ ಇಲ್ಲ ಅಂತ ಕೊನೆಗೆ ಹೇಳ್ತಾರೆ ಸಿರಿಗನ್ನಡಂ ಗೆಲ್ಗೆ. ಇದನ್ನು ನಾನು ಹೇಳೋದು, ಯೂನಿವರ್ಸಲೈಸ್ ಮಾಡೋದು ಸುಲಭ, ಲೋಕಲೈಸ್ ಮಾಡೋದು ಕಷ್ಟ. ಅಥವಾ ತೀರಾ ಲೋಕಲೈಸ್ ಆಗಿದ್ದವ್ರಿಗೆ ಅದು ಆಚೆಂದೇನು ಗೊತ್ತೇ ಆಗಲ್ಲ. ಈ ವೈದಾಟ ಇದೆಯಲ್ಲ ಕಾನ್ಶಿಯಸ್ನೆಸ್ನಲ್ಲಿ, ದೊಡ್ಡದಕ್ಕೆ ಹೋಗೋದು, ಚಿಕ್ಕದನ್ನು ಹೇಳೋದು, ಅದನ್ನು ಹೇಳೋದು, ಇದನ್ನು ಹೇಳೋದು. ನಿಮಗೆ ಕುಮಾರವ್ಯಾಸನ ಬಗ್ಗೆ ನಾನು ಮಾತಾಡಿದ ನೆನಪಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಶುರು ಮಾಡಿದನವರು ತಗೊಂಡು ಬಂದ್ಬಿಟ್ಟು ಗದಗಿನ ವೀರನಾರಾಯಣಗೆ ಇಲ್ಲಿ ಮುಗಿಸ್ತಾರೆ. ನಮ್ಮನೆ ನಮ್ಮ ರೋಡಲ್ಲಿರೋ ವೀರನಾರಾಯಣಗೆ ಈ ಪುಸ್ತಕ ಅರ್ಪಿಸ್ತಾ ಇದ್ದೀವಿ. ಅದು ಇದು ಬಹಳ ದೊಡ್ಡ ವಿಶ್ವಾತ್ಮಕವೂ ಸ್ಥಳೀಯವೂ ಎರಡೂ ಆಗಿರುವಂಥ ಕಾವ್ಯವಾದ್ದರಿಂದ ಇದು ಇನ್ನೊಂದು 100 ವರ್ಷ ಆಗಲಿ 1000 ವರ್ಷ ಆಗಲಿ ಕನ್ನಡ ಭಾಷೆ ಉಳಿದ್ರೆ ಉಳಿಬೋದಾದಂಥ ಕಾವ್ಯ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಭಾಷೆಯನ್ನು ಕಲಿಯೋರು ಇರೋ ತನಕ ಇದು ಚೆನ್ನಾಗಿ, ಅಂದರೆ ಆಂಜನೇಯನ ಜೊತೆ ಹೇಗೆ ಅವೆಲ್ಲ ಹೋದ್ವು ಕೊನೆ ತನಕ, ಹಾಗಿರೋ ತನಕ ಕಾವ್ಯ ಉಳಿಯುತ್ತೆ ಹೇಳು. ಇಂಟ್ರೊಡಕ್ಷನ್ ಇಸ್ ಅನ್ ಇಂಟ್ರೊಡಕ್ಷನ್. ಇನ್ನೊಂದು ನಾಟಕ ಆನಂದವೇ ಅದು ಓದಿ ಅದು. ಎಲ್ಲ ಇವತ್ತು ಬೆಳಗ್ಗೆ ಕೇಳಿದೆ. ನೆನೆ ಒಂದೇ ಸಲ ಅಂತರತಮನೇ ಗುರು ನೋಡ್ಕೊಳ್ತೇನೆ. ಇದು ಓನನ್ನ ಚೇತನ ಕೇಳಿದೆ. ಹಾಂ ಹಾಗೆ ಇತ್ತೀಚೆಗೆ ಬಹುದಕ ಅಂದರೆ ಬೇರೆ ಬೇರೆ ಕಡೆ ನೀರು ಕುಡಿಯೋರು ಅಂದರೆ ಅಲಿತಿರ್ತಾರೆ. ಇವಾಗ ಆ ಥರ ಬಹುದಕರು ಅವ್ರದ್ದು ಸನ್ಯಾಸಿಗಳು ವಿವೇಕಾನಂದರು ಅವರು ಅಲ್ಲಿಂದ ನೀರು. ಹಂಸ ಇದು ಫಿಸಿಕಲ್ ಆಗಿ ಬರುತ್ತೆ. ಹಂಸ ಅಂದರೆ ಅದು ಒಂದು ರೀತಿ ಸನ್ಯಾಸಿಗಳು. ಹಂಸ ಸರಿ ತಪ್ಪುಗಳಲ್ಲಿ ಎಷ್ಟು ಬೇಕೋ ಅದು ವಿವೇಕದಿಂದ ತಗೊಳ್ಳುತ್ತೆ. ಮತ್ತು ಆ ಮಾನಸ ಸರೋವರ ಮೇಲೆ ಹೋಗ್ತಾ ಇರ್ತೀವಿ. ತನ್ನ ಬಾಡಿ ತನ್ನ ಮನಸ್ಸಿನಲ್ಲೇ ಅದೇ ಸ್ಥಿತಿಯಲ್ಲಿ ಇಟ್ಕೊಳ್ತಾರೆ. ಈ ಮೂರನ್ನು ಮೀರಿರುವಂಥ ಸ್ಥಿತಿ, ಅದಕ್ಕೆ ಡಿಸ್ಕ್ರಿಪ್ಷನ್ ಇಲ್ಲ. ಅದು ಅಂದರೆ ಪರಮಹಂಸ, ಅದು ಸ್ಟೇಟ್ ಅಲ್ಲ, ಅದೊಂದು ಸ್ಟೇಟ್ಲೆಸ್. ಇನ್ಯಾವುದನ್ನು ನಾವು ಹೇಳೋಕ್ಕಾಗಲ್ವೋ ಅದು ಪರಮಹಂಸ. ರಾಮಕೃಷ್ಣ ಪರಮಹಂಸ ಅಂದರೆ ನಾವು ಈ ಅರ್ಥದಲ್ಲಿ ತಗೋಬೇಕು, ಇನ್ನೇ ಒಂದು ಹೆಸರು ಅಂತ ಅಲ್ಲ. ಅದೆಲ್ಲನೂ ಒಂದು ಅವ್ರಿಗೆ ಹೆಂಗೆ ಅಂದರೆ ರಾಮ ಅಂತ ಯಾರೋ ಹೆಸರಿನಲ್ಲಿ ರಾಮಗೋಪಾಲ್ ಚಟರ್ಜಿ ಅಂತ ಏನೋ ಇದ್ರೆ ಆ ಹೆಸರು ಕೇಳಿದ್ರೆ ಮೈ ಮೇಲೆ ಬಟ್ಟೆ ಎಲ್ಲ ಕಳಿಸಾಕ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಓ ರಾಮ ಬಂದ ಆ ಥರ ಸ್ಟೇಜ್ ಮೇಲಲ್ಲಿ ರಾಧೆ ಕೃಷ್ಣನ್ ನಾಟಕ ಮಾಡ್ತಿದ್ರೆ ಕಲ್ಕತ್ತಾದಲ್ಲಿ. ಏನೋ ಪ್ರಣಯ ಪ್ರಸಂಗ ಬಂದರೆ ಆ ರಾಧೆ ಪಾತ್ರ ಮಾಡೋಣ ಪಕ್ಕಕ್ಕೆ ಹಾಕ್ಬಿಟ್ಟು ನಾನೇ ರಾಧೆ ಅವನು ಕೃಷ್ಣ ಅನ್ನೋದು. ಇದು ನಮ್ಮಂಥ ದೃಷ್ಟಿ ಹುಚ್ಚುತ್ತಾರೆ ಅಷ್ಟೆ. ನಾನು ಹೇಳ್ತಿರೋ ಈ ಲೆವೆಲ್ ನಾವು ಅರ್ಥ ಮಾಡ್ಕೊಂಡ್ರೆ ಹೋಗ್ಬೋದು. ಆಮೇಲೆ ಒಂದು ಬೆಕ್ಕು ಬಂದರೆ ಕಾಯಿ ಕೊಡಬೇಕಾದ್ರೆ ಪ್ರಸಾದನ ನೈವೇದ್ಯ ತಿನ್ನಿಸ್ಬೇಕಾದ್ರೆ ಆ ಬೆಕ್ಕು ನೀನೇ ಕಾಳಿ ಮಾತೆ, ಕಾಳಿನೂ ಕಪ್ಪಲಿರುತ್ತೆ, ಬೆಕ್ಕು ಕಪ್ಪಲಿರುತ್ತೆ. ಅದನ್ನು ಹಿಂದೆ ಹಚ್ಕೊಂಡು ಹೋಗೋದು ಕಾಡಲ್ಲಿ ತೋಟದಲ್ಲಿ. ನೋಡಿದ್ರೆ ಏನಪ್ಪ ಇವನು ಪೂಜಾರಿ ಥರ ಇಲ್ದಾನೆ. ಹೌದು, ನಿಮಿತ್ತ ಆ ಥರದ ಸ್ಥಿತಿನಲ್ಲಿ ಇದ್ದಾರೆ. ಅಂದರೆ ಅವ್ರು ಹೇಳ್ತಾರೆ ಯೋಗಿಯ ಎಲ್ಲ ಸ್ಥಿತಿಗಳು ಅದು ಅದೇ ಭಂಗಿಗಳು. ಹೆಂಗೆ ನಿಂತ್ಕೊಂಡ್ರೆ ಅದೇ ಒಂದೊಂದು ಸ್ಥಿತಿ ಅಂತ. ಆ ಥರದವರು ಕುವೆಂಪು.
ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ. ಎದೆಯ ಬಿರಿಯ ಭಾವದೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು. ಆಗು 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 ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ 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 ಚೇತನ. ಕಾರ್ಯಕ್ರಮ ಮುಕ್ತಾಯ ಆಯಿತು. ಅಫಿಷಿಯಲ್ ಕ್ಯಾಮ್ರಾ ಆಫ್ ಮಾಡೋದ್ರ ಮೂಲಕ